ರಾಜನು ಕರ್ತಾದಿ ಕರ್ತನೂ ಆಗಿರುವ ಯೇಸು ಕ್ರಿಸ್ತರ ಪರಿಶುದ್ಧವಾದ ಪವಿತ್ರ ನಾಮದಲ್ಲಿ ಕರ್ತನಾಲಯದೊಳಗೆ ಬರುವನಿಗೆ ಆಶೀರ್ವಾದ, ಆತನ ಪ್ರಸನ್ನತೆಯೊಳಗೆ ದೇವರನ್ನ ಸಂಧಿಸುವವನಿಗೆ ಆಶೀರ್ವಾದ ಅಂತ ಹೇಳಲ್ಪಡುತ್ತೆ. ಹಲವಾರು ಇಕ್ಕಟ್ಟು, ಹೋರಾಟ, ಸಮಸ್ಯೆ, ಹಲವಾರು ಬಾಧೆಗಳನ್ನ ದಾಟ್ಕೊಂಡು ಇವತ್ತು ನೀವು ಬಂದಿದ್ದೀರಾ ಇಲ್ಲಿ. ಆದರೆ ನೀವು ಬರೋಕ್ಕೆ ಮುಂಚೆ ದೇವರು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ನನ್ನ ಮಗಳು ಬರ್ತಾ ಇದ್ದಾಳೆ, ನನ್ನ ಮಗ ಬಂದಿದ್ದಾನೆ, ಇವತ್ತು ನನ್ನ ಮಗಳನ್ನ ಆಶೀರ್ವಾದ ಮಾಡಬೇಕಂತ ಹೇಳಿ ದೇವರು ತನ್ನ ಸಿಂಹಾಸನೂಢನಾಗಿ ಆತನ ನಮ್ಮ ಮಧ್ಯದಲ್ಲಿ ಕೂತ್ಕೊಂಡಿದ್ದಾನೆ. ದೇರ್ ಇಸ್ ನೋ ಡೌಟ್ ಎಟ್ ಆಲ್, ದೇರ್ ಇಸ್ ನೋ ಶಾಡೋ ಆಫ್ ಡೌಟ್. ದ ಲಾರ್ಡ್ ಈಸ್ ಹಿಯರ್ ಇನ್ ಮಿಡ್ಸ್ ಆಫ್ ಅಸ್. ದೇವರು ವಾಕ್ಯಳತೆ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಕೂಡಿ ಬಂದಿರುತ್ತಾರೆ, ಅವರ ನಡುವಿನಲ್ಲಿ ನಾನು ಇರುವುದಿಲ್ಲ, ಇದ್ದೇನೆ. ಕೈ ಮೇಲೆ ಬರ್ಬೇಕು. ಅಪ್ಪ ನಮ್ಗೆ ಕೊಟ್ಟ ಎಲ್ಲ ಉಪಕಾರಗಳಿಗೆ ಒಂದು ಕೈಗೆಳತಿ ದೇವರಿಗೆ ಸ್ತೋತ್ರ ಬಲಿ ಮಾಡೋಣ. ಹಲ್ಲೆಲೂಯಾ. ನೀವು ಬಂದಿರೋದು ಆತ್ಮದ ಒಡೆಯನನ್ನ ನೋಡೋದಕ್ಕಾಗಿ. ನನ್ನನ್ನು ಆರಾಧಿಸುವರು ಆತ್ಮದಿಂದಲೂ ಸತ್ಯದಿಂದಲೂ ನನ್ನನ್ನು ಆರಾಧಿಸುವ ಕಾಲ ಬರುತ್ತೆ. ಆ ಕಾಲ ಇವತ್ತಿದೆ. ಈ ಕಾಲದಲ್ಲಿ ನಾವು ಬಂದಿದ್ದೇವೆ. ವಿ ಆರ್ ವರ್ಷಿಪಿಂಗ್ ಗಾಡ್ ವಿನ್ ದ ಸ್ಪಿರಿಟ್ ಅಂಡ್ ಟ್ರೂತ್ ಅಂತ ಹೇಳುತ್ತೆ. ಆಗ ಸ್ಪಿರಿಟ್ ಏನು, ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಫಿಲ್ ಆಗಿದ್ದಾರೆ. ಟ್ರೂತ್ ಅಂದ್ರೇನು? ವಿ ರಿಸೀವ್ ಜೀಸಸ್ ಕ್ರೈಸ್ಟ್. Jesus and Holy Spirit both are here and we magnifying the God the Father. ಪರಲೋಕದ ತಂದೆ ಮನೆಯನ್ನು ಏನು ಮಾಡ್ತಾ ಇದ್ದೇವೆ? ದೇವರನ್ನ ಒಂದು ದೇವರ ಬಂದ ಚೌರಿಗೆ ಚಪ್ಪಾಳೆ ಬರಲಿ. ಹಲ್ಲೆಲೂಯಾ. ಚಪ್ಪಾಳೆ. ಕೈ ಮೇಲೆ, ಕೈ ಮೇಲೆ, ಕೈ ಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾದಲ್ಲಿ ನಿಮಗಾರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆರಾಧನೆ. ಹಲ್ಲೆ ಪಾದದಲ್ಲಿ ನಿಮಗಾರಾಧನೆ. ಹಲ್ಲೆ ಆರಾಧನೆ, 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 ಆರಾಧನೆ. ಕೈ ಮೇಲೆ. ನಿನ್ನ ಪ್ರೀತಿಯನ್ನು ವಂದಿಸಿರುವೆ. ಮುಂಜಾನೆಯಲ್ಲಿ ಸಂಜೆಯಲು ಆರಾಧಿಸುವೆ. ಅಪ್ಪ ನಿನ್ನ ಪ್ರೀತಿಯನ್ನು ವಂದಿಸಿರುವೆ. ಮುಂಜಾನೆಯಲ್ಲಿ ಸಂಜೆಯಲು ಅಪ್ಪನಿಸುವೆ. ಅಪ್ಪ ನಿನ್ನ ಪ್ರೀತಿಯನ್ನು ವಂದಿಸಿರುವೆ. ಎಲ್ಲ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಆರಾಧನೆ ಎಲ್ಲ ನಾಮ ಎಲ್ಲಿ ಆರಾಧನೆ. ಸ್ತುತಿ 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 ಆರಾಧನೆ ಎಲ್ಲ ವೇಳೆಯಲ್ಲಿ ನಿಮಗಾರಾಧನೆ. ಸ್ತುತಿ 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 ಆರಾಧನೆ ಎಲ್ಲ ವೇಳೆಯಲ್ಲೂ ನಿಮಗಾರಾಧನೆ. ಆರಾಧನೆ, 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 ಆರಾಧನೆ.
ಕೈ ಮೇಲೆ. ಸ್ತುತಿ 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 ಆರಾಧನೆ ಎಲ್ಲ ವೇಳೆಯಲ್ಲೂ ನಿಮಗಾರಾಧನೆ. ಸ್ತುತಿ 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 ಆರಾಧನೆ ಎಲ್ಲ ವೇಳೆಯಲ್ಲೂ ನಿಮಗಾರಾಧನೆ. ಸ್ತುತಿ 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 ಆರಾಧನೆ ಎಲ್ಲ ವೇಳೆಯಲ್ಲೂ ನಿಮಗಾರಾಧನೆ. ಆರಾಧನೆ 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 ಅಡೆ ಜೋರಾಗಿ ಜೋರಾಗಿ ಬಾಯಿ ತೆಗಿರಿ. ಕೈ ಮೇಲೆ. ಮುಂಜಾನೆಲು ಸಂಜೆ ಆರಾಧಿಸುವೆ ಅಪ್ಪ ನಿನ್ನ ಪ್ರೀತಿಯನ್ನೇ ವರ್ಣಿಸಿರುವೆ. ಮುಂಜಾನೆಲು ಸಂಜೆಯಲು ಆರಾಧಿಸುವೆ ಕೈ ಮೇಲೆ. ಪ್ರೀತಿಯನ್ನೇ ವರ್ಣಿಸಿರುವೆ. ಮುಂಜಾನೆಲು ಸಂಜೆಯಲು ಆರಾಧಿಸುವೆ ಅಪ್ಪ ನಿನ್ನ ಪ್ರೀತಿಯನ್ನೇ ವರ್ಣಿಸಿರುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ನಿಮ್ಮ ಪದದಲ್ಲಿ ನಿಮಗಾರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ನಿಮ್ಮ ಪದದಲ್ಲಿ ನಿಮಗಾರಾಧನೆ. तुझसे है ज़मीं, तुझसे आसमां, जग का तू मालिक प्रभु. करते हैं सजदा, इबादत हो तेरी सदा. हजारों जुबानें गाए तेरा ही नाम दोहराए. यीशु तू पवित्र है. हजारों जुबानें
को हजारों जुबानें गाए तेरा ही नाम दोहराए यीशु तू पवित्र है हजारों जुबानें गाए तेरा ही नाम दोहराए यीशु तू पवित्र है
ಮನೆ ಎಷ್ಟೇ ದೊಡ್ಡದಿದ್ರು ಕೂಡ ಅದು ಚಿಕ್ಕ ಒಂದು ಬೀಗ ಇದ್ರೆ ಸಾಕು, ಆ ಬೀಗ ತೆಗೆದುಬಿಟ್ರೆ ಇಡೀ ಮನೆಯೊಳಗೇ ಹೋಗ್ಬಿಡ್ಬೋದು ನಾವು. ಒಂದು ಚಿಕ್ಕ ಬೀಗ ಇಲ್ಲ ಅಂದರೆ ಕಳೆದಾಕೊಂಡ್ಬಿಟ್ರೆ ಅಷ್ಟು ದೊಡ್ಡ ಮನೆ ನಾವೇ ಓನರಾಗಿ ಕಟ್ಟಿದ್ರು ಕೂಡ ನಾವೇ ಬಿಕಾರಿ ಥರ ಮನೆ ಮುಂದೆ ನಿಂತಿರಬೇಕು. ಪೊಲೀಸವ್ರು ಬಂದು ಕೇಳ್ತೀನಿ, ಯಾಕೆ ಇಲ್ಲಿ ನಿಂತಿದ್ಯಾ? ಅಯ್ಯೋ ನಂದಯ್ಯ ಮನೆ, ಒಳಗೋಗು. ಬೀಗ ಇಲ್ಲ, ಕಳೆದೋಗಿದೆ. ನಿನ್ನ ಮನೆಯೊಳಗೆ ನೀನೇ ಹೋಗೋಕ್ಕಾಗಲ್ಲ. ಆಗ ನಿನ್ನ ಬೈಬಲ್ಗೆ ನೀನೇ ಹೋಗೋಕ್ಕಾಗಲ್ಲ ಅಂದರೆ ನೀನು ಆ ಬೀಗನ ಕಳ್ಕೊಂಬಿಟ್ಟಿದ್ಯಾ. ಸೊ ಆ ಬೀಗನ ಎತ್ತಿ ಕೊಡುವಂಥ ವೇದಿಕೆನೇ ದೇವರ ಆಲಯ. ಈ ಆಲಯದಲ್ಲಿ ಆ ವಾಕ್ಯ ಅನ್ನೋಂಥ ಆತ್ಮವಿಶ್ವಾಸ ಅನ್ನೋಂಥ ಬೀಗದ ಕೈಗಳನ್ನ ನಿಮ್ಗೆ ಕೊಡ್ತಾರೆ. ಆ ಆತ್ಮವಿಶ್ವಾಸ ನಿಮಗಿದ್ರೆ ಈ ವಾಕ್ಯ ಕೆಲಸ ಮಾಡುತ್ತೆ. ನೀವು ನಂಬೇಕಷ್ಟೇ. ಇಫ್ ಯು ಬಿಲೀವ್ ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್. ಸೊ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಫೇತ್. ಎಲ್ಲವೂ ನಂಬಿಕೆಯಿಂದಲೇ ಆರಂಭ ಆಗತ್ತೆ. ಆಗ ದೇವರು ನಮ್ಮನ್ನು ಐಶ್ವರ್ಯದಲ್ಲಿ ನಡೆಸೋದಕ್ಕೆ ಆತ ಇಷ್ಟಪಡ್ತಾರೆ. ನಾವು ನೋಡ್ತೇವೆ ಮೊದಲನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, ಕರ್ತನ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಸಕಲ ವಿಧವಾದ ದಾನಗಳನ್ನ ಹೇಳಿ. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿರುವುದರಿಂದ ನೀವು ಯಾವಾಗಲೂ ಎಲ್ಲಾ ಕಡೆಗಳಲ್ಲಿಯೂ ಎಲ್ಲಾ ವಿಷಯಗಳಲ್ಲಿಯೂ ಎಲ್ಲಾ ಕಡೆಗಳಲ್ಲಿಯೂ ಪರಿಪೂರ್ಣತೆ ಉಳ್ಳವರಾಗಿ ಎಲ್ಲಾ ವಿಧವಾದ ಸಕಲ ಸತ್ಕಾರ್ಯಗಳನ್ನು ಎಲ್ಲಾ ಕಡೆಗಳಲ್ಲಿ ಹೇರಾಳವಾಗಿ ಯಾವಾಗಲೂ ಮಾಡುವವರಾಗಿರಬೇಕು. ಈ ಪುಟಾಣಿ ವರ್ಣ ಎಷ್ಟು ದೊಡ್ಡದು ಮಾಡಿದೆ ನೋಡಿ ನನ್ನ. ಸೊ ಇದರಲ್ಲಿ ಏನು, ಈ ಒಂದು ವಚನದಲ್ಲಿ ಯಾವುದು ಲೆಟರ್ ತುಂಬ ಹೆಚ್ಚಾಗಿ ಬರುತ್ತೆ? ಎಲ್ಲ. ನೀನು ಎಲ್ಲ ಅನ್ಬೇಕಾದ್ರೆ ಅಪ್ಪ ಹೇಳ್ತಾರೆ, ನೀನು ಯಾವುದು ಇಲ್ಲ ಅನ್ನಲ್ಲ. ನನ್ನ ಮಗಳು ಹೇಳ್ತಾರೆ, ಯಾವುದು ಇಲ್ಲ ಅನ್ನಲ್ಲ ದೇವರು. ಎಲ್ಲ ನೀನು ಕೊಡ್ತೀನಿ ಎಲ್ಲ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಎಲ್ಲ ಅನ್ನೋ ವರ್ಡ್ 4 ಸತಿ ಬರುತ್ತೆ. ಬಟ್ ವೆನ್ ಯು ರೀಡ್ ಇನ್ ಇಂಗ್ಲಿಷ್ ವರ್ಷನ್, ಇನ್ ಕಿಂಗ್ ಜೇಮ್ಸ್ ವರ್ಷನ್, ಇಟ್ಸ್ ಕಮ್ಸ್ 5 times ವರ್ಷನ್. It says, my God is able to make all grace abound to you, so that having all sufficiency in all things at all times, that you may abound in all good works. ಸೊ ಆಲ್ ಅನ್ನೋದು ತುಂಬ ಕಡೆ ಬರುತ್ತೆ. ಅವಾಗ ಆಲ್ ಅನ್ನೋದೇನಿದು? ಇದು ಹಾಲು ಮೊಸರಲ್ಲ ಹೇಳ್ತಿರೋದು ನಾನು. ಹಾಲ್ ಅಂದರೆ ಎಲ್ಲ. ಆಗ ಲೈಫಲ್ಲಿ ಎಲ್ಲದಲ್ಲೂ ನಾವು ಟಾಪ್ ಆಗಿರ್ಬೇಕು ದೇವ್ರು ಇಷ್ಟಪಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಹೇಳ್ಬಿಟ್ರು, ನೀನು ಬಾಲವಾಗಿ ಅಲ್ಲ, ಎಲ್ಲದಲ್ಲೂ ತಲೆಯಾಗಿರ್ತೀಯ. ನೀನು ಕೆಳಗಣವಲ್ಲ, ಮೇಲಣವಾಗಿರ್ತೀಯ. ನೀನು ಸಾಲ ಕೊಡುತ್ತೆ ಹೊರತು ಸಾಲ ತೆಗೆದುಕೊಳ್ಳೋದಿಲ್ಲ. ಇಂದಿನಿಂದ ನಿನ್ನ ದೇವರು ನಿನ್ನ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಮಾಡ್ತಾರೆ. ಆ ಅಭಿವೃದ್ಧಿ ಆಗ್ಬೇಕಂದ್ರೆ ಇವತ್ತು ನೀವು ನಿಮ್ಮ ಜೀವನದಲ್ಲಿ ಆಶೀರ್ವಾದ ಅನ್ನೋದು ಪದಕ್ಕೆ ನೀವು ಬಂದಾಗ ದೇವರು ಎಲ್ಲ ಆಶೀರ್ವಾದ ತರ್ತಾರೆ. ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ, ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ, ನನಗಿಂದು ಸಾಕಪ್ಪ. ದೇವರು ಹೇಳ್ತಾರೆ, ಎಲ್ಲಾ ವಿಷಯಗಳಲ್ಲಿ ನಿಮ್ಮನ್ನು ಅಭಿವೃದ್ಧಿ ಪಡಿಸೋದೇ ಇಷ್ಟ ಆಗತ್ತೆ. ಯಾವ್ದು ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ? ಇದರಲ್ಲಿ ಹಣಕಾಸುಗಳ ವಿಷಯದಲ್ಲಿ, ಬೀಜವನ್ನು ಬಿತ್ತುವ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ ಅಪೊಸ್ತಲ ಪೌಲರು. ಆ ಬಿತ್ತುವಂತ ಇದರಲ್ಲಿ ಇವತ್ತು ಏನಾಗಿದೆ, ಸಭೆಯೆಲ್ಲ ಬಂದು ಈ ಎಲ್ಲ ಅನ್ನೋ ಕಡೆ ಹೋಗಿ ಇಲ್ಲ ಅನ್ನೋದು ಬಂದ್ಬಿಟ್ಟಿದೆ. ಮನುಷ್ಯ ಏನಾಗ್ಬಿಟ್ಟ, ಎಲ್ಲ ಹೋಗಿ ಏನಿಲ್ಲ ಬೇದ, ವ್ಯಾಪಾರ ಇಲ್ಲ ಬೇದ, ಜೀವನ ಇಲ್ಲ ಬೇದ, ವರಗಳಿಲ್ಲ ಬೇದರ್. ಮನುಷ್ಯ ಎಲ್ಲ ಜಿಗುಪ್ಸೆ ಮಾಡ್ಕೊಂಡ್ಬಿಟ್ಟ. ಯಾಕಂದರೆ ಕೇಳತಕ್ಕ ಬೋಧನೆ ಆ ಥರ ಇದೆ. ಅದಕ್ಕೆ ಮನುಷ್ಯ ಏನಾಗ್ಬಿಟ್ಟ, ಇವತ್ತು ಸನ್ಯಾಸತ್ವ ಜೀವನಕ್ಕೆ ಬಂದ್ಬಿಟ್ಟ. ಬಟ್ಟೆ ಬೇಡ, ಒಡವೆ ಬೇಡ, ಇಸ್ತ್ರಿ ಬಟ್ಟೆ ಬೇಡ, ಟರ್ಲಿನ್ ಶರ್ಟ್ ಬೇಡ, ಕಾಟನ್ ಶರ್ಟ್ ಸಾಕು, ಶೇವಿಂಗ್ ಬೇಡ, ಚಪ್ಪಲಿ ಬೇಡ, ಚಾಪೆ ಬೇಕು, ಮಂಚ ಬೇಡ, ಮಲ್ಕೋ ಅಲ್ಲೇ ನೆಲದ ಮೇಲೆ. ನಾಯಿನೂ ಅಲ್ಲೇ ಮಲಗ್ತದೆ, ನೀನು ಅಲ್ಲೇ ಮಲಗ್ತದೆ, ನಿನಗೂ ಅದಕ್ಕೇನು ವ್ಯತ್ಯಾಸ ಐತೆ? ಇಂಗ್ಲೀಷ್ ಹೇಳುತ್ತೆ ವಾಲಂಟರಿ ವೆಲ್ ಆಫ್ ಪಾವರ್ಟಿ. ದ ವಾಲಂಟರಿ ವೆಲ್ ಆಫ್ ಪಾವರ್ಟಿ ಅಂದರೆ ಸನ್ಯಾಸತ್ವ. ಅದು ಆ ಸನ್ಯಾಸತ್ವಕ್ಕೆ ಮನುಷ್ಯ ಬಂದ್ಬಿಟ್ಟ. ಒಂದೇ ತಟ್ಟೆ ಸಾಕು, ಎರಡೇ ಬಟ್ಟೆ ಸಾಕು, 3 ಸೀರೆ ಸಾಕು, ಒಂದೇ ಗುಡಿಸಲು ಸಾಕು, ಎಲ್ಲ ಮಾರಿಬಿಡು, OLSಗೆ ನಿನ್ನನ್ನು ಮಾರಿಬಿಡು. ನನ್ನ ಮಗಳೇ, ಇವತ್ತು ಏನು ತಿಳ್ಕೊಂಡಿದ್ದೀವಿ ಸಭೆ ಅಂದರೆ
ಎಲ್ಲವನ್ನ ಪಡ್ಕೊಳ್ಳೋ ಸ್ಥಳ ಮಗನೇ. Hallelujah. ಎಲ್ಲವನ್ನ ಬಿಸಾಕೋ ಸಮಯ ಅಲ್ಲ ಇದು. ಇಷ್ಟು ವರ್ಷ ಸೈತ ನಿಮ್ಮ ಮನೆಯೊಳಗೆ ಎಲ್ಲವನ್ನ ಕದ್ದು ಕದಿಯುವುದಕ್ಕೂ ಸೂಲುವುದಕ್ಕೂ ನಾಶ ಮಾಡೋದಕ್ಕಾಗಿ ಬಂದ ಹೊರತು ಮತ್ಯಾವುದಕ್ಕಾಗಿ ಬಂದಿಲ್ಲ. ಅದು ಯೇಸು ಕ್ರಿಸ್ತ ಬರೋವರೆಗೂ. ಯೇಸು ಕ್ರಿಸ್ತ ಬಂದ ಮೇಲೆ ಅವ್ರು ಹೇಳ್ತಾರೆ, ನಾನಾದರೂ ನನ್ನ ಕುರಿಗಳಿಗೆ ಜೀವ ಕೊಡಬೇಕೆಂದಲೂ ಆ ಜೀವವು ಅವರಿಗೆ ಸಮೃದ್ಧಿಯಾಗಿರಬೇಕೆಂದಲೂ ನಾನು ಬಂದಿದ್ದೇನೆ ಅಂತ ಹೇಳ್ತಾರೆ. ಆ ಸಮೃದ್ಧಿ ಅನ್ನೋದು ಓವರ್ಫ್ಲೋ ಬ್ಲೆಸ್ಸಿಂಗ್. ಮೈ ಕಪ್ ರನ್ನತ್ ಓವರ್. ದೇವ್ರ ಡಿಸೈರ್ ಏನು? ದೇವ್ರ ಡಿಸೈರ್ ಗಾಡ್ ಟೇಕ್ಸ್ ದ ಪ್ಲೆಸರ್ ಇನ್ ದ ಪ್ರಾಸ್ಪರಿಟಿ ಆಫ್ ಈಸ್ ಸರ್ವೆಂಟ್. ದೇವ್ರ ವಾಕ್ಯ ಹೇಳುತ್ತೆ, ದೇವರು ತನ್ನ ಸೇವಕರ ಐಶ್ವರ್ಯ, ಹೇಳಿ, ದೇವರು ತನ್ನ ಸೇವಕರ ಐಶ್ವರ್ಯಗಳಲ್ಲಿ ಬಹು ಸಿರಿವಂತರಾಗಬೇಕೆಂದು ಎಚ್ಚರ ಪಡುತ್ತಾರೆ. ಗಾಡ್ ಟೇಕ್ ದ ಪ್ಲೆಸರ್ ಇನ್ ದ ಪ್ರಾಸ್ಪರಿಟಿ ಆಫ್ ಹಿಸ್ ಸರ್ವೆಂಟ್ ಅಂತ ಹೇಳುತ್ತೆ. ದೇವ್ರಿಗೆ ಸ್ತೋತ್ರವಾಗಲಿ. ಆಗ ಒಂದು ವೇಳೆ ಅಲ್ಲಿ ವಾಕ್ಯ ಬರ್ದಿದೆ, ದೇವರು ತನ್ನ ಸೇವಕರ ದರಿದ್ರಗಳಲ್ಲಿ ಇರಿ ದೇವರು ತನ್ನ ಸೇವಕರ ದರಿದ್ರಗಳಲ್ಲಿ ಅವರು ಸಿರಿವಂತರಾಗಬೇಕು. ಅರ್ಧೋಗಿರೋ ಚಾಪೆ, ಅರ್ಧೋಗಿರೋ ಪೈಜಾಮ, ಅರ್ಧೋಗಿರೋ ಚಪ್ಪಲಿ, ತಲೆ ಕೆರ್ಕೊಂಡು ತಲೆ ಮೇಲೆಲ್ಲ ಏನೆಲ್ಲ ಹಾಕೊಂಡು, ಇದೆಲ್ಲ ದರಿದ್ರ. ಯು ಆರ್ ರಿಚ್ ಇನ್ ಪಾವರ್ಟಿ. ತುಂಬ ಜನ ಹೇಳ್ತಾರೆ, ಬ್ರದರ್, ಡಾಕ್ಟರ್ ಶಾಪ್ಗೆ ಹೋದ್ರೆ ಡಾಕ್ಟರ್ ಹೇಳ್ತಾರೆ, ಏನ್ರಿ ಸರ್ ಕೂದಲು ಉದುರ್ತಾ ಐತೆ ಸರ್, ರೀ ವಿಟಮಿನ್ ರೀ ನಿಮಗೆ, ಆಲಿಸ್ ಕುಡೀರಿ, ಅದು ಕುಡೀರಿ, ಇದು ಕುಡೀರಿ, ಚರಸ್ನ ಆ ಥರ ಎಣ್ಣೆ ಹಾಕ್ರಿ. ರೀ ಏನ್ರಿ ಹಿಂಗೆಲ್ಲ ಹೇಳ್ತಾರೆ. ಬಿಕ್ಸ್ತವ್ರು ನೋಡ್ರಿ ಕೂದಲು ಎಷ್ಟೈತೆ, ಬೆಕ್ಕರ್ ನೋಡ್ರಿ ಅವ್ನು ಯಾವ ಆಲಿಸ್ ಕುಡಿಯಲ್ಲ ರೀ, ಅವ್ರ ಕೂದಲು 2 ಮೀಟ್ರ್ ಐತೆ ಒಂದು ಸ್ನಾನನೇ ಮಾಡ್ತಿಲ್ಲ. ನಾನು ಹೇಳ್ತೇನೆ, ಅವನು ಸಿರಿವಂತನಾಗ್ತಾ ಇದ್ದಾನೆ, ಶ್ರೀಮಂತ. ಯಾರು? ಬಡತನದಲ್ಲಿ ಶ್ರೀಮಂತನ. ಆದರೆ ನಮ್ಮ ದೇವ್ರು ನಮ್ಗೆ ಹೇಳ್ತಾರೆ, ಇನ್ನು ನೀವು ಬಡತನದಲ್ಲಿ ಶ್ರೀಮಂತಳಾಗಿರ್ಬೇಡ ಮಗಳೇ, ಸಿರಿವಂತಿಕೆಯಲ್ಲಿ ಶ್ರೀಮಂತಳಾಗಿರು. ಯಾಕಂದ್ರೆ ನಾ ಬಂದಾಯ್ತು, ಶಿಲಿಬೆ ಮೇಲೆ ಸೈತಾನ ಜಜ್ಜಿದಾಯ್ತು, ನಿನ್ನನ್ನು ಟಾರ್ಮೆಂಟ್ ಮಾಡಿ, ನಿನ್ನ ಮೇಲೆ ದೌರ್ಜನ್ಯ ಮಾಡಿ, ನಿನ್ನ ಮೇಲೆ ದುಃಖವನ್ನು ಎಸಗಿದ ಸೈತಾನನೆಲ್ಲ ಕಾರ್ಯಗಳ ಕಟ್ಟಿ ಹಾಕಾಯ್ತು. ನನ್ನ ರಕ್ತವನ್ನು ಬಿಡುಗಡೆ ಮಾಡಿದ್ದೇನೆ. ಇನ್ನು ನನ್ನ ಮಕ್ಕಳು ಐಶ್ವರ್ಯದಲ್ಲಿ ಬರಬೇಕು. ಅದಕ್ಕೆ ನನ್ನ ಪ್ರಸನ್ನತೆಯನ್ನ ಈ ಹೆಸರು ತಗೊಂಬಂದಿದ್ದೇನೆ. ನನಗೆಂದು ಸಾಕಪ್ಪ ನಿನ್ನ ಪ್ರಸನ್ನತೆ, ನನಗೆಂದು ಸಾಕಪ್ಪ ನಿನ್ನ ಪ್ರಸನ್ನತೆ, ನನಗೆಂದು ಸಾಕಪ್ಪ. ಆಗ ಈ ವಿಷಯದಲ್ಲಿ ನೀವು ಚುರುಕಾಗಿ ಕೂತ್ಕೊಂಡ್ಬಿಟ್ರೆ ಚುರುಕಾಗಿ ಆಶ್ರದ ಪಟ್ಬಿಡ್ತೀರಾ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಸೋಮಾರಿಯು ಮಳೆಗಾಲದಲ್ಲಿ ಬೀಜ ಬಿತ್ತನು, ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಅವನಿಗೇನು ಸಿಗತ್ತೆ. ದ ಲೇಸಿ ಮ್ಯಾನ್ ವಿಲ್ ನಾಟ್ ಪ್ಲೋ ಎನಿಥಿಂಗ್, ವಿಲ್ ನಾಟ್ ಸೋ ಎನಿಥಿಂಗ್ ಇನ್ ದ ಟೈಮ್ ಆಫ್ ವಿಂಟರ್. ವೆನ್ ದ ಹಾರ್ವೆಸ್ಟ್ ಕಮ್ಸ್ he cannot expect any kind of harvest. It is the only he has to beg for the thing. ಸೋಮಾರಿಯು ಮಳೆಗಾಲದಲ್ಲಿ ಬೀಜವನ್ನು ಬಿತ್ತೋನು, ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಅವನು ಏನು ಸಿಕ್ಕುತ್ತದೆ. ಅವನು ಭಿಕ್ಷೆ ಬೇಡಿ ಊಟ ಮಾಡಬೇಕಾಗತ್ತೆ. ಆಗ ದರಿದ್ರ ಎಲ್ಲಿರುತ್ತೆ? ಸೋಮಾರಿ ಜೊತೆ ಇರುತ್ತೆ. ಸೋಮಾರಿ ಎಲ್ಲಿರುತ್ತಾನೆ ಅಲ್ಲಿ ದರಿದ್ರ ಇರುತ್ತೆ. ಆಗ ದೇವ್ರ ದೃಷ್ಟಿಯಲ್ಲಿ ಸೋಮಾರಿ ಅಂತ ಆಕ್ಸ್ಫರ್ಡ್ ಡಿಕ್ಷನರಿ ನೋಡಬಾರ್ದು, ದೇವ್ರ ಡಿಕ್ಷನರಿ ನೋಡಬೇಕು. ದೇವ್ರ ಡಿಕ್ಷನರಿ ಹೇಳುತ್ತೆ, ಸೋಮಾರಿ ಯಾರಂದ್ರೆ ಬೀಜವನ್ನು ಬಿತ್ತದೇ ಇರೋನೇ ಸೋಮಾರಿ. ಇವತ್ತು ಸಭೆ ಮಕ್ಕಳಿಗೆ ದೇವ್ರು ಹೇಳ್ತಾರೆ, ಒಂದು ನ್ಯೂ ರೆವಲ್ಯೂಷನ್ನು, ನೀವು ಬೀಜ ಬಿತ್ತೋದಲ್ಲಿ ಆಸಕ್ತಿ ಆದರೆ ನಾನು ಹೇಳ್ತೇನೆ, ಅವೆಲ್ಲ ಕೆಲಸ ತಾನಾಗೆ ತನ್ನಾಗೆ ಮಾಡ್ಕೊಂಡ್ಬಿಡ್ತಾರೆ. ನೀವೇನು ಕೇಳ್ತೀರಾ, ನೀವು ಕೇಳೋದಕ್ಕಿಂತ ಮಿಗಿಲಾಗಿ ದೇವರು ಅದನ್ನು ಮಾಡೋಕ್ಕೆ ಅವರು ಶಕ್ತರಾಗಿದ್ದಾರೆ. ಆಗ ಆ ಸೋಮಾರಿತನ ನಮ್ಗೆ ಇರಬಾರ್ದು. ಆಗ ವಿಶ್ವಾಸ ಅನ್ನೋದೇನು ಮಾಡುತ್ತಂದ್ರೆ, ಬಂದ ತಕ್ಷಣ ಅವನು ಕೊಡೋದಕ್ಕೆ ಆರಂಭ ಆಗ್ತಾನೆ. ಲೂಕ ಸುವಾರ್ತೆ 1ನೇ ಅಧ್ಯಾಯ 45ನೇ ವಾಕ್ಯ. ಲೂಕ್ ಚಾಪ್ಟರ್, ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 1 verse 45. It says what it says. ದೇವರ ಸನ್ನಿಧಾನದಲ್ಲಿ ನಂಬುವಳಾದ ನೀನು, ದೇವರಿಗೆ ಸ್ತೋತ್ರವಾಗಲಿ, ಏನಂತ ವಾಕ್ಯ ಬರೆಯಲ್ಪಡುತ್ತೆ? ನಂಬಿದವಳಾದ ನೀನು ಧನ್ಯಳೇ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ಹೇಳಿ, ನಂಬಿದವಳಾದ ನೀನು ದರಿದ್ರಳು, ಧನ್ಯಳು. ನಾನು ಹೇಳು, ಧನ್ಯಳು, ಧನ್ಯಳು, ಧನ್ಯಳು.
ನಂಬಿದವಳಾದ ನೀನು ಧನ್ಯಳೇ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ಸಂತ ಮರಿಯಮ್ನವರಿಗೆ ವಾಕ್ಯ ಬಂದು ಗೆಬ್ರಿಯಲ್ ದೇವದೂತ ಹೇಳ್ತಾನೆ, ನೋಡಮ್ಮ ನಿನ್ನ ಗರ್ಭದಲ್ಲಿ ಒಂದು ಮಗು ಹುಟ್ಟತ್ತೆ, ಆ ಮಗುಗೆ ಏಸು ಅಂತ ನೀನು ನಾಮಕರಣ ಮಾಡು ಅಂತ ಹೇಳಿದ ತಕ್ಷಣ ಅವಳು ಅದನ್ನು ಸ್ವೀಕಾರ, ಲೆಟ್ ದೈ ವರ್ಡ್ ಡನ್ ಅನ್ ಟು ಮೀ, ನಿನ್ನ ವಾಕ್ಯಗಳು ನೀನು ಹೇಳಿದಂತೆ ನನಗೆ ಉಂಟಾಗಲಿ ಅಂತ ಹೇಳಿ ನಂಬಿದಳು. ನಂಬಿ ಹೋಗಿ ಏನು ಮಾಡ್ಬಿಟ್ಲು, ಹೋಗಿ 7 ಕುರಿಗಳನ್ನು, ಹಿಸ್ಟ್ರಿ ಹೇಳುತ್ತೆ 7 ಕುರಿಗಳನ್ನ ದೇವಾಲಯದಲ್ಲಿ ಹೋಗಿ ಬಲಿಗಳನ್ನ ಸಲ್ಲಿಸಿದ್ಲು. ಶಿ ಆಫರ್ಡ್ 7 ಲ್ಯಾಂಪ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅದು ಕೊಟ್ಟು ಮನೆಗೆ ಬಂದ ಮೇಲೆ ವಾಕ್ಯ ಹೇಳುತ್ತೆ ಅವಳು ಗರ್ಭವತಿ ಆದ್ಲು. ಗರ್ಭವತಿ ಆದ್ಲು, ರಕ್ಷಕರನ್ನ ಎತ್ತುವ ಒಂದು ಗರ್ಭವತಿ ಆದ್ಲು. ಇವಾಗ ನೀವೆಲ್ಲ ಗರ್ಭವತಿಗಳಾಗಿದ್ದೀರಿ. ಏನು ಗರ್ಭವತಿ? ಯು ಆರ್ ಕ್ಯಾರಿಂಗ್ ದ ಗಾಸ್ಪಲ್ ಆಸ್ ಇನ್ ಯುವರ್ ವೂಂಬ್. ಸುವಾರ್ತೆಯನ್ನ ಗರ್ಭ ಧರಿಸ್ಕೊಂಡು ಬಂದಿದ್ದೀರಾ. ಯಾವಾಗ ವಾಕ್ಯ ಕೊಳಕ್ಕೆ ಹೋಗ್ತೀರಾ, ಯಾವಾಗ ವಾಕ್ಯ ಸನ್ಮಾನ ಮಾಡಿ ಆ ವಾಕ್ಯದ ಪ್ರಕಾರವಾಗಿ ನಂಬಿದಾಗಿ ನೀವು ಹೋಗ್ತೀರಾ, ಆ ನಂಬಿದವಳ ಬೇರೆ ಹೇಳ್ತಾರೆ ನೀನು ಧನ್ಯಳು. ನೇತ್ರ ನೀನು ನಂಬಿದ್ಯಾ, ನೀನು ಧನ್ಯಳು. ಸಿಸ್ಟರ್ ಆನಾವಳ ನೀವು ನಂಬಿದ್ದೀರಾ, ನೀವು ಧನ್ಯರು. ಅಂಬಿಕಾ நீங்கள் விசுவாசிக்கிறீர்கள், நீங்கள் பாக்கியவதிகள் என்று கத்த சொல்லுகிறார். ಸುಮಾರು ನೀವು ನಂಬಿದ್ದೀರಾ, ನಿಮ್ಮನ್ನು ದೇವರು ಹೇಳ್ತಾರೆ ಆಶೀರ್ವದಿಸಲ್ಪಟ್ಟವಳು. God doesn't see the volume, God see the heart. God is after not after money, he is after your heart. ನಿನ್ನ ಹೃದಯ ನೋಡ್ತಾ ಇದ್ದಾರಪ್ಪ. ನಂಬಿದವಳಾದ ನೀನು ಧನ್ಯಳು. ಈ ವಾಗ್ದಾನವನ್ನು ನಂಬಿದವಾದ ಜಯಣ್ಣ ನೀನು ಧನ್ಯನು. ಈ ವಾಗ್ದಾನ ನಂಬಿದ ಪದ್ಮಾವತಿ, you are a faith, you are a blessed woman. Sebastian, you are blessed man because you are believing my word. ಕರ್ತನ ನಂಬಿಕೆ ಆಶೀರ್ವಾದ ಭಾಗ್ಯದಾಯಕವಾದ ಕರ್ತ. ನಂಬಿದ ಹೇಳಿ, ನಂಬಿದವಳಾದ ನೀವು ಧನ್ಯರು. ಧನ್ಯರು. ನಂಬಿದವರಾದ ನೀವು ಧನ್ಯರು. ಧನ್ಯರು. ಏನು ನಂಬಿದವರು? Hebrews chapter 11 verse 4. You read it now. Answer is there. Hebrew 11ನೇ ಅಧ್ಯಾಯ 4ನೇ ವಚನ. ನಂಬಿಕೆಯಿಂದಲೇ, ನಂಬಿದವಳಾದ ನೀವು ಧನ್ಯನಂತ ಹೇಳ್ತಾರೆ. ಈಗ ಹೇಳ್ತಾರೆ ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಆಗ ಬೈ ಫೇತ್ ಏಬೆಲ್ ಆಫರ್ಡ್ ದ ಎಕ್ಸಲೆಂಟ್ ಸ್ಯಾಕ್ರಿಫೈಸ್ ಮೋರ್ ದೆನ್ ವಾಟ್ ಕೈನ್ ಡಿಡ್. ಬೈ ಫೇತ್, ನಂಬಿಕೆಯಿಂದಲೇ ಏಬೇಲನು, ಎಕ್ಸಲೆಂಟ್ ಅಂದ್ರೆ ಏನು ಅರ್ಥ ಗೊತ್ತಾ? ಎಕ್ಸಲೆಂಟ್ ಅಂದ್ರೆ ಏನು ಗೊತ್ತಾ? ಗುಡ್ಡು, ವೆರಿ ಗುಡ್ಡು, ವೆರಿ ವೆರಿ ಗುಡ್ಡು, ಇದೆಲ್ಲ ಆದಮೇಲೆ ಕೊನೆಗೆ ಆ ಬೈಬಲ್ ಹೇಳುತ್ತೆ ಎಕ್ಸಲೆಂಟ್ ಅಂತ ಹೇಳುತ್ತೆ. ಅವಾಗ ಅವನದು ಇದ್ದಿದ್ದು ಒಂದೇ ಒಂದು ಅವನದು ಇದ್ದಿದ್ದು ಪುಷ್ಟಿಯಾದ ಒಂದೇ ಒಂದು ಆ ಕುರಿಮರಿ ಇತ್ತು. ಚೆನ್ನಾಗಿ ಕೊಬ್ಬಿಸಿ ತನ್ನ ಪ್ರೀತಿಯಿಂದ ಸಾಕಿದ್ದ, ಅದನ್ನು ಪ್ರೀತಿಯಿಂದ ಸಾಕಿದ್ದ. ದೇವ್ರು ಹೇಳ್ತಾರೆ ನನಗೆ ಕಾಣಿಕೆ ತೆಗೆದುಕೊಂಬನ್ನಿ. ಅವನು ಕಾಣಿಕೆ ತರ್ತಾನೆ, ಅಣ್ಣ ತಮ್ಮನ್ನು ಕಾಣಿಕೆ ತರ್ತಾನೆ, ತಮ್ಮ ಕಾಣಿಕೆ ತರ್ತಾನೆ. ಆ ಕಾಣಿಕೆ ಕಾರ್ಯರೂಪದಲ್ಲಿ ತರ್ತಾನೆ, ಇವನು ಹೃದಯಪೂರ್ವಕವಾಗಿ ತರ್ತಾನೆ. ಆಗ ದೇವರು ವಾಕ್ಯ ಹೇಳುತ್ತೆ ಏಬೆಲ್ ಆಫರ್ಡ್ ದ ಎಕ್ಸಲೆಂಟ್ ಸ್ಯಾಕ್ರಿಫೈಸ್ ಬೈ ಫೇತ್. ಆಗ ನೀನು ಕೊಡ್ತೀಯ ಅನ್ಬೇಕಾದ್ರೆ ನಿನ್ನ ನಂಬಿಕೆ ಬಂದಿದೆ ಅಂತ ಅರ್ಥ. ಆಗ ನಂಬಿಕೆ ಅನ್ನೋದು ಒಂದು ಗಿಫ್ಟ್ ಅದು ನಿಮಗೆ. ಪವಿತ್ರಾತ್ಮರ 9 ವರಗಳಲ್ಲಿ ನಂಬಿಕೆ ಅನ್ನೋದು ಒಂದು ಗಿಫ್ಟ್ ಇದ್ದಾಗೆ. ನಾನು ಹೇಳ್ತೇನೆ ಮಗಳೇ, ಮರಿಯಮ್ಮನವ್ರಿಗೆ ಹೇಳ್ತಾರೆ ದೇವರು ನಂಬಿದವಳಾದ ನೀನು ಧನ್ಯಳು ಅಂತ. ಆ ನಂಬಿಕೆ ಹೇಗೆ ಮಾಡುತ್ತಂದ್ರೆ ಕಾಣಿಕೆ ತಂದು ಕೊಟ್ಬಿಡ್ತಾಳೆ. ಆಗ ದೇವರು ಮಕ್ಕಳತ್ತೆ ನಂಬಿಕೆಯಿಂದಲೇ ಏಬೇಲನು ದೇವರಿಗೆ ಅತ್ಯುತ್ತಮವಾದ ಕಾಣಿಕೆಯನ್ನು ಕೊಟ್ಟನು. ಅವನು ಸತ್ತೋದ, ಆದರೆ ಸ್ಕ್ರಿಪ್ಚರಲ್ಲಿ ಅವನ ಕೆಲಸ ಇನ್ನೂ ಸಾಯಲಿಲ್ಲ. ಅವನು ಸತ್ತೋದ್ರು ಕೂಡ ಅವ್ರು ಹೇಳ್ತಾರೆ ನಾನು ಏಬೇಲನ ದೇವರು ಅಂತ ಹೇಳ್ತಾರೆ. ಆಗ ಹಣ ಅನ್ನೋದೇನು? ಹಣ ಅನ್ನೋದು ದೇವರು ಭೂಮಿಯಲ್ಲಿರೋ ಜನರಿಗೆ ಎಲ್ಲದಕ್ಕೂ ಹಣನೇ ಮಾತಾಡ್ತಾರೆ. ಆದರೆ ಹಣದ ಮಧ್ಯದಲ್ಲಿ ನಾವಿದ್ದೀವಿ, ನಾವು ಹೇಳ್ತೀವಿ ಇಲ್ಲ ನಮಗೆ ಪರಲೋಕದ ದೇವರೇ ಯಜಮಾನ. ನಿಮಗೆ ಹಣ ಯಜಮಾನ ಆಗಿರ್ಬೋದು, ಆದರೆ ದೇವರು ನಮಗೆ ಯಜಮಾನ ಆಗಿದ್ದಾನೆ. ಆಗ ಹಣವನ್ನು ನಂಬಿರೋನು ಬಿದ್ದೋಗ್ತಾನೆ. ಆಗ ನಿಮ್ಗೆ ಹಣ ಬೇಕಾ? ಹಣ ನೀವು ಯಾವಾಗ ಕೊಡ್ತೀಯಾ? ಆ ಬೀಜಕ್ಕೆ ಏನು ಶಕ್ತಿ ಇದೆ ಅಂದರೆ ಅದು ಪುನರುತ್ಥಾನದ ಶಕ್ತಿ ಇಟ್ಕೊಂಡಿದೆ, ಪುನರುತ್ಥಾನದ ಶಕ್ತಿ ಇದೆ. ಅದಕ್ಕೆ ನಾನು ಹೋದ ವಾರ ಹೇಳಿದೆ, ಕೊಂಬೆ ಮರದಿಂದ ಒಬ್ಬ ಮನುಷ್ಯ ಬೀಳ್ತಾ ಇದ್ದಾನೆ, ಒಂದು ಕೊಂಬೆ ಇಟ್ಕೊಂಡ್ಬಿಟ್ಟ. ಕೊಂಬೆಯಿಂದ ಅವನು ಕೆಳಗೆ ಬೀಳಬೇಕಾದ್ರೆ ದೇವರೇ ಕಾಪಾಡಿ ಕಾಪಾಡಿ ಅಂತ ಹೇಳ್ತಾನೆ. ಆಗ ಒಂದು ವಾಯ್ಸ್ ಬರುತ್ತೆ, ಮಗನೇ ನಿನ್ನನ್ನು ಕಾಪಾಡೋಣ ಅಂತ ಹೇಳ್ತಾನೆ. ಆದರೂ ಅವನು ಹೇಳ್ತಾನೆ ದೇವರೇ ನನ್ನ ಕಾಪಾಡು ಕಾಪಾಡು ಅಂತ ಹೇಳ್ತಾನೆ. ತಿರ್ಗಾ ಒಂದು ವಾಯ್ಸ್ ಬರುತ್ತೆ,
ನಾನು ನಿನ್ನ ಕಾಪಾಡ್ತೀನಿ ಮಗನೇ ಅಂತ ಹೇಳ್ತಾರೆ. 3ನೇ ಸತಿ ಹೇಳ್ತಾನೆ, ದೇವರೇ ನನ್ನ ಕಾಪಾಡು ಕಾಪಾಡು ಅಂತ ಹೇಳ್ತಾನೆ. ಅವನು ಕಾಪಾಡಂದಾಗ ಇನ್ನೊಂದು ವಾಯ್ಸ್ ಬರುತ್ತೆ, ನಾನು ನಿನ್ನನ್ನು ಕಾಪಾಡೋಣ, ಆದರೆ ನೀನು ಆ ಕೊಂಬೆನ ಬಿಟ್ಬಿಡು ಅಂತ ಹೇಳ್ತಾರೆ. ಓ ದೇವ್ರೇ, ನನ್ನನ್ನು ರಕ್ಷಿಸು. ಓ ದೇವ್ರೇ, ನನ್ನನ್ನು ರಕ್ಷಿಸು. ಓ ದೇವ್ರೇ, ನನ್ನನ್ನು ರಕ್ಷಿಸು. ಓ ದೇವ್ರೇ, ನನ್ನನ್ನು ರಕ್ಷಿಸು. ಕೈಬಿಡು ಮಗನೇ, ನಿನ್ನನ್ನು ರಕ್ಷಿಸುತ್ತೇನೆ. ಕೈಬಿಡು ಮಗನೇ, ನಿನ್ನನ್ನು ರಕ್ಷಿಸುತ್ತೇನೆ. ಈಗ ಅವನಿಗೆ ದೇವ್ರ ಮೇಲೆ ತುಂಬ ವಿಶ್ವಾಸ, ಅದಕ್ಕೆ ಅವ್ನು ದೇವರೇ ದೇವರೇ ಅಂತಾನಲ್ವಾ. ಅವ್ನು ದೇವರೇ ದೇವರೇ ನನ್ನ ಕಾಪಾಡು ಅಂದಾಗ ದೇವ್ರು ಹೇಳ್ತಾರೆ, ನಿನ್ನ ಕೊಂಬೆನ ಬಿಟ್ಬಿಡು, ನಾನು ನಿನ್ನ ಕಾಪಾಡ್ತೀನಿ ಅಂತ ಹೇಳ್ತಾರೆ. ಈಗ ನಾನು ಕೇಳೋದು, ಕೊಂಬೆ ಮೇಲಿಡೋದು ವಿಶ್ವಾಸನ, ಕೊಂಬೆ ಬಿಡೋದು ವಿಶ್ವಾಸನ? ಕೊಂಬೆ ಬಿಡೋದು. ಬಿಟ್ಬಿಟ್ರೆ ದೇವ್ರು ಕಾಪಾಡಿಲ್ಲ ಅಂದರೆ ನಂಬಿಕೆ, ದೇವ್ರ ಮೇಲೆ ನಂಬಿಕೆ ಇದೆ, ನನ್ನ ದೇವ್ರು ನನ್ನ ಕಾಪಾಡ್ತಾರೆ. ಆಗ ದೇವ್ರು ಹೇಳ್ತಾರೆ, ಕೊಂಬೆ ಬಿಡೋದೆ ವಿಶ್ವಾಸ, ಕೊಂಬೆ ಬಿಡೋದೇ ನಂಬಿಕೆ. ಆಗ ನಾ ಹೇಳ್ತೇನೆ, ನೀ ಹಿಡ್ಕೊಂಡಿರೋ ದುಡ್ಡು ಬಿಡೋದೇ ನಂಬಿಕೆ. ನೀ ದುಡ್ಡು ಹಿಡ್ಕೊಂಡಿರೋದನ್ನ ಬಿಡೋದೇ ನಂಬಿಕೆ. ಅಪ್ಪ ಹೇಳ್ತಾರೆ, 5 ಲಕ್ಷ ಬಿಟ್ಬಿಡು, 50 ಕೋಟಿ ನಿನ್ ಕೊಡ್ತೀನಿ. 50 ಲಕ್ಷ ಬಿಟ್ಬಿಡು, ನಾನು ನಿನ್ಗೆ 500 ಕೋಟಿ ಇಕ್ಕಿದ್ದೀನಿ. ಅದಕ್ಕೆ ಅತ್ಯುತ್ತಮವಾದ ಕಾಣಿಕೆಯನ್ನ ಆ ಕೊಂಬೆ ಕೊಂಬೆ ಅಂದ್ಕೊಂಡು ಹಿಡಿತಾನೆ. ಆಗ ದೇವ್ರು ಹೇಳ್ತಾರೆ, ದೇವರೇ ನಿನ್ನ ಕೊಂಬೆ ಕೊಂಬೆ ಅಂತ ಇಟ್ಕೊತೀನಿ, ನಿನ್ನ ನಂಬಿದ್ದೀನಪ್ಪ, ಆದ್ರೆ ಹಿಂಗೆ ಕಾಪಾಡಪ್ಪ. ಆಗ ದೇವ್ರು ಕೇಳ್ತಾರೆ, ನಿನಗೆ ಕೊಂಬೆ ಬೇಕಾ ನಾನು ಬೇಕಾ? ನಿನಗೆ ನಾನು ಬೇಕಾದರೆ ಕೊಂಬೆ ಬಿಟ್ಬಿಡು, ಕೊಂಬೆ ಬೇಕಾದರೆ ನನ್ನ ಮರೆತು ಬಿಡು ಅಂತ ಹೇಳ್ತಾರೆ. ಆಗ 2 ಯಜಮಾನಿಗೆ ನೀವು ಸೇವ್ ಮಾಡೋಕ್ಕಾಗಲ್ಲ. ಯಾವಾಗ ನೀವು ಕೊಂಬೆ ಬಿಡ್ತೀರಾ ಆಗ ದೇವರು ಅಂದರೆ ಕೊಂಬೆ ಅಂದ್ರೇನು, ಆ ಕಾಣಿಕೆನ ದೇವ್ರಿಗೆ ಬಿಡ್ತೀರಾ. ನಂಬಿಕೆಯಿಂದಲೇ ಏಬೇಲೇನು ದೇವರಿಗೆ ಉತ್ಕೃಷ್ಟವಾದ ಶ್ರೇಷ್ಠವಾದ ಕಾಣಿಕೆಯನ್ನು ಕೊಟ್ಟ ಅಂತ ಹೇಳುತ್ತೆ. ಆಗ ದೇವ್ರ ವಾಕ್ಯ ಅಲ್ಲಿ ಹೇಳಿದೆ, ಇನ್ನೂ ಅಲ್ಲಿ ಹೊಸ ಒಡಂಬಡಿಕೆ ಬಂದಿಲ್ಲ. There was no New Testament, there was no Holy Spirit, there was no Pentecostal experience, there was no the law, Torah, there was not even Moses was born, but still the offering was there. ಕಾಣಿಕೆ ಅನ್ನೋದಿತ್ತಲ್ಲಿ ಆದಿ ಕಾಂಡದಲ್ಲೇ, ಆ ಆದಿಯಲ್ಲೇ ದೇವರು ಆದಾಮನಿಗೆ ಈ ಕಾಣಿಕೆ ಯಾವುದಕ್ಕೆ ಕೊಡ್ತಾರೆ ಅಂದರೆ, ಜಗತ್ತನ್ನೇ ನಾ ಉಂಟು ಮಾಡಿದ್ದೇನೆ, ಜಗತ್ತನ್ನೇ ನಿನ್ನ ಕೈಲಿ ಕೊಟ್ಟಿದ್ದೇನೆ, ಈಗ ಕೊಟ್ಟ ಮೇಲೆ ನನ್ನ ನೀನು ಹೇಗೆ ಕೊಡ್ತೀಯ, ಸನ್ಮಾನ ಮಾಡ್ತೇನೆ ದೇವ್ರು ಇಷ್ಟಪಡ್ತಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ನನ್ನ ಸನ್ಮಾನ ಮಾಡೋರನ್ನ ನಾನು ಸನ್ಮಾನಿಸ್ತೇನೆ, ನನ್ನ ತಿರಸ್ಕಾರ ಮಾಡೋರು ತಿರಸ್ಕಾರ ಹೊತ್ಕೊಳ್ಳೋ. ಸನ್ಮಾನ ನೀವು ಮಾಡ್ತೀರಾ ದೇವ್ರಿಗೆ? ನಾನು ಹೇಳ್ತೇನೆ, ದೇವರು ನಿಮ್ಮನ್ನು 7ರಷ್ಟಾಗಿ ಸನ್ಮಾನ ಮಾಡ್ತಾರೆ. ಹಣ ಎಲ್ಲಿವರೆಗಿರುತ್ತೆ ನಿನಗೆ ದೇವ್ರ ಮೇಲೆ ವಿಶ್ವಾಸ ಇರಲ್ಲ, ಆ ಕೊಂಬೆ ಮೇಲೆ ವಿಶ್ವಾಸ ಇರುತ್ತೆ. ಅವಿಶ್ವಾಸ ನಿಮ್ಮ ಹಣ ಏನು ಮಾಡುತ್ತೆ, ನಿಮ್ಮನ್ನ ಅವಿಶ್ವಾಸ ನಿಮ್ಮನ್ನ ಕಣ್ಣು ಮುಚ್ಚಿಸಿ ದೇವರ ಕಾರ್ಯಗಳನ್ನ, ಮಹಿಮೆ ಕಾರ್ಯಗಳನ್ನ ನೋಡೋದಾರಾಗಿ ಬಿಟ್ಬಿಡತ್ತೆ. ನಂಬಿಕೆಯಿಂದಲೇ ಹೇಬೇಲನು ಉತ್ತಮವಾದ ಕಾಣಿಕೆಯನ್ನು ಅರ್ಪಿಸಿದ. ಆಗ ದೇವರ ಪ್ರಸನ್ನತೆ ಬಂದ್ಬಿಟ್ರೆ ಒಬ್ಬ ವ್ಯಕ್ತಿ ಅವನು ಏನನ್ನ ಬೇಕಾದ್ರೂ ಬಿಡಕ್ಕೆ ಅವನು ತಯಾರಾಗ್ತಾನೆ. ಇಟ್ ಇಸ್ ಜಸ್ಟ್ ಲೈಕ್ ಮೋಸಸ್, ದೌ ಹಿ ವಾಸ್ ಎ ಪ್ರಿನ್ಸಸ್, ದೌ ವಾಸ್ ಎ ಪ್ರಿನ್ಸ್ ಇನ್ ದ ಪ್ಯಾಲೇಸ್, ಈಜಿಪ್ಷಿಯನ್ ಪ್ಯಾಲೇಸ್. ಅರಮನೆಯಲ್ಲಿ ರಾಜಕುಮಾರನಾಗಿ 10 ಬೆರಳಿಗೆ 10 ಉಂಗುರಗಳು ಹಾಕಿ, ಚಿನ್ನದ ಕಿರೀಟ ಹಾಕೊಂಡು, ರಾಜ ಮರ್ಯಾದೆ ವಸ್ತುದಲ್ಲಿದ್ದಾಗ ದೇವರವನ ಜೊತೆ ಬಂದು ಮಾತಾಡ್ತಾನೆ, ಮಗನೇ ನಾನು ನಿನ್ನ ಪ್ರೀತಿ ಮಾಡ್ತೇನೆ ಅಂತ ಹೇಳಿದಾಗ ಅವನಿಗೆ ದರ್ಶನ ಆಗುತ್ತೆ. ದರ್ಶನ ನೋಡ್ತಾ ನೋಡ್ತಾ ಅವನಿಗೊಂದು ಎನ್ಕೌಂಟರ್ ಆಗುತ್ತೆ. ಎನ್ಕೌಂಟರ್ ಆಗ್ತಾ ಆಗ್ತಾ ಅವನಿಗೆ ಅರಮನೆಯ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಇಂಟ್ರೆಸ್ಟ್ ಹೋಗಿ ದೇವ್ರ ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಆ ಇಂಟ್ರೆಸ್ಟ್ ಆಗ್ತಾ ಆಗ್ತಾ ಒಂದೊಂದೇ ತನ್ನ ಆಸೆಗಳನ್ನ ಬದಿಗಿಡ್ತಾನೆ, ಆಕಾಂಕ್ಷೆಗಳನ್ನ ಬದಿಗಿಡ್ತಾನೆ, ತನ್ನ ಎಲ್ಲ ಮನೋರಂಜನೆಗಳನ್ನ ತನ್ನ ಬದಿಗಿಡ್ತಾನೆ, ತನ್ನ ಎಲ್ಲ ವಿಧವಾದ ಬದುಕಿನ ಆಸೆಗಳನ್ನು ತ್ಯಜಿಸ್ತಾನೆ. ಆ ದುರಾಸೆಗಳು ಬೇಡ, ಆ ದುರಾಭಿಮಾನಿಗಳು ಬೇಡ, ಮೋಹತನಗಳು ಬೇಡ, ಲೋಭತನಗಳು ಬೇಡ, ಎಲ್ಲ ವಿಧವಾದ ಕಾರ್ಯಗಳು ಬೇಡ, ಇದೆಲ್ಲ ನನಗೆ ಏನು ಬೇಡ ಸ್ವಾಮಿ ಅಂತ ಹೇಳಿ ತ್ಯಜಿಸಿ ಅವನು ದೇವರ ಸನ್ನಿಧಾನದಲ್ಲಿ ಒಂದು ವಾಯ್ಸ್ ಕೇಮ್ ಟು ಹಿಮ್ ಇನ್ ದ ಪ್ಯಾಲೇಸ್, ಮೈ ಸನ್ ಫಾಲೋ ಮೀ, ನನ್ನನ್ನು ಹಿಂಬಾಲಿಸಿ ಬಾ ನೀನು ಅಂತ ಹೇಳಿದ ತಕ್ಷಣ ಅಲ್ಲಿಂದ ಮೋಸೆ ತನ್ನ ಕಿರೀಟವನ್ನು ಆ ಸಿಂಹಾಸನದ ಮುಂದೆ ಇಟ್ಬಿಡ್ತಾನೆ. ಸಿಂಹಾಸನದಲ್ಲಿ ಇಟ್ಬಿಟ್ಟು ತನ್ನ ರಾಜಭೂಷಣ ವಸ್ತ್ರಗಳನ್ನ ತೆಗೆದುಬಿಟ್ಟು ಅವನು ಹೊರಗಡೆ ಬರ್ತಾನೆ. ಯಾಕೆ? ನನ್ನ ಪ್ರಿಯ ಮಗಳೇ, ದೇವರ ಸನ್ನಿಧಾನದಲ್ಲಿ ಅವನು ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡೋಕ್ಕೆ ಅವನು ಆರಂಭ ಮಾಡ್ದ. ಇವತ್ತು ನಾನು ಹೇಳ್ತೇನೆ, ಮಗನೇ ಮಗಳೇ, ನೀವು ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡುವಂಥ ಆಸೆ ನಿಮಗಿತ್ತು ಅಂದರೆ ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಯಾವುದು ಕೂಡ ಆ ಭೋಗತನಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ಆಗ ನಿಮ್ಮ ಜೀವನದಲ್ಲಿ ಬರಬೇಕಾಗಿರೋದೇನು ಗೊತ್ತಾ? ಆ ರೀತಿಯಾದ ದೇವರ ಮೇಲೆ ಆ ವ್ಯಾಮೋಹ ಬೇಕು. ಭೂಮಿಯಲ್ಲಿ ಜಗತ್ತಲ್ಲಿ ನಾವು ಏನು ತೊಗೊಂಡು ಹೋಗೋಕ್ಕಾಗಲ್ಲ.
ಅಲೆಕ್ಸಾಂಡರ್ ದಿ ಗ್ರೇಟ್ ಅವನು ಸಾಯಬೇಕಾದ್ರೆ ಇಡೀ ವರ್ಲ್ಡ್ನವನು ಅನ್ಕ್ವೈರ್ ಮಾಡ್ದ, ಯಾಕೆ ಕಾನ್ಕರ್ ಮಾಡ್ದ, ತನ್ನ ಕತ್ತಿಯಿಂದ ಕಾನ್ಕರ್ ಮಾಡ್ದ. ಎಲ್ಲ ದೇಶಗಳನ್ನ ತನ್ನ ಅಧೀನಕ್ಕೆ ತಗೊಂಡ, ರಾಜ್ಯಗಳನ್ನ ಅಧೀನಕ್ಕೆ ತಗೊಂಡ. ಬೆಳ್ಳಿ ಬಂಗಾರಗಳನ್ನ, ಪ್ರತಿ ಒಂದು ಸಂಪತ್ತುಗಳನ್ನ ಅವನ ಕೈಗಳಿಗೆ ಬಂತು. ಎಲ್ಲ ಅಧೀನ ಆಯ್ತು ಅವನಿಗೆ. ಎಲ್ಲ ಅಧೀನ ಆಗಿ ಬಂದಾಗ್ಲೂ ಕೂಡ ಒಂದೇ ಒಂದು ಸೊಳ್ಳೆ ಅವನ ಸೋಲ್ಸತ್ತೆ. ಓನ್ಲಿ ಒನ್ ಮಸ್ಕಿಟೋ ವಾಸ್ ಈಟನ್. ಆ ಒಂದು ಸೊಳ್ಳೆ ಏಟಿಗೆ ಅವನಿಗೆ ಜ್ವರ ಬರುತ್ತೆ, ಜ್ವರದಿಂದ ಮಲೇರಿಯಾ ಬರುತ್ತೆ, ಮಲೇರಿಯಾದಿಂದ ಅವನು ಹಂಗೇ ಬಂದು ಜ್ವರದಲ್ಲಿ ಸಾಯೋ ಸ್ಥಿತಿಗೆ ಬರ್ತಾನೆ. ಕೊನೆಗೆ ಅವನು ಹೇಳ್ತಾನೆ, ಇನ್ನು ನನ್ನ ಬದುಕಿಸ್ಕೊಳಕ್ಕಾಗ್ತಿಲ್ಲ, ನನ್ನ ನೇರವಾಗಿ ಅಲೆಕ್ಸಾಂಡ್ರಿಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿಬಿಟ್ಟು ಅವನು ಅಲೆಕ್ಸಾಂಡ್ರಿಯಾ ಅಂತ ಊರಿಗೆ ಕರ್ಕೊಂಬರ್ತಾರೆ. ಕೊನೆಗೆ ಅವನು ಸಾಯೋ ಸ್ಥಿತಿಗೆ ಬಂದ್ಬಿಡ್ತಾನೆ. ಡಾಕ್ಟ್ರುಗಳೆಲ್ಲ ಚಿಕಿತ್ಸೆಗಳು ಕೊಡ್ತಾರೆ. ಎಲ್ಲ ಕೊಟ್ಟಾದ್ಮೇಲೆ ಕೂಡ ಅವನು ಉಳಿಯೋಕ್ಕಾಗಲ್ಲ. ಈಗ ಅವನು ಸಾಯೋ ಸ್ಥಿತಿ ಬಂದ್ಬಿಡ್ತು, ಸತ್ತೇ ಹೋದ. ಸಾಯೋಕ್ಕೆ ಮುಂಚೆ ಅವನು ತನ್ನ 4 ಕಮಾಂಡರ್ಗಳನ್ನ ಕರೆದು ಹೇಳ್ತಾನೆ, ನನ್ನ ಒಂದು ಮ್ಯಾಂಡೇಟರಿ ಸಿಸ್ಟಮ್ ಇದೆ, ನಾನು ಸಾಯೋಕ್ಕೆ ಮುಂಚೆ ಕೆಲಸ ನೀವು ಮಾಡಬೇಕು. ಏನು ಮಾಡ್ಬೇಕು ಸರ್ ಹೇಳಿ ಸರ್, ಯುವರ್ ಆನರ್, ಮಾಡ್ತೀವಿ ಎಕ್ಸಲೆನ್ಸಿ ಅಂತ ಹೇಳಿದಾಗ, ನಾನು ಸತ್ತಿದ ತಕ್ಷಣ ನನ್ನ ಹೆಣವನ್ನು ಡಬ್ಬದಲ್ಲಿ ಹಾಕ್ಬಿಟ್ಟು ಈ ಹೆಣವನ್ನು ಹೊರೋದಕ್ಕೆ ಡಾಕ್ಟ್ರುಗಳೇ ಬರಬೇಕು ಅಂತ ಹೇಳ್ತಾನೆ. ಕೂಲಿಯವರು ಬೇಡ. ಯಾಕೆ ಸರ್ ಡಾಕ್ಟ್ರುಗಳು? ಯಾಕಂದರೆ ನಿಮ್ಮಂಥ MBBSಗಳಿಂದ ನನ್ನ ಬದುಕಿಸ್ಕೊಳಕ್ಕಾಗಲಿಲ್ವಲ್ಲ ಮೊಟ್ಟಾಳ್ರ, ಅದಕ್ಕೆ ನೀವೇ ಹೆಣ ಹೊರಬೇಕು. ಇಡೀ ಊರು ಜನಕ್ಕೆ ಗೊತ್ತಾಗಬೇಕು, ಡಾಕ್ಟ್ರುಗಳಲ್ಲಿ ಬದುಕಿಸ್ಕೊಳ್ಳೋಕ್ಕೆ ತಾಕತ್ತಿಲ್ಲ, ಅವ್ರು MBBS ಒಳಗಿಡ್ಕೋಬೇಕು, ನೀನು ಮಾಡಂಗಿಲ್ಲ, ನೀವೇ ಹೊರಬೇಕು, ಪ್ರಪಂಚ ನೋಡಬೇಕು. ಡಾಕ್ಟ್ರಿಗಿಂತ ಒಬ್ರು ದೊಡ್ಡ ದೇವರಿದ್ದಾರೆ. ಆ ದೇವರು ಎಲ್ಲವನ್ನ ಮಾಡಕ್ಕೆ ಶಕ್ತರಾಗಿದ್ದಾರೆ. ಅದಕ್ಕೆ ಆಶೀರ್ವಾದ ಇರಕ್ಕಾಗತ್ತೆ ಅಂತ ಹೇಳಿ ಅವರಲ್ಲಿ ಕಟ್ಟಳೆ ಇಡ್ತಾನೆ. ಕಟ್ಟಳೆ ಇಟ್ಟು ಆ ಸ್ಥಳದಲ್ಲಿ ಹೋಗಿ ಬರಬೇಕಾದ್ರೆ 2ನೇದಾಗಿ ಹೇಳ್ತಾನೆ, ನನ್ನ ಮೆರವಣಿಗೆ ಹೋಗ್ಬೇಕಾದ್ರೆ ಅವಳ ಮುತ್ತುಗಳನ್ನ ರಸ್ತೆಯಲ್ಲಿ ಹಾಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಏನಕ್ಕೆ ಸರ್ ಅವಳ ಮುತ್ತುಗಳು? ಅವನು ಹೇಳ್ತಾನೆ, ಇಡೀ ಪ್ರಪಂಚ ನಾನು ಗೆದ್ದೆ, ಆದರೆ ಅವಳ ಮುತ್ತುಗಳನ್ನ ಒಂದು ಕೂಡ ನನ್ನ ಕೈಯಿಂದ ಎತ್ಕೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವಳ ಮುತ್ತುಗಳನ್ನು ಸಂಪಾದಿಸಿದ ವೇಸ್ಟು. ಜನಕ್ಕೆ ಗೊತ್ತಾಗಬೇಕು, ಮನುಷ್ಯ ಸತ್ತಾಗ ಅವನ ಮುತ್ತುಗಳಾಗಲಿ, ಹವಳಗಳಾಗಲಿ, ಅವನ ವೈಡೂರ್ಯಗಳಾಗಲಿ, ಚಿನ್ನ, ವಜ್ರ, ವೈಡೂರ್ಯ, ಪಚ್ಚೆ, ಪದ್ಮರಾಗ, ಗೋಮೇಧಿಕ, ಮಾಣಿಕ್ಯ, ಇಂದ್ರನೀಲ, ನೀಲಸ್ಫಟಿಕ, ಗರುಡ ಪಚ್ಚೆ, ಯಾವ ಕಲ್ಲುಗಳಾಗಲಿ ಮನುಷ್ಯನ ಜೀವನ ಬಿಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಮನುಷ್ಯ ವಿರಳವಾಗಿದ್ದಾನೆ ಅನ್ನೋದು ಜನ ತಿಳ್ಕೋಬೇಕು ಅಂತ ಹೇಳ್ತಾನೆ. 3ನೇದಾಗಿ ಹೇಳ್ತಾನೆ, ನನ್ನ ಕೈಗಳನ್ನ ಮೇಲೆ ಕಿಡಬೇಕು ಅಂತ ಹೇಳ್ತಾನೆ. ಏನಕ್ಕೆ ಸರ್? ಈ ಕೈಗಳಿಂದನೇ ಪ್ರಪಂಚ ಗೆದ್ದಿದ್ದೀನಿ, ಆದರೆ ಈ ಕೈಗಳು ಸಮಾಧಿಗೆ ಹೋಗ್ತಾ ಇದೆ, ಇದು ಖಾಲಿ ಆಗಿದೆ. ಮೈ ಹ್ಯಾಂಡ್ ಇಸ್ ಎಂಟಿ. ಪ್ರಪಂಚ ಗೆದ್ದೆ, ಆದರೆ ನನ್ನ ಆತ್ಮ ನಾನು ಗೆಲ್ಲಕ್ಕೆ. ಆಗ ನನ್ನ ಪ್ರೀತಿಯ ದೇವ ಮಕ್ಕಳಿದ್ದಲ್ಲಿ ಏನು ಬೋಧನೆ ಇದೆ ಅಂದರೆ, ನಾವು ಈ ಪ್ರಪಂಚದಲ್ಲಿ ಏನೇ ದೊಡ್ಡ ಸ್ವತ್ತುಗಳನ್ನ ಸಂಪಾದನೆ ಮಾಡಿದ್ರೂ ಕೂಡ ಒಂದು ದಿನ ಈ ಜಗತ್ತನ್ನು ಬಿಟ್ಟು ಹೋಗುವಂಥ ದಿನಗಳು ಬಂದ್ಬಿಡತ್ತೆ. ಆಗ ಏನೇ ಸುಖ ಭೋಗಗಳಾಗಲಿ, ಆ ಆಸ್ತಿಗಳು ಯಾವುದು ಮನುಷ್ಯನ ಬದುಕಿಸೋಕ್ಕಾಗೋದಿಲ್ಲ. ಬದುಕಿಸೋಕ್ಕಾಗೋದೊಂದೇ ಅವನು ಉಂಟು ಮಾಡಿದ ಕ್ರಿಯೇಟರ್ ಒಬ್ಬರೇ, ಅವನು ರಕ್ಷಿಸಿದ ದೇವರೊಬ್ಬರೇ. ಸತ್ತು ಹೋದ. ಆಗ ಇವತ್ತು ಪ್ರಪಂಚದಲ್ಲಿ ನಮಗೆ ಆಶೀರ್ವಾದಗಳನ್ನ ದೇವ್ರು ಕೊಡುತ್ತಾರೆ. ಇದು ಆಶೀರ್ವಾದ ಹೆಂಗೆ ಗೊತ್ತಾ ದೇವ್ರು ಕೊಡೋದು? ತಪ್ಪು ತಿಳ್ಕೊಬೇಡಿ ಬ್ರದರ್, ಏನು ಆ ಕಡೆ ಹೋಗ್ಬಿಟ್ರಲ್ಲ, ಇಲ್ಲ, ಆ ಕಡೆ ಹೋಗಿದ್ದು ಬಂದು ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್, ಗಾಡ್ ವಿಲ್ ನೆವರ್ ಆಡ್ ಇನ್ ಹಿಸ್ ಸಾರೋ ಅಂತ ಹೇಳುತ್ತೆ. ಕರ್ತನ ಆಶೀರ್ವಾದ ಭಾಗ್ಯದಾಯಕವಾದದ್ದು. ದೇವರದರಲ್ಲಿ ಏನು ಸೇರಿಸಲ್ಲ, ವ್ಯಸನವನ್ನು ಸೇರಿಸುವುದಿಲ್ಲ. ಈ ಭೂಲೋಕದ ಮಕ್ಕಳಿಗೆ ಆಸ್ತಿ ಕೊಟ್ಟಿದ್ದಾರೆ, ಅದು ಏನು ಸೇರ್ಕೊಂಡಿದೆ? ಅದರಲ್ಲಿ ವ್ಯಸನ ಸೇರ್ಕೊಂಡಿದೆ. ಅಂಬಾನಿಯವರ ಅಸೆಟ್ ಹಿಸ್ಟ್ರಿ 11.5 ಕೋಟಿ ಲಕ್ಷ, 11.5 ಕೋಟಿ ಲಕ್ಷ ಅವ್ರ ಆಸ್ತಿ. ಒಂದು ದಿನಕ್ಕೆ 3 ಕೋಟಿ ಅವ್ರು ಖರ್ಚು ಮಾಡ್ಬೇಕಂತ ಅಯ್ಯಪ್ಪ. ಒಂದು ದಿನಕ್ಕೆ 3 ಕೋಟಿ ಖರ್ಚು ಮಾಡಬೇಕು. ಆ ಥರ 350 ವರ್ಷ ಖರ್ಚು ಮಾಡ್ಬೇಕಂತ ಅವರು. 350 ವರ್ಷ ಇವ್ರು ಖರ್ಚು ಮಾಡೋದು ಯಾವಾಗ? ಅವ್ರ ಮಗ ಹೇಳ್ತಾನೆ, ಮೈ ಲೈಫ್ ಇಸ್ ಫುಲ್ ಆಫ್ ಶೈನಿಂಗ್ ಫ್ಲವರ್ಸ್ ಬಟ್ ಫಿಲ್ಡ್ ವಿತ್ ಸೋ ಮೆನಿ ಕೈಂಡ್ ಆಫ್ ಥಾರ್ನ್ಸ್ ಅಂತ ಹೇಳ್ತಾನೆ. ನನ್ನ ಜೀವನ ಅರಳಿದ ಹೂವಿನ ಮರಗ ಹಾಗೆ ಇರಲ್ಪಟ್ಟಿದೆ, ಆದರೆ ಎಲ್ಲ ಮುಳ್ಳುಗಳಿಂದ ವಾಸಿಯಾಗದೇ ಇರುವಂಥ ಒಂದು ರೋಗ ಅವ್ರ ಮಗನಿಗೆ ಇಡಲ್ಪಟ್ಟಿದೆ. ಈಗ ಇದಕ್ಕೆ ಅಂಬಾನಿಯವ್ರು ಎಷ್ಟು ಕಾಸು ಕೊಡೋಕ್ಕಾಗತ್ತೆ? ನಾನು ಹೇಳ್ತೇನೆ, ಮಕ್ಕಳೇ, ನಿಮ್ಮ ಆಸ್ತಿ ಎಷ್ಟೇ ಐಶ್ವರ್ಯ ಇಳಿದ್ರೂ ಕೂಡ ಅದು ನೋಡಿ ಅವ್ರಿಗೆ ಏನು ತುಂಬಿದೆ? ವೇದನೆ ತುಂಬಿದೆ. ಆದರೆ ದೇವ್ರ ಮಕ್ಕಳಿಗೆ ವೇದನೆ ಕೊಡಲ್ಲ. ಅದು ಲೋಕದಲ್ಲಿರೋದೆಲ್ಲ ಶುಗರ್ ಕೋಟೆಡ್ ಮಿಲ್ಕ್ ಇದ್ದಂಗೆ. ಅಪ್ಪ ನಮ್ದೆಲ್ಲ ಶುಗರ್ ಕೊಟ್ಟಿಲ್ಲ, ಕಂಪ್ಲೀಟ್ ರಾ ಕೊಟ್ಟಿರ್ತಾರೆ. ಆಕಾಶ ದ್ವಾರಗಳು ತೆರೀತಾರೆ, ಅದ್ಭುತವಾದ ಆಗತ್ತೆ. ನೀವು ಕೇಳೋದಕ್ಕಿಂತ ಆಶೀರ್ವಾದ, ಅವರ ಪ್ರಸನ್ನತೆ ನಿಮ್ಮ ಮನೆಯೊಳಗೆ ಬಂದು ಅಭಿವೃದ್ಧಿ ಮಾಡುತ್ತೆ. ನನಗಿಂದು
ಇಂದು ಸಾಕಪ್ಪ ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ ನಿನ್ನ ಪ್ರಸನ್ನತೆ ನನಗಿಂದು ಸಾಕಪ್ಪ ದೇವರ ಆಶೀರ್ವಾದ ಬಂದು ಭಾಗ್ಯದಾಯಕವಾಗಿರುತ್ತೆ. ದೇವರ ವಾಕ್ಯ ಹೇಳುತ್ತೆ, ನಾನು ವ್ಯಸನವನ್ನ ಸೇರಿಸೋದಿಲ್ಲ. ಗಾಡ್ ವಿಲ್ ನೆವರ್ ಆ್ಯಡ್ ಎನಿ ಸಾರೋ ಇನ್ ದೋಸ್ ಬ್ಲೆಸ್ಸಿಂಗ್ಸ್. ಆಗ ಅಬ್ರಾಹ್ಮನ ಆಶೀರ್ವಾದ ಅದರಲ್ಲಿ ವೇದನೆ ಇರಲಿಲ್ಲ. ಈಸಾಕನ ಆಶೀರ್ವಾದ ವೇದನೆ ಇರಲಿಲ್ಲ. ಯಾಕೋಬನ ಆಶೀರ್ವಾದ ವೇದನೆ ಇರಲಿಲ್ಲ. ಅದಕ್ಕೆ ಹೇಳ್ತಾ ದೇವರು, ನೀವು ಹಣಕಾಸುಗಳನ್ನ ಸಂಪಾದನೆ ಮಾಡೋದಕ್ಕೆ ವಿಶ್ವಾಸವನ್ನು ಕಾರ್ಯಗತಗೊಳಿಸಿ. ನೀವು ಸೋತು ಹೋದರೆ ನಿಮ್ಮ ಅನಾರೋಗ್ಯಗಳಲ್ಲಿ ನೀವು ವಿಶ್ವಾಸವನ್ನು ಕಾರ್ಯಗೊಳಿಸಿ ನೀವು ಆರೋಗ್ಯವಾಗೋದು ಏನು ಗ್ಯಾರಂಟಿ ಇದೆ? ಆಗ ಮೇಕಿಂಗ್ ಮನಿ ಈಸ್ ದ ಲೀಸ್ಟ್ ಮಿರಕಲ್. ಆ ಲೀಸ್ಟ್ ಮಿರಕಲ್ ಹಣನ ನೀವು ಬರ್ಸ್ಬೇಕು. ಹಣ ನೀವು ಬರ್ಸ್ಬೇಕಂದ್ರೆ ನಿಮ್ಗೆ ಹಣದ ಮೇಲೆ ಏನಿರಬೇಕು? ಆಸೆ ಇರ್ಬೇಕ್ರಿ. ಮಕ್ಕಳಾಗಬೇಕಂದ್ರೆ ನಂಗೆ ಇಬ್ಬರು ಮದುವೆ ಆಗಿದ್ದೀವಿ, ಮಕ್ಕಳಾಗತ್ತಂದ್ರೆ ನಿಮ್ಗೇನಿರಬೇಕು? ಆಸೆ ಇರಬೇಕು. ಅದಕ್ಕೆ ಬೇಕಾದ ಕೆಲಸಗಳು ನೀವು ಮಾಡಬೇಕು. ನಮಗೆ ಹೊಲ ಬೇಕಾದ್ರೆ ಹೊಲಕ್ಕೆ ಬೇಕಾದ ಆಸೆ ಬೇಕು ನಿಮಗೆ. ನೀವೆಲ್ಲ ಇಲ್ಲಿ ಯಾಕೆ ಬಂದಿದ್ದೀರಾ? ಆಸೆಯಿಂದ ಬಂದಿದ್ದೀರಾ ಅಲ್ವಾ? ಯಾಕೆ? ನಾವು ಶ್ರೀಮಂತರಾಗಿ ಆಗಬೇಕು. ಅದು ದೇವರ ಶ್ರೀಮಂತಿಗೆ. ಇದು ನಾನು ಮಾತಾಡ್ತಿರೋದು ದೇವರ ಶ್ರೀಮಂತಿಗೆ. ಈ ಶ್ರೀಮಂತಿಕೆಯಲ್ಲಿ ನಿಮ್ಗೆ ಯಾವುದು ವ್ಯಸನ ಅನ್ನೋದು ಇರೋದೇ ಇಲ್ಲ. ಆಗ ದೇವ್ರ ಶ್ರೀಮಂತಿಗೆ ಲೀಸ್ಟ್ ಮಿರಕಲ್ಲು. ನಿಮ್ಗೆ ಆಸೆ ಇರಬೇಕು. ಅದು ಇವತ್ತು ಸಭೆಗಳಲ್ಲಿ ಏನು ಬೋಧಿಸ್ಬಿಡ್ತಾರೆ? ಹಣದ ಮೇಲೆ, ಹಣ ಎಲ್ಲ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣದ ಆಸೆ ಎಲ್ಲ ಕೆಟ್ಟತನಕ್ಕೆ ಮೂಲವಾಗಿದೆ. ಮನಿ ಈಸ್ ನಾಟ್ ಈವಿಲ್, ದ ಲವ್ ಆಫ್ ಮನಿ ಈಸ್ ಈವಿಲ್ ಅಂತ ಹೇಳುತ್ತೆ. ಹಣದ ಆಸೆ ಬಂದು ಕೆಟ್ಟತನ ಆಗಿದೆ. ಹಣ ಮನುಷ್ಯನಿಗೆ ಬೇಕು. ಈ ಭೂಮಿಯಲ್ಲಿ ಅಬ್ರಾಹ್ಮಗೆ 1,600 ಕೋಟಿ ದೇವರನ್ನು ಕೊಟ್ಟು ಮಕ್ಕಳು ಕೊಡಲಿಲ್ಲ, ಹಣ ಕೊಟ್ಬಿಟ್ರು. ನಿನ್ನ ಮಗು ಕೊಡೋಕ್ಕೆ ಟೈಮ್ ಇದೆ ಕಣೋ, ಹೆದರಬೇಡ, ಅದನ್ನು ಬರೋವರೆಗೂ ಈ ಹಣದಲ್ಲಿ ಮ್ಯಾನೇಜ್ ಮಾಡು ಅಂತ ಹೇಳ್ತಾರೆ. ಇವಾಗ ನೀವೇ ಅದನ್ನೇ ಒಂದು ದೊಡ್ಡ ಮಾಲ್ಗೆ ಹೋಗ್ತೀರಾ, ದೊಡ್ಡ ಫ್ರಿಜ್ ನೋಡ್ಬಿಡ್ತೀರಾ. ಫ್ರಿಜ್ ತುಂಬ ಆಸೆ ಬಿಡುತ್ತೆ. ಫ್ರಿಜ್ ತೊಗೊಂಡ್ಬಿಡ್ತೀರಾ. ಎಲ್ಲ ಬಿಲ್ ಕೊಡ್ತಾರೆ. ಬಿಲ್ ಕಟ್ಟಪ್ಪ ಅಂದರೆ, ಇಲ್ಲಪ್ಪ ನಾವೆಲ್ಲ ದೇವ್ರ ಮಕ್ಕಳಪ್ಪ, ನೀವು ಫ್ರಿಜ್ಜೆಲ್ಲ ಕೇಳಬಾರ್ದಪ್ಪ, ಬನ್ನಿ ನಾವು ತಪ್ಕೊಳ್ಳಲ್ಲ. ಬಿಲ್ಲೆಲ್ಲ ಕೇಳಬೇಡಪ್ಪ, ಈ ದಿಲ್ಲು ಕೊಡ್ತೀನಪ್ಪ. ದಿಲ್ಲು ಬೇಡ, ಬಿಲ್ ಹೇಳೋ ಮುಚ್ಕೊಂಡು ಪೊಲೀಸ್ ಕಾತು ಬಿಡ್ತಾನೆ. ಹೋಟ್ಲ್ ಹೋಗಿ ಒಳ್ಳೆ ಇಡ್ಲಿ ವಡೆ ಸಾಂಬಾರೆಲ್ಲ ತಿನ್ಬಿಟ್ಟು ಅಶೋಕ್ ಅವರು ಬಿಲ್ ಕೇಳ್ತಾರೆ. ನೋಡಪ್ಪ, ನಾನು ಶಂಕರಮಿ ಅವರೇ ಅವ್ರ ಯಜಮಾನ ಆಗಿದ್ದೀನಿ, ನೀನು ಬಿಲ್ಲು ಕೇಳಬೇಡಪ್ಪ, ದಿಲ್ ಬೇಕಾ ಕೊಡ್ತೀನಿ. ದಿಲ್ಲೆಲ್ಲ ಬೇಡ ಕೊಡೋರಿಗೆ. ಹೋಟ್ಲಲ್ಲಿ ನೀನು ದೇವ್ರ ಬಗ್ಗೆ ಮಾತಾಡಬೇಡ, ಥಿಯೇಟ್ರಲ್ಲಿ ದೇವ್ರ ಬಗ್ಗೆ ಮಾತಾಡಬೇಡ, ಮಾಲ್ ಬಗ್ಗೆ ದೇವ್ರ ಬಗ್ಗೆ ಮಾತಾಡಬೇಡ. ಅಲ್ಲೆಲ್ಲ ದೇವ್ರುಗಳು ಯಾವುದು? ಹಣ. ಮನಿ ಈಸ್ ದ ಗಾಡ್ ಇನ್ ದಿಸ್ ವರ್ಲ್ಡ್. ಆಗ ಈ ಲೋಕದಲ್ಲಿ ಯಾವುದೇ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ, ಇವಾಗ ಈ ಫ್ಯಾನ್ ತೊಗೊಂಬಂದಿದ್ದೀನಿ, ಈ ಫ್ಯಾನ್ ತೊಗೊಂಬರ್ಬೇಕಾದ್ರೆ ಶೋರೂಮ್ಗೆ ಹೋಗಿ ಕಿಸ್ ಕೊಟ್ಬಿಟ್ಟು ತೊಗೊಂಬರಲಿಲ್ಲ. ಹಾಗೆ 3 ಸತಿ ತಪ್ಕೊಂಡು, ಚೆನ್ನಾಗಾಯ್ತಾ, ಈಟ್ ಆಯ್ತಾ ಬಾಡಿ, ಆಯ್ತು ಬಿಡು, ಫ್ಯಾನ್ ಕೊಡು. ಒಂದು ವೇಳೆ ಆ ಥರ ಇತ್ತಂದ್ರೆ ಹುಡುಗಿರಲ್ಲ ಹೋಗ್ಬಿಟ್ಟು ಹುಡುಗರೆಲ್ಲ ಈ ಕಡೆ ಹೊಡ್ತಾರೆ. ಹುಡುಗಿರಿಗೆ ರೇಟ್, ಹುಡುಗರಿಗೆ ಈಟ್ ಅನ್ನೋಂಗೆ ಎಲ್ಲ ಹೋಗ್ಬಿಡುತ್ತೆ ಮೇಲೆ. ಅದಕ್ಕೆ ಮುಖ್ಯ ಅಲ್ಲ. ನಾನಿದಕ್ಕೆ ಕ್ರಯ ಏನು ಗೊತ್ತಾ? ಈ ಭೂಮಿಯಲ್ಲಿ ಕ್ರಯ ವಿಕ್ರಯಗಳನ್ನ ಮಾಡೋದಕ್ಕೆ ದೇವರು ಭಗವಂತ ಒಂದು ಹಣವನ್ನು ಒಂದು ಮಧ್ಯಸ್ಥಿಕೆ ಆಗಿಟ್ಟಿದ್ದಾನೆ. ದಟ್ ಈಸ್ ದ ಮನಿ. ಆಗ ಹಣ ಕೊಟ್ಟ ಮೇಲೆ ಇದು ನಂದಾಗತ್ತೆ. ಹಣ ಕೊಟ್ಟ ಮೇಲೆ ಭೂಮಿಯ ಎಲ್ಲ ವಸ್ತುಗಳನ್ನ ಎಲ್ಲಿಂದ ನೀವು ಖರೀದಿ ಮಾಡ್ಬೋದು? ಹಣದಿಂದ. ಆ ಹಣ ಎಲ್ಲಿಂದ ಬಂತು? ಹಣ ಎಲ್ಲಿಂದ ಬಂತು? ಚಿನ್ನದಿಂದ ಬಂತು. ಚಿನ್ನ ಎಲ್ಲಿಂದ ಬಂತು? ದೇವರು ಇಟ್ಟಿದ್ದಾರೆ ಅದನ್ನು. ಮೋದಿಜಿ ಮಾಡಲಿಲ್ಲ ಚಿನ್ನ,
ಟ್ರಂಪ್ ಮಾಡಲಿಲ್ಲ. ದ ಗೋಲ್ಡ್ ಈಸ್ ಕ್ರಿಯೇಟೆಡ್ ಬೈ ಗಾಡ್. ಇವತ್ತೊಂದು ಇಡೀ ಕಂಟ್ರಿ ಅಸೆಟ್ ಯಾವ್ದ್ರ ಮೇಲೆ ಹೋಗುತ್ತೆ ಅಂದ್ರೆ, ಆ ಆಸ್ತಿ ಅಂತಸ್ತುಗಳು, ಆ ರೆವಿನ್ಯೂ ಬ್ಯಾಂಕ್ದು, ಆ ಇಡೀ ದೇಶದ ಒಂದು ಸಂಪತ್ತು ಯಾವ್ದ್ರ ಮೇಲೆ ಅಡಗಲ್ಪಟ್ಟಿದೆ ಅಂದ್ರೆ ಆ ದೇಶದ ಮೇಲಿರುವ ಚಿನ್ನದ KG ಗಟ್ಟಲೆ ಮೇಲೆ ಹೋಗುತ್ತೆ. ನಮ್ಮ ಭಾರತ ದೇಶದಲ್ಲಿ 50,000 ಟನ್ನು ಬಂಗಾರ ಇದೆ ಅಂದರೆ 50,000 ಟನ್ ಬಂಗಾರದಷ್ಟು ನೋಟ್ನಲ್ಲಿ ಪ್ರಿಂಟ್ ಮಾಡ್ಬೋದು. ಅದು ಬೆಂದ ಸುತ್ತು ಸರ್ಕ್ಯುಲೇಟ್ ಆಗತ್ತೆ. ಅದು ದೇವಿಗೆ ಸ್ತೋತ್ರವಾಗಲಿ. ಆಗ ಒಂದೊಂದು ಊರಿಗೆ ಕಂಟ್ರಿಗಳಿಗೆ ಹೋದಾಗ ಒಂದೊಂದು ಊರು ಡಿಫರ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಟ್ ಆಗತ್ತೆ. ಅದೇ ನೋಟ್ನ ನಾವು ಅಮೇರಿಕಲ್ಲಿ ತೊಗೋಬೇಕಾದ್ರೆ 90 ರೂಪಾಯಿ ಕೊಟ್ಟು ನೋಟ್ ತೊಗೋಬೇಕಾಗತ್ತೆ, ಡಾಲರ್ಸ್ ತೊಗೋಬೇಕಾಗತ್ತೆ. ಆಸ್ಟ್ರೇಲಿಯಾಗೆ ಹೋದರೆ ಅಲ್ಲಿ 65 ರೂಪಾಯಿ ಕೊಟ್ಟು ತೊಗೊಳ್ಬೇಕಾಗತ್ತೆ. ಎಲ್ಲ ಕಡೆ ನೋಟು ಡಿಫರ್ಸ್ ಆಗುತ್ತೆ. ಕಾರಣ ಯಾಕಂದರೆ ಅಲ್ಲಿರೋ ಚಿನ್ನಗಳು ಏರು ಇಳಿತಗಳು ಕಂಡಲ್ಪಟ್ಟಿದೆ. ಆಗ ಸಂಪತ್ತುಗಳನ್ನ ಇಟ್ಟವನು ಯಾರು? ಭಗವಂತ. ಇಟ್ಟವನು ಯಾರು? ಭಗವಂತ. ಎಲ್ಲ ಆಸ್ತಿಗಳು, ದೊಡ್ಡಸ್ತಿಗಳು, ಐಶ್ವರ್ಯಗಳು ಬೆಳಕಿಯ ಮೂಲಕ ತಂದೆಯಿಂದ ಇಳಿದು ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ? ದೇವರಿಸ್ತಾ. ಇವತ್ತು ನಿಮ್ಮ ಮಗಳನ್ನ ಕಟ್ಕೊಂಡಿದ್ದೀರಾ, ಮಗನ ಇಟ್ಕೊಂಡಿದ್ದೀರಿ. ಈ ಮಕ್ಕಳನ್ನ ಎಲ್ಲಿ ಬಜಾರಿಂದ ತೊಗೊಂಬಂದ್ರ? ಇಲ್ಲ. ಇಲ್ಲ ಬದ ನೀ ಹಾಕಿರೋ ಒಡವೆ ಬಜಾರಿಂದ ತಂದಿದ್ದೀರಾ. ಆ ಮಕ್ಕಳನ್ನ ಎಲ್ಲಿಂದ ತಂದಿದ್ದೀರಾ? ಇಲ್ಲ ಬದ ಬಾಗಲಕೋಟೆ ಮಾರ್ಕೆಟಲ್ಲಿ ಮಾಡ್ತಾ ಇದ್ರೆ ಬದ 20 ರೂಪಾಯಿ 2, 20 ರೂಪಾಯಿ 2, 10 ರೂಪಾಯಿ ಡಿಸ್ಕೌಂಟ್ ಅಂತ ಹೇಳಿದ್ರೆ ಒಂದು ತೊಗೊಂಡ್ರೆ 2 ಅಂದ್ರೆ ಬದ ಒಂದು ಹುಡುಗಿಗೆ 2 ಹುಡುಗಿ ಎತ್ಕೊಂಡ್ಬಂದಿದ್ದೀವಿ ಬದ. ಏಯ್ ನೀನು ಆ ರೀತಿ ತೊಗೊಂಬರಕ್ಕಾಗಲ್ಲ ಮಗಳೇ. ಅದು ದೇವರು ಕೊಟ್ಟ ಸತ್ತು, ದೇವರು ಕೊಟ್ಟ ಬಿದ್ದು, ದೇವರು ಕೊಟ್ಟ ಆಶೀರ್ವಾದ, ಅದ್ಭುತವಾದ ಕಾರ್ಯ. ಅದಕ್ಕೋಸ್ಕರ ಸಂತೋಷ ಪಡಿ. ಇವತ್ತಿರೋನು ನಾಳೆ ಇಲ್ಲ, ನೆನ್ನೆ ಇದ್ದವನು ಇವತ್ತಿಲ್ಲ ಅಂತ ಒಂದು ಜಗತ್ತಲ್ಲಿ ಇದ್ದೀವಿ. ಆದರೆ ಇರೋವರೆಗೂ ಅದಕ್ಕೆ ಯಾರೋ ಗಾದೆ ಹೇಳಿದ್ರಲ್ಲ, ಗಂಡ ಇರೋರಿಗೆ ಜಾಲಿ, ಹೋದ್ಮೇಲೆಲ್ಲ ಖಾಲಿ. ಮಕ್ಕಳು ರೋಡಲ್ಲೇ ಪೋಲಿ, ಹೆಂಡತಿ ಮಾಲಲ್ಲಿ ಟ್ರಾಲಿ, ಊರಿಗೊಂದು ಊಟ, ಮನೆಗೊಂದು ಫೋಟೋ, ಹೋಗಿದ್ದೆ ಟಾಟಾ. ನಾನು ಹೇಳ್ತಾನೆ ಗಂಡ ಇರೋರ್ಗೆ ಜಾಲಿ ಅಂತೀನಿ, ನಾನು ಹೇಳ್ತಾನೆ ಅಪ್ಪ ಇರೋರ್ಗೂ ಜಾಲಿ. ಅವ್ರು ಸಾಯಲ್ಲ ರೀ, ಕೊನೆಯವ್ರಿಗೆ ಇರ್ತಾರೆ ಅವರು. ಎಲ್ಲ ಟೈಮಲ್ಲಿ ಇರ್ತಾರೆ ಅವರು, ಎಲ್ಲ ಟೈಮಲ್ಲಿ ನಿಮಗಾಗಿ ಇರ್ತಾರೆ ಅವರು. ಅವ್ರು ಹೇಳ್ತಾರೆ ಎಲ್ಲ ಟೈಮು ಜಾಲಿಗಿರಿ. ನನ್ನ ಪ್ರಿಯ ಮಗಳೇ, ಮಗನೇ, ನಾವಿರೋದು 2 ದಿನ. ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಹೆಂಡತಿಯರಿಗೆ, ನಮ್ಮ ಮಕ್ಕಳಿಗೆ ಯಾವಾಗಲೂ ನಗುಮುಖದಿಂದ ಪ್ರಸನ್ನ ಮುಖ ತೋರಿಸ್ಬೇಕು. ನೋಡಿ, ಗಂಡ ಮನೆಯಲ್ಲಿ ಅಂಗಡಿ ಕೆಲಸದಲ್ಲಿ ಹುಲಿಯಾಗಿರ್ತಾನೆ. ಮನೇಲಿ ಬಂದ ತಕ್ಷಣ ಅವನು ಬಂದು ಇಲ್ಲಿ ಹಿಟ್ಲರ್ ಆಗ್ಬಿಡ್ತಾನೆ ಅವನು ಅಲ್ವಾ? ಹಿಟ್ಲರ್ ಆಗ್ತಾನೆ. ಹೆಂಡತಿ ಬಟ್ಲರ್ ಆಗ್ಬಿಡ್ತಾಳೆ ಅಲ್ವಾ? ಆ ಥರ ಒಂದು ಡಾಮಿನೇಷನ್. ಅಯ್ಯೋ ಯಾಕಾನ ಬಂದ ಇವನು. ಆ ರೀತಿ ಟಾರ್ಮೆಂಟೇಷನ್ ಇವತ್ತು ಮನೆಗಳು ನಡೀತಾ ಇತ್ತು. ಕಾರಣ ಯಾಕೆ ಗೊತ್ತಾ? ಅವನೊಳಗೆ ಜೀವ ಇಲ್ಲ. ಏನಪ್ಪ ಹೆಸರು? ಉಗ್ರಪ್ಪ ಅಂತಾನೆ. ಉಗ್ರಪ್ಪ. ನೀರು ಹರಿತಾ ಇರಬೇಕು, ಮನುಷ್ಯ ದುಡಿತಾ ಇರಬೇಕು. ನೀರು ನಿಂತರೆ ಕೆಟ್ಟೋಗುತ್ತೆ, ಮನುಷ್ಯ ಕೂತರೆ ಸತ್ತು ಹೋಗ್ತಾನೆ. ಎಲ್ಲ ಅವನು ಹರಿತಾ ಇರಬೇಕು. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಬರೀ ಹೆಣ್ಣು ಮಕ್ಕಳ ಹೆಸರೇ ಕೊಟ್ಟಾರೆ. ಅದು ನದಿಗಳೆಲ್ಲ ಹೆಣ್ಣು ಮಕ್ಕಳ ಹೆಸರು. ನೇತ್ರಾವತಿ, ಗೋದಾವತಿ, ಅರ್ಕಾವತಿ, ಭದ್ರಾವತಿ, ಶರಾವತಿ, ಗಂಗಾವತಿ, ಗಂಗಾ, ಜಮುನಾ, ಲಬನ, ಜುಮುನಾ, ಗಮನ. ಇದಕ್ಕೆ ನದಿಗಳೇನು ಮಾಡ್ತಿರತ್ತೆ? ಹರಿತಾ ಇರತ್ತೆ. ಅದೆಲ್ಲೂ ನಿಲ್ಲೋದಿಲ್ಲ. ಹೆಣ್ಣು ಮಕ್ಕಳು ಬೆಳಗ್ಗೆ 7 ಗಂಟೆಗೆ ಎದ್ದರೆ ಅಲ್ಲುಚ್ಚಿಬಿಟ್ಟು ಆಮೇಲೆ ಮಕ್ಳಿಗೆ ಅಲ್ಲುಚ್ಚಿಸಿ, ಗಂಡನಿಗೆ ಅಲ್ಲುಚ್ಚಿಸಿ, ತಾತಗೆ ಅಲ್ಲುಚ್ಚಿಸಿ, ಅತ್ತೆಗೆ ಅಲ್ಲುಚ್ಚಿಸಿ, ಎಲ್ಲರಿಗಲ್ಲ. ಮಕ್ಕಳೇ ಟಾಟಾ ಮಮ್ಮಿ, ಗಂಡ ಹೇಳ್ತಾ ಹೋಗಿ ಬರ್ತೀರಿ, ತಾತ ಹೇಳ್ತಾ ಹೋಗಿ ಬರ್ತೀರಿ, ಎಲ್ಲ ಹೋಗಿ ಬರ್ತೀವಿ. ಏಮ್ಮ ಮತ್ತೆ ಎಲ್ಲ ಕೆಲಸ ಮಾಡಿ ಮುಗಿಸಿ ಅಷ್ಟು 4 ಗಂಟೆಗೆ ಮಕ್ಕಳು ವಾಪಸ್ ಬಂದ್ಬಿಡ್ತವೆ. ಮಮ್ಮಿ ಅಂತ ಬರ್ತಾರೆ. ಆ ಮಕ್ಳಿಗೆ ಬಟ್ಟೆ ಎಲ್ಲ ಬಿಚ್ಚಬೇಕು, ಮತ್ತೆ ಸ್ನಾನ ಮಾಡಿ ಪೌಡ್ರ್ ಹಾಕ್ಬೇಕು, ಬಟ್ಟೆ ಹಾಕ್ಬೇಕು. ಅಯ್ಯೋ ಏನೋ ಮಾಡ್ಕೊಂಡ್ ಬಂದಿದ್ಯಾ? ಇಲ್ಲ ಮಮ್ಮಿ, ಜಾಮೂನ್ ಮಮ್ಮಿ ಅದು. ಅಯ್ಯೋ ಯಾವುದಕ್ಕೂ ಏಸಿಗೆ ಪಡೆದೆ ತಾಯಿ ಮನೆಗೆ ದೀಪ. ತನಗೆ ಊಟ ಇಲ್ಲಂದ್ರೆ ಮಕ್ಕಳಿಗೆ ಊಟ ಕೊಟ್ಟು ಆ ಮಕ್ಕಳನ್ನ ಸಾಕ್ತಾರೆ. ಅದೇ ತಂದೆ ಆ ಥರ ಸಾಯಂಕಾಲ ಬರ್ತಾನೆ, ಬಂದ ಅಲ್ಲ ಬೇಜ ಬೇಜ, ಮುಖರೇ ಒಂಥರ ಉಗ್ರಪ್ಪ ಅಲ್ವಾ, ಮೂತಿರಾಗಿರ್ತಾರೆ. ಬಿತ್ಕೊ ಹೋಗಲ್ಲಿ, ಕಾಪಿ ಕೊಡು, ಟೀ ಕೊಡು. ಕಾಪಿ ಹೆಂಗಿದೆ? ಸಗರೆ ಜಾಸ್ತಿ ಐತೆ, ಪುಡಿ ಜಾಸ್ತಿ ಐತೆ. ನಿನ್ನ ಮನೆ ಹಾಳಾಗೋಗ, ನಿಮ್ಮ ಅಪ್ಪ ಬೆಗದ್ ಬಿದ್ದಾಗ ನಿಮ್ಮಪ್ಪ ಆಮೇಲೆ ಹೋಗಿ ಪಂಚೆ ಹಾಕೊಂಡ್ಬಿಡ್ತಾನೆ. ಹಂಗೆ ವಾಕಿಂಗ್ ಹೋಯ್ತಾ ಇರ್ತಾನೆ ವಾಕಿಂಗ್ ಹೋಯ್ತಾ ಇರ್ತಾನೆ ಪಾರ್ಕಿಂಗ್. ಅವ್ನಿಗಿನ್ನೇನು ಕೆಲಸ ಇಲ್ಲ. ನಾಗೇಶ್ವರೇ ದೇವನಹಳ್ಳಿಗೆ ಹೋಗೋದು, ಸೀಲ್ ಹೊಡಿಯೋದು ಬರೋದು ಅಷ್ಟೇ ಅವ್ನ ಕೆಲಸ. ಗುಮಸ್ತೆ ಅಲ್ವಾ? ಅವ್ನಿಗಿನ್ನೇನು ಕೆಲಸ ಇಲ್ಲ. ಮನೆಗೆ ಬಂದು ಹಂಗೆ ಆರಾಮಾಗಿ ಕೂತಿರ್ತಾನೆ. ಹೆಂಡತಿ ಇನ್ನೂ ಕೆಲಸ ಮಾಡ್ತಿರ್ತಾಳೆ. 7 ಗಂಟೆ ಆಯಿತು ರಾತ್ರಿ. ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆ ಆಯ್ತೀವಿ. 7 ಗಂಟೆ ಮಕ್ಕಳ ಹತ್ರ ಕೂತವ್ರೆ. ಪಾಪು ಪಾರ್ 7 ಮಗಳೇ
ಆಪಲ್, ಬಿ ಫಾರ್ ಹೇಳಪ್ಪ ಬಾಸ್ಟರ್ಡ್ ನೋಡ್ಕೋತಾವನೊಬ್ಬ, ಸಿ ಫಾರ್ ಕಂತ್ರಿ, ಡಿ ಫಾರ್ ಡಾಗು, ಈ ಫಾರ್ ಎಲ್ಲಪ್ಪ ಎಲಿಫ್ಯಾಂಟ್ ಕೂತೈತೆ ನೋಡು. ಅದಕ್ಕೆ ದುರಾತ್ಮಗಳು ಬಂದ ತಕ್ಷಣ ಫಸ್ಟ್ ಯಾರಿಗೆ ಹಿಡಿಯುತ್ತೆ ಗೊತ್ತಾ? ಫಸ್ಟ್ ಗಂಡನಿಗೆ ಹಿಡಿದು ಬಿಡ್ತದೆ ಅದು. ಯಾಕಂದ್ರೆ ಅವಳು ಹಿಡಿಯೋಕ್ಕಾಗ್ತಿಲ್ಲ, ಟಕ್ಕದ ಹಿಂಗೆ ಹೋಗ್ತಾಳೆ, ಹಿಂಗೆ ಬರ್ತಾಳೆ, ಹಿಂಗೆ ಹೋಗ್ತಾಳೆ, ಟ್ಯಾಪ್ ಬಿಡ್ತಾಳೆ, ತಲೆ ಎತ್ಕೊಂಡ್ಬರ್ತಾಳೆ, ಬಟ್ಟೆ 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 ಹೋಗೋದು ಎಲ್ಲ ಕಡೆ ಹೋಗ್ತಾ ಇರುತ್ತೆ. ಎಲ್ಲ ಹುಡುಗಿಗಳು ಹಿಡಿಯೋಕ್ಕಾಗಲ್ಲ ಸೈತವ್ರಿಗೆ. ಲಗೋರಿ ಜೂಟಾಟ ಎಲ್ಲ ಆಟ ಆಡ್ತಾಳೆ ಅವಳು ಎಲ್ಲ ಕಡೆ, ಎಲ್ಲೋ ಹಾಕಲ್ಲ. ಕಬಡ್ಡಿ ನೋಡಿ, ಸಿಸ್ಟರ್ ಹೇಳ್ದೆ ಕಬಡ್ಡಿ ಆಡ. ಇವನೊಬ್ಬನೇ ಹಂಗೆ ಕೂತಿರ್ತಾನೆ, ಯಮ ಹೇಳ್ತಾನೆ ಇವನು ಹಿಡಿ ನೀನು ಅಂತೇಳಿ, ಹೋಗ ಬಂದೆ ಲಚಕ್ ಅಂತ ಹೇಳ್ದು ಬಿಡತ್ತೆ ನೋಡಿ, ಹಂಗೆ ಕೈ ಕಾಲು ಹಂಗೆ ಹೇಳ್ಕೊಂಡ್ಬಿಡತ್ತೆ, ಹಿಂಗೆ ಹೇಳ್ಕೊಳ. ಹೋಗು ಆಂಬುಲೆನ್ಸ್ ಎತ್ಕೊಂಡು ಹೋಗು, ಎಲ್ಲಿಗೆ ಹೋಗು, ಸೀದಾ ಜೈದೆ ಹೋಗು. ಹಿಡಿತು ಹಿಡಿತು ಹಿಡಿತು, ಎಲ್ಲಿ ಹಿಡಿತು, ಇಲ್ಲಿ ಹಿಡಿತು. ಯಾಕಂದ್ರೆ ನೀ ಏನು ಹಿಡಿಲಿಲ್ಲ. ಮದುವೆ ಆದಾಗ ಏನನ್ನು ನನ್ನ ಹೆಂಡತಿ ಹೆಂಗೋಳೆ ಗೊತ್ತಾ, ಅವರಪ್ಪ ತಹಸೀಲ್ದಾರು, ಏನು ಉತ್ತುಕೊಳ್ಳೆ ಗೊತ್ತಾ, ಕೂದಲು ಉದ್ದ ಇದೆ ಅವಳದು, ಬಾ 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 ಬಾ, ಆ ಕಣ್ಣು ನೋಡಬೇಕು, ಬಾಬಾ ಏನು ಕಣ್ಣು, ನೋಡ್ತಾನೆ ಇರೋಣ ಅನ್ಸತ್ತೆ. 3 ಮಕ್ಕಳಾದ್ಮೇಲೆ ವಾಕಿಂಗ್ ಹೋದ್ರೆ ಏನೋ ಹೋಗಲ್ವನ, ಅಯ್ಯೋ ಏನೈತೆ ಬಿಡಪ್ಪ, ಅಲ್ಲಿ ಮನೇಲಿ ಹೋಗ್ಯಾರ ಏನು ಮಾಡೋದೈತಪ್ಪ, ನನ್ನ ಮೇಲೆ ಆಸರೆ ಇಲ್ಲ ಅವಳಿಗೆ, ಎಲ್ಲ ಮಕ್ಕಳ ಮೇಲೆ ಆಸೆ ಪಡ್ತಾಳಪ್ಪ. ಅಳಿಯನಿಗೆ ಅಳಿಯ ನೋಡ್ಕೊಂಡಿರ್ತಾಳೆ, ಇವನಿಗೆ ಆಸೆ ಹೊಟ್ಟೋಯ್ತು. ಅದಕ್ಕೆ ಆಸೆ ಹೋಗ್ಬಿಡ್ತಂದ್ರೆ ಅವ್ನು ಹಿಡಿದು ಬಿಡುತ್ತೆ. ಕೊನೆಗೆ ಜೈದೇವ್ಗೆ ಹೋಗ್ತಾರೆ. ಒಂದು 4 ವರ್ಷ ಆದಮೇಲೆ ನಾನು ಅವ್ರ ಮನೆಗೆ ಹೋಗ್ತೀನಿ. ಯಜಮಾನ್ರು ಇಲ್ವಾ ಚಂದ್ರಪ್ಪ ಅವರು ಇದಕ್ಕೆ ಹೋದ್ರು, ಜೈದೇವ್ಗೆ ಹೋದರು. ಅಲ್ಲಿಂದ ಜೈ ಜೈ ಅಂದ್ಬಿಟ್ಟು ಹಂಗೇ ಬರೋಬಿಟ್ರು. ಇದು ಫೋಟೋ. ಹಾಸಿಗೆ ಬಿಟ್ಟು ನೀನು ಬೇರೆ ಕಡೆ ಮಲಗಿದರೆ ಬೇಸಿಗೆಗಾಲ, ಹಾಸಿಗೆ ಮೇಲೆ ಮಲಗಿದರೆ ಚಳಿಗಾಲ, ಹಾಸಿಗೆ ನಿನ್ನ ಮೇಲೆ ಮಲಗಿದರೆ ಮಳೆಗಾಲ, ಹಾಸಿಗೆ ಬಿಟ್ಟು ನೀನು ಬೇರೆ ಕಡೆ ಮಲಗಿದರೆ ಕೊನೆಗಾಲ, ಹೂವಿನ ಮೇಲೆ ಮಲಗಿದರೆ ಮೊದಲ ರಾತ್ರಿ, ಅದೇ ಹೂವು ನಿನ್ನ ಮೇಲೆ ಮಲಗಿದರೆ ಅಹಂ ಬ್ರಹ್ಮಾಸ್ಮಿ ನಮಃ. ಅದಕ್ಕೆ ಗಂಡು ಮಕ್ಕಳಿಗೆ ನದಿಗಳ ಹೆಸರು ಇಡಲಿಲ್ಲ ಜಯಣ್ಣ ಅವರೇ, ಅವ್ರಿಗೆಲ್ಲ ಬೆಟ್ಟಗಳ ಹೆಸರು ಇಟ್ಬಿಟ್ರು. ಮಹಾದೇವ ಬೆಟ್ಟ, ಗುರುರಾಯಪ್ಪ ಬೆಟ್ಟ, ಕೃಷ್ಣ ಬೆಟ್ಟ, ಗೋದಾ ಬೆಟ್ಟ, ಭಯಂಕರ ಬೆಟ್ಟ, ಭೂತ ಬೆಟ್ಟ. ಯಾಕಂದ್ರೆ ಬೆಟ್ಟ ಏರಿದ್ರೆ ಒಂದು ಕಡೆ ಗಂಡ ಕೂತ್ಕೊಂಡ್ರೆ ಇನ್ನು ಎದೊಳಲ್ಲ ಅವನು. ಕೂತ್ಕೊಂಡ್ಬಿಟ್ಟ ಟಿ ವಿ ಮುಂದೆ, ಕೋಳಿ ತಗೊಂಬ, ಚಕ್ಲಿ ತಗೊಂಬ, ಅದು ತಗೊಂಬ, ಇತ್ತು ಕೊನೆ ಕಮೋಡ್ ತರಬೇಕು ಅಷ್ಟೇ ಅಲ್ಲ ಅವನಿಗೆ. ಕೂತಂಗೆ ಅವನು. ಅದಕ್ಕೆ ಬೆಟ್ಟಗಳ ಹೆಸರೆಲ್ಲ ಗಂಡಸರು ಹೆಸರಿಟ್ಟವ್ರೆ, ನದಿಗಳಿಗೆಲ್ಲ ಹೆಣ್ಣುಮಕ್ಳು ಹೆಸರಿಟ್ಟವ್ರೆ. ಆಗ ನೀವೆಲ್ಲ ಲವಲವಿಕೆಯಾಗಿದ್ದೀರಾ. ಈ ಲವಲವಿಕೆನ ನಿಮ್ಮನ್ನ ನಾವು ಬೀಟ್ ಮಾಡಿ ಬರ್ತೀವಿ, ಹೆದರಬೇಡಿ. ಅದು ನಿಮ್ಮನ್ನ ಬೀಟ್ ಮಾಡಿ ಬರ್ತೀವಿ. ದೇವ್ರು ನಮಗೆ ಸ್ತೋತ್ರವಾಗಲಿ. ನಾವು ಎಷ್ಟೇ ಬಲಾಢ್ಯರಾಗಿದ್ದರೂ ಕೂಡ ಆ ಹಣಕಾಸು ಅನ್ನೋದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಒಂದು ನಿಧಿ ಇದ್ದಾಗೆ. ಇಟ್ ಇಸ್ ಅ ಸೆಕೆಂಡ್ ಗಾಡ್ ಫಾರ್ ಯುವರ್ ಲೈಫ್ ಇನ್ ದಿಸ್ ವರ್ಲ್ಡ್. ಆಗ ಪ್ರೆಸೆನ್ಸ್ ಆಫ್ ಗಾಡ್ ಬಂದಾಗ, ಮೋಸೆ ಎಲ್ಲ ಬಿಟ್ಟು ಅರಣ್ಯಕ್ಕೆ ಬಂದಾಗ ದೇವ್ರ ವಾಕ್ಯ ಹೇಳುತ್ತೆ 11ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ, ಮೋಸೆಯು ಐಗುಪ್ತ ದೇಶದ ಎಲ್ಲ ವಿಧವಾದ ಐಶ್ವರ್ಯಗಳನ್ನು, ಎಲ್ಲ ವಿಧವಾದ ಸ್ವತ್ತುಗಳನ್ನು ಬೇಡವೆಂದದ್ದು ನಂಬಿಕೆಯಿಂದಲೇ. ದೇವರಿಗೆ ಸ್ತೋತ್ರ. ನಂಬುವರಾದ ನೀವು ಧನ್ಯರು. ಏನು ನಂಬಿದ್ದೀರಾ? ಕರ್ತನ ವಾಕ್ಯ ನಂಬಿದ್ದೀರಾ. ಅದಕ್ಕೆ ವಾಕ್ಯ ಓದಿ ಮಾದನೆ 11:24. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನ್ನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಎಣಿಸಿಕೊಂಡನು. ಆಗ ನಂಬಿಕೆಯಿಂದಲೇ ಅವನ್ನೆಲ್ಲ ಬಿಟ್ಟ. ಅದನ್ನ ಹೇಳ್ತಾನೆ, ಕೊಂಬೆ ಇಡೋರ್ಗು ನೀನು ದೇವ್ರು ನಿನ್ನ ಕಾಪಾಡೋಕ್ಕಾಗಲ್ಲ. ಏನು ಕೊಂಬೆ ಹಿಡ್ದಿದ್ಯಾ ನೀನು? ಹಣನ ಗಟ್ಟಿಗೆ ಹಿಡ್ಕೊಂಡಿದ್ಯಾ? ಆ ಹಣನ ಸಡಿಲತೆ ಬಿಡು. ನೀನು ಹಣ ಬಿಟ್ಟಿದ ತಕ್ಷಣ ದೇವ್ರು ನೀನು ಹಿಡ್ಕೊಂಡು ನೀನು ಆಶೀರ್ವಾದ ಮಾಡ್ತಾನಂತಾರೆ. ಆ ಅಭಿವೃದ್ಧಿ ಹೇಗಾಗತ್ತಂದ್ರೆ, ನೀವು ಈಗ ಇರೋದಕ್ಕಿಂತಲೂ 1000ರಷ್ಟು ಮೇಲೆ ಬಂದ್ಬಿಡ್ತೀರಾ.
ಶ್ರೀಮಂತರುಗಳು ಲೋಕದಲ್ಲಿದ್ದಾರೆ, ಶ್ರೀಮಂತರೇ ಅವರೆಲ್ಲ, ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ. ಆದರೆ ದಿಢೀರ್ ಅಂದ್ಬಿಟ್ಟು ಅವ್ರಿಗೆ ಆ ಭಯಂಕರವಾದ ವಿನಾಶಗಳು ಅವ್ರಿಗೆ ಬರಬೇಕಾದ್ರೆ ಆ ಲೈಫಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ. ವಿನಾಶವಾದ ಕಾರ್ಯ. ನಾನು ಡೆನ್ವರ್ ಕೊಲೊರಾಡೋದಲ್ಲಿ ಇದ್ದಾಗ ಒಂದು ತಾಯಿ ಮನೆಗೆ ಪ್ರೇಯರ್ಗೆ ಹೋಗಿದ್ದೆ. ಗಂಡ ಸತ್ತೋಗಿದೆ, ಫೋಟೋಲ್ಲಿದ್ದರು. ಓ ಮೈ ಗಾಡ್, ಯುವರ್ ಹಸ್ಬೆಂಡ್ ಇಸ್ ಪಾಸ್ಡ್ ಅವೇ. ವೆನ್ ಹಿ ಹಸ್ ಪಾಸ್ಡ್ ಅವೇ, ಓ ಮೈ ಗಾಡ್, ಹಿ ಹಸ್ ಗಾನ್ ಬ್ರೋ, ಐ ಡೋಂಟ್ ನೋ ಹೌ ಇಸ್ ಗಾನ್. ಗಂಡ ಹೆಂಗೆ ಸತ್ತೋದ, ಕೋಟಿಗಟ್ಟಲೆ ಇತ್ತಂತೆ. ಒಂದು ದಿನ ಅವ್ನು ಬ್ಯಾಂಕಿಗೆ ಹೋದಂತೆ ಹಣ ಎಣಿಸ್ಬೇಕಂತ. ಸೊ ಅವನ್ನ ಇದರಲ್ಲಿ ಹೇಳ್ತಾರಲ್ಲ, ಏನದು ಬಾಕ್ಸ್ ಅಂತ ಹೇಳ್ತಾರಲ್ಲ, ಟ್ರೆಜರಿ ಬಾಕ್ಸು, ಅದರಲ್ಲಿ ಒಂದು ಬಾಕ್ಸ್ ಇತ್ತು. ದುಡ್ಡು ಎಣ್ಸಕ್ಕೆ ಬಿಟ್ಟರು. ಅವತ್ತು ಶನಿವಾರ ವೀಕೆಂಡು. ಇವ್ರು ಹೇಳದಂತೆ ಮ್ಯಾನೇಜರ್, ಸರ್ ಹೋಗಿ ಎಣ್ಸ್ಕೊಂಬಂದ್ಬಿಡಿ ಸರ್, ನಾನು ಕೀ ಇಟ್ಕೊಂಡಿರ್ತೀನಿ ಅಂತೇಳಿ. ಆಮೇಲೆ ಬೇರೆ ಬೇರೆ ಕಸ್ಟಮರ್ ಬರ್ತಾ ಈ ಮ್ಯಾನೇಜರು ಎಪ್ಪನ್ನ ಮರ್ತುಬಿಟ್ಟ. ಆ ಡೋರ್ ಓಪನ್ ಆಗಿತ್ತಲ್ಲ, ಭಯಂಕರವಾದ ಗಾಳಿ ಬಂದಿದ್ದಕ್ಕೆ ಆ ಡೋರ್ ಹೋಗಿ ಲಾಕ್ ಆಗ್ಬಿಡ್ತು. ಲಾಕ್ ಆದಮೇಲೆ ಒಂದು ವಾಯ್ಸ್ ಕೂಡ ಹೊರಗಡೆ ಬರೋದಿಲ್ಲ. ಇವನು ಅಲ್ಲಿಂದ ಕರೀತಾನೆ, ಯಾರಿಗೂ ವಾಯ್ಸ್ ಇಲ್ಲ. ಈ ಅಪ್ಪ ಕಂಪ್ಲೀಟ್ ಮರ್ತೇ ಹೋಗ್ಬಿಟ್ಟ ಇವನ್ನ. ಭಾನುವಾರ ರಜಾ, ಸೋಮವಾರ ಬರೋಷ್ಟೊತ್ತಿಗೆ ಅಷ್ಟು ದುಡ್ಡು ಮುಂದೆ ಅವನು ಹಂಗೆ ಮಲ್ಕೊಂಡ್ಬಿಟ್ಟಿದ್ದ. ಒಂದು ತೊಟ್ಟು ನೀರು ಕೂಡ ಅವನಿಗೆ ಸಿಕ್ಕಲಿಲ್ಲ. ಆ ನೀರು ಕುಡಿಬೇಕ, ಮನುಷ್ಯ ಸಾಯ್ಬೇಕಾದ್ರೆ ಅವ್ನಿಗೆ ಬೇಕಾಗಿರೋದು ಹಣ ಅಲ್ಲ, ಅವನಿಗೊಂದು ತೊಟ್ಟು ನೀರು ಹಾಕಬೇಕು. ಆ ನೀರು ಕೂಡ ಅವನಿಗೆ ಸಿಕ್ಕಿಲ್ಲ. ಹಣದ ಪ್ರಭಾವದ ವಿಷಯದಲ್ಲಿ ನಾನು ಅವತ್ತು ಮಾತಾಡಬೇಕಾದ ಅವ್ರ ಮನೆಯಲ್ಲಿ ಹಣದ ಬಗ್ಗೆ ಇವರು ಹೇಳಿದ್ರು, ನಮ್ಮ ಗಂಡ ಈ ಥರ ಸತ್ತೋದ್ರು, ನೋಡಿದ್ರ ಹಣವನ್ನೇ ನಂಬಿರೋನು ಬಿದ್ದು ಹೋಗ್ತಾನೆ. ಆಗ ಹಣ ನಮಗೆ ಬೇಕು, ಅದು ಹಣಕ್ಕಿಂತ ಮುಖ್ಯವಾಗಿ ಹಣವನ್ನು ಕೊಟ್ಟಂತ ಭಗವಂತ ನಮಗೆ ಬೇಕು ಅಲ್ವಾ? ಭಗವಂತ ನಮ್ಮ ಜೊತೆ ಇದ್ದರೆ ಆಶೀರ್ವಾದ ತನ್ನಷ್ಟಕ್ಕೆ ತಾನೇ ಅದು ಬರುತ್ತೆ. ಇವತ್ತು ನಾವು ನೋಡೋಣ ಯಾಕೋಬನ ಆಶೀರ್ವಾದ ಅವನು ಹೇಗೆ ಹಣವಂತನಾದ. ದೇವರಿಗೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ 28ನೇ ಅಧ್ಯಾಯ, ಆದಿಕಾಂಡ 28:10 ಓದಿಮ. ಆದಿಕಾಂಡ 28:10, Genesis chapter 28:10. ಯಾಕೋಬನು ಕಾರಾನಿಗೆ ಹೋಗಬೇಕೆಂದು ಬೇರ್ಷೇಬದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಣುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆಗಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರೂ ಆಗಿರುವ ಯೆಹೋವನು. ಸಾಕಮ್ಮ, ದೇವರಿಗೆ ಸ್ತೋತ್ರ. ನೋಡಿ, ಯಾಕೋಬನ ನೋಡ್ತೀವಿ, ಚಿಕ್ಕ ವಯಸ್ಸಲ್ಲೇ ಮಗು ಹುಟ್ಟಬೇಕಾದ್ರೆ ಇವನು ಏಮಾರ್ಸೋನಾಗಿದ್ದ. ನೋಡಿ, ಅವ್ರ ತಾಯಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟಬೇಕಾದ್ರೆ ಅಣ್ಣ ಹೊರಗಡೆ ಬರಬೇಕಾದ್ರೆ ಇವನು ಅಣ್ಣನ ಕೈ ಹಿಡ್ಕೊಂಡು ಇವನು ಹೊರಗೆ ಬಂದ್ಬಿಡ್ತಾನೆ, ಇಮ್ಮಡಿ ಹಿಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವಳೇನು ಮಾಡ್ಬಿಡ್ತಾಳೆ, ಮೊದಲು ಮಗುಗೆ ಏನು ಮಾಡ್ಬಿಡ್ತಾಳೆ, ಕೆಂಪು ದಾರ ಕಟ್ಬಿಡ್ತಾಳೆ, ಮಗು ಕನ್ಫ್ಯೂಸ್ ಆಗ್ಬಾರ್ದಂತೇಳಿ. ಆಮೇಲೆ ಅವನು ಒಳಗೆ ಹೇಳ್ಕೊಂಡು ಇವನು ಹೊರಗಡೆ ಬಂದ್ಬಿಡ್ತಾನೆ. ಸೊ ಸ್ಟಾರ್ಟಿಂಗನೇ ಏಮಾರಿಸೋ ಬುದ್ಧಿ ಇವನಿಗೆ. ಆಮೇಲೆ ಇವ್ರ ಅಣ್ಣನೇ ಏಮಾರಿಸ್ತಾನೆ ಊಟಕ್ಕೆ, ಆಮೇಲೆ ಇವ್ರ ಅಪ್ಪನೇ ಏಮಾರಿಸ್ತಾರೆ, ಆಮೇಲೆ ಮನೆಯವ್ರನ್ನೇ ಏಮಾರಿಸ್ತಾನೆ, ಇಡೀ ಊರನ್ನೇ ಏಮಾರಿಸ್ತಾನೆ ಅವನು. ಏಮಾರಿಸಿ ಎಲ್ಲ ಕಡೆ ಏಮಾರಿಸ್ಬಿಟ್ಟು ಕೊನೆಗೆ ಯಾವ ಮಟ್ಟಕ್ಕೆ ಬಂದ್ಬಿಟ್ಟ ಅಂದರೆ ಇವನ ಅಣ್ಣನೇ ಕೊಲ್ಲಬೇಕು ಅನ್ನೋ ಸ್ಥಿತಿಗೆ ಅವನು ಬಂದ್ಬಿಟ್ಟ. ಅವನ ಅಜೆಂಡ ಏನು? ಓನ್ಲಿ ಟು ಟೇಕ್ ಮನಿ, ನಾಟ್ ಗಿವ್ ಮನಿ. ಈಗ ದೇವ್ರು ಹೆಂಗೆ ಕನ್ವರ್ಟ್ ಮಾಡ್ತಾರೆ ನೋಡಿ ಅವನ್ನ. ಆ ರೆವಲ್ಯೂಷನ್ ನೋಡಿ, ನಾನು ಹೇಳ್ತೀನಿ ಇವಾಗ. ಹಣ ಅಂತ ಏಮಾರಿಸ್ಕೊಂಡು ಎಲ್ಲರ ಹತ್ರ ಹಣ ಹೊಡ್ಕೊಂಡು ಬಂದ. ಈಗ ಕೊನೆಗೆ ಹಣನ ಏಮಾರಿಸ್ಕೊಂಡು ಬರ್ತಾನೆ. ಆಶೀರ್ವಾದಗಳನ್ನ, ವಾಗ್ದಾನಗಳು, ಅಪ್ಪನ ಹತ್ರ ವಾಗ್ದಾನ ಕಿತ್ಕೊಳ್ತಾನೆ, ಅಣ್ಣಂದು ವಾಗ್ದಾನ ಕಿತ್ಕೊಳ್ತಾನೆ, ಎಲ್ಲರದ್ದು ವಾಗ್ದಾನ ಕಿತ್ಕೊಂಡು ಬೆರಿಗೆಯಲ್ಲಿ ಬಂದು ಅರಣ್ಯದಲ್ಲಿ ನಿಂತ್ಕೊಳ್ತಾನೆ. ಅರಣ್ಯದಲ್ಲಿ ಅವನು, ಯಾಕಂದ್ರೆ ಅಣ್ಣ ಅವನು ಅಟ್ಟಿಸ್ಕೊಂಡು ಬರ್ತಾನೆ ಕೊಲ್ಲಬೇಕಂತೇಳಿ. ಆ ಕೊಲೆಗೆ ಭಯಪಟ್ಟು, ಜೀವಕ್ಕೆ ಭಯಪಟ್ಟು ಅವನು ಊರಿಂದ ಓಡಿ ಅರಣ್ಯದಲ್ಲಿ ಬರ್ತಾನೆ. ಈಗ ಅವ್ರು ಓದಿದ್ರು, ಬೆರ್ಷೆಬಾದಿಂದ ಅವನು ಕಾಡಿನ ಮೂಲಕವಾಗಿ ಹೊರಡಬೇಕಾದ್ರೆ ಒತ್ತು ಮುಳುಗಿರೋದ್ರಿಂದ ಏನಾಯಿತು, ಇನ್ನು ನೈಟಲ್ಲಿ ಹೋಗೋಕ್ಕಾಗಲ್ಲ, ಪ್ರಾಣಿಗಳು, ಅನೇಕ ವಿಷ ಜಂತುಗಳು ಇವನ್ನ ಸಾಯಿಸ್ಬಿಡತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡಿದಾದ ಒಂದು ಚಿಕ್ಕ ಗುಡ್ಡಕ್ಕೆ ಹೋಗಿ ಆ ಗುಡ್ಡ ಮೇಲೆ ಒಂದು ಕಲ್ಲಿರುತ್ತೆ, ಒಂದು ಕಲ್ಲನ್ನ ಹಾಸ್ಬಿಟ್ಟು ಆ ಕಲ್ಲ ಮೇಲೆ ತಲೆದಿಂಬಾಗಿ ಮಲಗಿದ ತಕ್ಷಣ ದೇವರಲ್ಲಿ ಅವನಿಗೆ ದರ್ಶನ ಆಗ್ತಾರೆ. ದೇವರು ದೇವ್ರ ದರ್ಶನ ಆಗಿ ಅವನ ಜೊತೆ ಮಾತನಾಡ್ತಾರೆ. ಅವನು ಹೇಳ್ತಾನೆ, 14ನೇ ವಾಕ್ಯ ಓದಿ ಇವಾಗ. 16ನೇ ವಾಕ್ಯ ಓದಿ. ದೇವರಿಗೆ ಸ್ತೋತ್ರವಾಗಲಿ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ, ಪಶ್ಚಿಮ, ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ.
ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಅಂದನು. ನೋಡಿ, ಇವನು ಏಮಾರಿಸೋನು, ಯಾರಿಗೂ ಕೊಡೋದಿಲ್ಲ ದುಡ್ಡು. ಇವನು ಎಲ್ಲರದ್ದು ಹೊಡ್ಕೊಳ್ಳೋದೇ ಅವನ ಕೆಲಸ. ಆದರೂ ಕೂಡ ದರಿದ್ರದಲ್ಲೇ ಇದ್ದಾನೆ ಅವನು. ಯಾವುದೂ ಇಲ್ಲ ಅವನ ಕೈಯಲ್ಲಿ, ಯಾವುದೂ ಇಲ್ಲ. ಇವತ್ತು ನೋಡಿ ಎಷ್ಟೋ ಜನ ಅವ್ರಿಗನ್ನ ಏಮಾರಿಸ್ಕೊಂಡು ಹೋಗ್ತಾರೆ. ಕೊನೆಗೆ ಎಂಡ್ ಆಫ್ ದ ಡೇ ಅವ್ರ ಮನೆಗೆ ಬಂದಾಗ ಅವ್ರು ತಿನ್ನಕ್ಕೆ ಅವ್ರಿಗೆ ಊಟ ಇರೋದಿಲ್ಲ. ಮೊನ್ನೆ ಒಬ್ಬರು ಯಾರೋ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು, ಸರ್ ಮೆಸ್ಕಾಮಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಸರ್. ಏನು ಇನ್ಸಿಡೆಂಟ್ ಅಪ್ಪ ಅಂತ ಕೇಳಿದೆ. ಏನು ನನ್ನ ಫ್ರೆಂಡ್ ಅವರು, ಸರ್ ಅಲ್ಲಿ ಮೆಸ್ಕಾಮಲ್ಲಿ ಒಬ್ಬ ಕೆಲಸ ಮಾಡ್ತಿದ್ದ, ಅವನು ತಾಯಿ ಬಂದು ಯಾವುದೋ ಮನೆ ಕಟ್ಬಿಟ್ರು, ಮನೆ ಲೋನು ತೀರ್ಸೋಕ್ಕಾಗಿಲ್ಲ. ಡೇ ಆ್ಯಂಡ್ ನೈಟು ಏನು ಮಾಡ್ತಿದ್ರಂತೆ, ರಿಕವರಿ ಡಿಪಾರ್ಟ್ಮೆಂಟ್ ಇವನ ಮೇಲೆ ದರ್ಜನೆ ನಡೆಸ್ತಾ ಇದ್ದಂತ. ಹಣ ಕೊಡ್ತೀಯಾ ಪೊಲೀಸ್ಗೆ ಹೋಗ್ತೀಯಾ, ಹಣ ಕೊಡ್ತೀಯಾ ಪೊಲೀಸ್ಗೆ ಹೋಗ್ತೀಯಾ. ಆಗ ಹೇಳ್ತಾ ಕೊನೆಗೆ ಇವನು ಎಲ್ಲಿಂದ ದುಡ್ಡು ಕೊಡೋದು ಇಷ್ಟು ಲಕ್ಷ. ಕೊನೆಗೆ ಮೆಸ್ಕಾಮಲ್ಲಿ ಇವನು ಬಿಲ್ಲರು. ಇವನೇನು ಮಾಡ್ದ, ಏನಾದೊಂದು ಐಡಿಯಾ ಕಂಡು ಬಿಲ್ ದುಡ್ಡು ಮಾಡ್ಕೋಬೇಕಂತ ಹೇಳಿ ಆ ಮೆಸ್ಕಾಮ್ ಮಿಷಿನ್ ಒಳಗೆ ಯೂಟ್ಯೂಬಲ್ಲೆಲ್ಲ ನೋಡಿದೆ ಹೆಂಗೆ ದುಡ್ಡು ಹೊಡಿಯೋದು, ಈ ಮೀಟ್ರನ್ನ ಹೆಂಗೆ ನಿಲ್ಲಿಸ್ಬೇಕು, ದುಡ್ಡು ತೊಗೋಬೇಕು, ಮೀಟ್ರ್ ಸ್ಟಾಪ್ ಮಾಡಬೇಕಲ್ಲ. ಒಂದು ಚಿಕ್ಕ ಬಾಲ್ನ ಕಂಡಿಡಿದ್ಬಿಟ್ಟು ಬಾಲ್ನ ಒಳಗೆ ಹಾಕ್ಬಿಟ್ಟು ಮುಚ್ಚಿಬಿಡ್ತಾನೆ. ಎಲ್ಲ ಕ್ಯೂಲ್ಲಿ ನಿಂತಿರ್ತಾರೆ, ಮಿಷಿನ್ ನಿಂತೋಗ್ಬಿಡುತ್ತೆ. ಮಿಷಿನ್ ನಿಂತಿದ ತಕ್ಷಣ ಇವ್ನು ಹೇಳ್ತಾರೆ, ಮ್ಯಾನೇಜ್ ಸರ್ ಮಿಷಿನ್ ಕೆಟ್ಟೋಗಿದೆ, ಸೊ ಮ್ಯಾನೆಲ್ಲ ಬರೆಯೋ ಬಿಲ್ ಇನ್ನೇನು ಮಾಡ್ತೀಯೋ. ಸೊ 100 ಜನದ ಮ್ಯಾನೇಜ್ ಬಿಲ್ಲೆಲ್ಲ ಬರೆಯೋ, ಎಲ್ಲ ದುಡ್ಡು ಜೋಬಲ್ಲಿ ಹಾಕ್ಕೊಂಡು ಎಲ್ಲ ಸಾಲ ತೀರಿಸ್ಕೊಂಡು ಮಿಲಿಯನರ್ ಆಗ್ಬಿಡ್ತಾರೆ. ಮಿಲಿಯನರ್ ಆಗಿದ ಮೇಲೆ ಒಂದು ದಿನ ಒಬ್ಬ ವ್ಯಕ್ತಿ ಬರ್ತಾನೆ, ಬಂದು ಹೇಳ್ತಾನೆ, ನೋಡು ಶಿಪ್ಪಲ್ಲಿ ಒಂದು ಕಡೆ ಕೋಟಿಗಟ್ಟಲೆ ವೈಡೂರ್ಯ ಮುತ್ತುಗಳೆಲ್ಲ ಇದೆ, ಅದೆಲ್ಲ ರಿಲೀಸ್ ಮಾಡ್ಕೋಬೇಕು. ಅದು ರಿಲೀಸ್ ಮಾಡೋದಕ್ಕೆ 10 ಕೋಟಿ ಬೇಕಾಗಿದೆ. ಅದು ವರ್ತ್ ಬಂದು 30 ಕೋಟಿ. ನೀ 10 ಕೋಟಿ ಕೊಟ್ಬಿಟ್ರೆ 30 ಕೋಟಿ ನಾನು ವಾಪಸ್ ಕೊಟ್ಬಿಡ್ತೀನಿ ಅಂತ ಒಂದೇ ಆಸೆ. ನೋಡಿ ಅಲ್ಲಿ ಆಲ್ರೆಡಿ ಏಮಾರಿಸಿದ್ದಾನೆ. ಕೊನೆಗೆ ಇದ್ದಿದ್ದು 10 ಕೋಟಿ ಎಲ್ಲ ಸೇರಿಸಿದೆಲ್ಲ ತೆಗೆದುಬಿಟ್ಟು ಅವನು ಕೊಟ್ಬಿಟ್ಟು ಜಾಲಿಯಾಗಿರ್ತಾನೆ. ನೀನು ನಾಳೆ ಸಾಯಂಕಾಲ ಶಿಪ್ ಬರ್ತದೆ, ಈ 30 ಕೋಟಿ ಬಂದ್ಬಿಡುತ್ತೆ, ನಾನು ಮರ್ಸಿಡೀಸ್ ಕಾರು ಅದೆಲ್ಲ ತೊಗೊಂಡ್ಬಿಡ್ತೀನಿ ಅಂತೇಳಿ ಟಿ ವಿ ಮುಂದೆ ಕೂತಿರ್ತಾರೆ. ನ್ಯೂಸ್ ಬರುತ್ತೆ. ನ್ಯೂಸ್ ಬಂದಾಗ ಎಲ್ಲೋ ಒಂದು ಕಡೆ ಗನ್ ಶೂಟ್ ಆಗಿದೆ ಅಂತೇಳಿ ನ್ಯೂಸ್ ಹೇಳ್ತಾ ಇದ್ದಾರೆ. ಯಾವನು ಶೂಟ್ ಆಗೋ ನೋಡಿದ್ರೆ ಯಾವನು 10 ಕೋಟಿ ತೊಗೊಂಡವನು ಅವನೇ ಕೊಂದವ್ರೆ. ಇವಾಗ ಎಲ್ಲೋಗ್ತೀಯಾ 10 ಕೋಟಿ ತೊಗೊಂಡು? ಅವನು ಸತ್ತೋದ, ದುಡ್ಡು ಹೊಟ್ಟೋಯ್ತು, ಬೀದಿ ಬಿಕಾರಿಯಾಗಿ. ಇವಾಗ ನಾವು ಏನು ಏಮಾರ್ಸಕ್ಕೆ ಹೋಗ್ತೀವಿ ನಮಗೆ ಅದು ವಾಪಸ್ ಬಂದ್ಬಿಡುತ್ತೆ ಮಕ್ಕಳೇ. ಎಲ್ಲರನ್ನೂ ಏಮಾರಿಸ್ತಾ ಕೊನೆಗೆ ಇವನೇನು ಮಾಡ್ತಾನೆ, ದೇವ್ರ ಸನ್ನಿಧಾನದಲ್ಲಿ 20ನೇ ವಾಕ್ಯದಲ್ಲಿ ಹೇಳ್ತಾನೆ, ದೇವರೇ ನನ್ನ ಕಾಪಾಡಪ್ಪ. ಏನು ಹೇಳ್ತಾನೆ, ನಾನು ಹೋಗುವ ದೇವರು ನನ್ನ ಸಂಗಡ ಇದ್ದು, ದೇವರೇ ನೀನು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿಕೊಂಡು ತಿನ್ನುವುದಕ್ಕೆ ಆಹಾರವನ್ನು ಕೊಟ್ಟು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತ. ನೋಡಿ ಏನು ಹೇಳ್ತಾನೆ, ತಿನ್ನೋ ಊಟ ಕೂಡ ಅವನಿಗೆ ಸಿಗದೆ ಹೋಯ್ತು. ಅಷ್ಟು ದೊಡ್ಡ ವಾಗ್ದಾನ ಇಟ್ಕೊಂಡಿದ್ದಾನೆ. ಅಪ್ಪಂದು ವಾಗ್ದಾನ, ಅಣ್ಣಂದು ಪುತ್ರ ಸಂತಾನ ವಾಗ್ದಾನ ಇಟ್ಕೊಂಡವನೇ. ಎಲ್ಲರದ್ದು ವಾಗ್ದಾನಗಳಿದೆ. ಟುಡೇ ಯು ಪೀಪಲ್ ಹ್ಯಾವ್ ಸೋ ಮೆನಿ ಕೈಂಡ್ ಆಫ್ ಬಿಗ್ ಹ್ಯೂಜ್ ಪ್ರಾಮಿಸಸ್ ಆಫ್ ಗಾಡ್ ಇನ್ ಯರ್ ಲೈಫ್, ಬಟ್ ಸ್ಟಿಲ್ ಯು ಆರ್ ಸ್ಟ್ಯಾಂಡಿಂಗ್ ಎಂಪ್ಟಿ ಇನ್ ಯರ್ ಹ್ಯಾಂಡ್. ವೈ? ಬಿಕಾಸ್ ಯು ಆರ್ ನಾಟ್ ಶೋಯಿಂಗ್ ಎನಿಥಿಂಗ್. ಇವನು ಕೂಡ ಅನ್ನಕ್ಕೂ ಊಟ ಇಲ್ಲದೆ ಯಾಕೆ ಅಯೋಗ್ಯ ಕೆಲಸ ಮಾಡ್ಬಿಟ್ಟ. ಅಪ್ಪನಿಗೆ ಏಮಾರಿಸ್ತಾ, ತಂದೆಗೆ ಏಮಾರಿಸ್ತಾ, ತಾಯಿಗೆ ಏಮಾರಿಸ್ತಾ, ಅಣ್ಣನಿಗೆ ಏಮಾರಿಸ್ತಾ, ಇಡೀ ಊರನ್ನೇ ಏಮಾರಿಸ್ತಾ. ಇವತ್ತು ಅವ್ರು ಏಮಾರಿಸಿದ್ದಕ್ಕೆ ಒಂದೊತ್ತು ಊಟ ಕೂಡ ಅವ್ನಿಗೆ ಇಲ್ದಂಗೆ ಹೊಟ್ಟೋಯ್ತು. ಇವನು ಹೇಳ್ತಾನೆ, ನನ್ನ ತಂದೆ ಮನೆಗೆ ಸುರಕ್ಷಿತವಾಗಿ ಬರಮಾಡಿ, ಲಿಸನ್ ಮಾಡಿ, ನನಗೆ ತಿನ್ನುವುದಕ್ಕೆ ಊಟನ ಕೊಟ್ಟು, ಉಡುವುದಕ್ಕೆ ವಸ್ತ್ರನ ಕೊಟ್ಟು, ನನ್ನ ಸುಖಭದ್ರವಾಗಿ ನೀನು ಬರಮಾಡಿದರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ವರ್ಡ್, ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ನಿನ್ನಿಂದ ನನಗೆ ಬರುವ ಎಲ್ಲಾ ಆಸ್ತಿಗಳಲ್ಲಿ 10ರಲ್ಲೊಂದು ಪಾಲನ್ನು ನಿನಗೆ ಸಮರ್ಪಿಸುವೆನೆಂಬುದಾಗಿ. ಈಗ ಬರುತ್ತೆ ಅವನಿಗೆ, ನಾನು ಗಿವಿಂಗ್ ಅನ್ನೋದೇ ಬರುತ್ತೆ ಅವನ ಲೈಫಲ್ಲಿ. ಆಮೆನ್. ಅಲ್ಲಿವರೆಗೂ ದರಿದ್ರನಾಗಿದ್ದ, ಅಲ್ಲಿವರೆಗೂ ಬಿಕಾರಿ ಆಗಿದ್ದ, ಅಲ್ಲಿವರೆಗೂ ಎಲ್ಲ ಹೊಡ್ಕೊಂಡು ಏನು ಇಲ್ಲದೆ ಜ್ಯೋತಿ ಅವರೇ, ಶೋಭಾ ಅವರೇ ಬರಿಗೈಲಿದ್ದ, ತಿನ್ನಕ್ಕೂ ಊಟ ಇಲ್ದವನಾಗಿದ್ದ. ದೇವ್ರು ಹೇಳ್ತಾರೆ, ನೀನು ಯಾವಾಗ ಕೊಡ್ತೀನಿ ಅಂತ ಹೇಳ್ತೀಯ ಆಗ ನಾನು ನಿನ್ನ ಹತ್ರ ಬರ್ತೀನಿ ಅಂತಾರೆ. ತುಂಬ ಜನ ಅವ್ರ ಹಣದಲ್ಲೇ ಮ್ಯಾನೇಜ್ ಮಾಡ್ತಿರ್ತಾರೆ. ದೇವ್ರು ಹೇಳ್ತಾರೆ, ಅದು ನಿಂದಲ್ಲ, ನಾನು ನಿನ್ನ ಹಣನ ಆಶೀರ್ವಾದ ಮಾಡ್ತೇನೆ. ಐ ವಾಂಟ್ ಟು ಬ್ಲೆಸ್ ಯುವರ್ ಮನಿ.
when God is going to bless your money, when you give something to God, ಇಡೀ ಊರು ಶರಪ್ತ ಊರಲ್ಲೇ ಊಟ ಇಲ್ಲ, ಅರಮನೆಯಲ್ಲಿ ಊಟ ಇಲ್ಲ. ಆ ಕ್ರೈಸಸ್ ಹೆಂಗಿತ್ತು ಅಂದರೆ ಕಮೋಷನ್ನು, ಅಲ್ಲಿದ್ದಂಥ ತಾಯಿಂದರು ತಮ್ಮ ಮಕ್ಕಳನ್ನು ಕಡಿದು ಆ ಮಕ್ಕಳನ್ನು ಸಾಯಿಸಿ ಆ ಮಕ್ಕಳನ್ನ ಬೇಯಿಸಿ ಊಟ ಮಾಡ್ತಾ ಇದ್ರು. ಆ ರೀತಿಯಾದ ಸ್ಥಿತಿ ಇತ್ತು ನೋಡಿ, ಪ್ಯಾನಿಕ್ ಸಿಚುವೇಶನ್ನು. ಅಂಥ ಸ್ಥಿತಿಯಲ್ಲಿ ಪ್ರವಾದಿನ ಎಲಿಯ ಮನೆಗೆ ಸರಫ್ತ ವಿಧವೆ ಮನೆಗೆ ಕಳಿಸ್ಕೊಡ್ತಾರೆ. ಅವಳು ಹೇಳ್ತಾಳೆ, ನಮಗೆ ತಿನ್ನೋಕೆ ಊಟ ಇಲ್ಲ, ನಾಳೆ ಸಾಯ್ಬೇಕೇ ಬರ್ತೀನಿ, ಏನು ಉಳಿದಿಲ್ಲ. ಅವನು ಹೇಳ್ತಾನೆ, ಸಾಯ್ತೀಯ ನೀ ಸಾಯಲ್ಲ, ನೀನು ಹೋಗು, ಮೊದಲು ದೇವರಿಗೆ ಒಂದು ರೊಟ್ಟಿಯನ್ನು ಮಾಡ್ಕೊಂಡು ಬಾ. ದೇವರಿಗೆ ಮೊದಲು ಈಗಿರಲಾಗಿ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಬೇಕೆಂದು ಚಿಂತೆ ಮಾಡಿಬಿಡಿ. ಮೊದಲು ಪ್ರಸನ್ನತೆ, ದೇವ್ರ ಪ್ರಸನ್ನತೆ ನಿಮಗೆ ಬರಬೇಕು ಮಕ್ಕಳೇ. ದಿನ ಅವನು ಮಲಗಿದ ಮೇಲೆ ಅವನ ಕ್ರೈಸಿಸ್ ಚೇಂಜ್ ಆಗುತ್ತೆ. ದ ಮೂಮೆಂಟ್ ವೆನ್ ಈಸ್ ವೋಕ್ ಅಪ್ ಆಫ್ಟರ್ ದ ವಿಷನ್ ಆಫ್ ಗಾಡ್, ದ ಪ್ರೆಸೆನ್ಸ್ ಆಫ್ ಗಾಡ್ ಕೇಮ್ ಡೌನ್. ಅಲ್ಲಿವರೆಗೂ ಸೈತಾನದ ಪ್ರೆಸೆನ್ಸ್ ಇತ್ತು ಅವನಿಗೆ. ಏಮಾರಿಸ್ಬೇಕು, ದುಡ್ಡು ಹೊಡಿಬೇಕು, ಲುಟ್ ಮಾಡ್ಬೇಕಂತೇಳಿ. ದ ಮೂಮೆಂಟ್ ವೆನ್ ಈ ಸ್ಲೀಪ್ ಮಾಡಿ ಎದೊಳ್ಬೇಕಾದ್ರೆ ದೇವ್ರು ಬಂದ್ಬಿಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಚೇಂಜ್ ಮಾಡಿಬಿಡ್ತಾರೆ. ಒಂದೇ ರಾತ್ರಿ ಒಬ್ಬ ವ್ಯಕ್ತಿ ಚೇಂಜ್ ಆಗ್ತಾರೆ. ಇನ್ ಓವರ್ ಆಲ್ ಒನ್ ನೈಟ್ ಗಾಡ್ ಕ್ಯಾನ್ ಚೇಂಜ್ ಎಂಟೈರ್ ಯರ್ ಲೈಫ್. ಈ ಕ್ಯಾನ್ ಮೇಕ್ ಯು ಹಿಸ್ಟ್ರಿ. ನಿನ್ನೊಂದು ಇತಿಹಾಸ ಮಾಡ್ತಾನೆ ಭಗವಂತ. ಅವ್ರು ಇತಿಹಾಸ ಮಾಡೋಕೆ ಶಕ್ತರಾಗಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರವರು. ವನಿತವ್ರೆ ಮಲಗಿ ಬೆಳಗ್ಗೆ ಎದೊಳ್ಬೇಕಾದ್ರೆ ಹೊಸ ಮನುಷ್ಯನಿಗೆ. ಯಾಕಂದರೆ ಆ ದರ್ಶನ ನೋಡ್ಬಿಟ್ಟ, ಪರಲೋಕದ ದೇವದೂತರು ಏರೋದು ಇಳಿಯೋದು ಕಂಡ್ಬಿಟ್ಟ. ಅಯ್ಯೋ ದೇವ, ಇದು ನಿಶ್ಚಯವಾಗ್ಲೂ ದೇವರ ಮನೆ, ಇದು ದೇವದೂತರಿದ್ದಾರೆ, ದೇವರ ಮಹಿಮೆ ಪ್ರಸನ್ನತೆ ಅಂತ ಹೇಳ್ಬಿಟ್ಟು ತನ್ನ ತಲೆ ಮೇಲಿದ್ದ ಕಲ್ಲನ್ನ ತೆಗೆದು ಆ ಕಲ್ಲದ ಮೇಲಿಟ್ಟು ಅದಕ್ಕೆ ಎಣ್ಣೆ ಉಯ್ದು ಅದಕ್ಕೆ ಬೇತೇಲ್ ಅಂತ ಹೇಳಿ ನಾಮಕರಣ ಮಾಡ್ಬಿಡ್ತಾರೆ. ಪ್ರೆಸೆನ್ಸ್ ಬಂದ ತಕ್ಷಣ ವ್ಯಕ್ತಿ ತನ್ನ ಕ್ಯಾಟಗರಿಗಳನ್ನ ಮರಿತಾನೆ. ಅಲ್ಲಿವರೆಗೂ ಲೆಕ್ಕಾಚಾರ ಆಗ್ತಾ ಇದ್ದ, ಅಪ್ಪಂದಿಷ್ಟು ವಾಗ್ದಾನ ಇದೆ, ಅಮ್ಮಂದಿಷ್ಟು ವಾಗ್ದಾನ ಇದೆ. ಆದರೆ ದೇವ್ರ ಒಳಗೆ ಬಂದ ತಕ್ಷಣ ಇನ್ನು ದೇವ್ರಿಗಾಗಿ ಏನು ಮಾಡಬೇಕು, ದೇವ್ರಿಗಾಗಿ ಎಲ್ಲಿ ಹೋಗ್ಬೇಕು, ದೇವ್ರಿಗೆ ಏನು ದಾನ ಮಾಡಬೇಕು, ದೇವ್ರಿಗೆ ಏನೆಲ್ಲ ಕೊಡಬೇಕು, ಇದನ್ನು ಯೋಚನೆ ಮಾಡ್ತಾನೆ. ಎಷ್ಟೋ ಟೈಮ್ ನಾವು ಆ ಥರ ಯೋಚನೆ ಮಾಡ್ತೀವಿ, ನಮ್ಗೆ ಅದಿಲ್ಲ ಇದಿಲ್ಲ ಅಂತೇಳಿ. ಒಬ್ಬ ಭಿಕ್ಷದವನು ರಸ್ತೆ ಉದ್ದಕ್ಕೆ ಭಿಕ್ಷೆ ಬೇಡ್ಕೊಂಡು ಹೋಗ್ತಾ ಇದ್ದಂತೆ. ಹಾಗೆ ಬೇಡ್ಕೊಂಡು ಊರು ಹೊರಗಡೆ ಬರ್ಬೇಕಾದ್ರೆ ದೊಡ್ಡ ಮನೆ ಅಂತೆ. ಆ ಮನೆ ಮುಂದೆ ಹೋಗ್ಬೇಕಾದ್ರೆ ಆ ಮನೆ ಯಜಮಾನ ಫಸ್ಟ್ ಫ್ಲೋರಲ್ಲಿ ಕೂತ್ಕೊಂಡು ಬಾಲ್ಕನಿಲಿ ಕೂಲಿಂಗ್ ಗ್ಲಾಸಲ್ಲಿ ಹಾಕ್ಕೊಂಡು ಆಪಲ್ ತಿಂತಾ ಇದ್ದಂತೆ. ಹೆಂಡತಿ ಆಪಲ್ ಕಟ್ ಮಾಡಿ ತಿಂತಾ ಇದ್ದಂತೆ. ಇವನು ಹೇಳಿದಂತೆ, ದೇವ್ರೆ ಏನಪ್ಪ ನೀನು ಲೀಲೆ, ನನ್ನ ಮಗ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಊಟ ಮಾಡಿಕೊಂಡು ಹೆಂಡತಿ ಜೊತೆ ಆಪಲ್ ತಿಂತಾ ಇದ್ದಾನೆ, ನನ್ನ ಹೆಂಡ್ತಿನೂ ಇಲ್ಲ, ಆಪಲು ಇಲ್ಲ, ಮನೆನೂ ಇಲ್ಲ, ನನ್ನ ಬೀದಿ ಬಿಕಾರಿಯಾಗಿ ಬಿಟ್ಟಿದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ಮನೆ ಮುಂದೆ ಬಂದು ಹೇಳಂತೆ, ಸ್ವಾಮಿಗಳೇ ನೀವು ಚೆನ್ನಾಗಿದ್ದೀರಾ, ತುಂಬ ಚೆನ್ನಾಗಿದ್ದೀರಾ, ನಿಮ್ಮ ದೇವ್ರು ಚೆನ್ನಾಗಿಡ್ಲಿ ಅಂತ ಹೇಳಿದಂತೆ. ಆ ತಕ್ಷಣ ಅವನು ಇಳಿದು ಬಂದ್ಬಿಟ್ಟಂತೆ. ಯಾರೊಬ್ರು ಇಳಿಸಿ ಕರ್ಕೊಂಬಂದಂತೆ. ಅವನು ಹೇಳಂದದ್ದು, ಇನ್ನೊಂದು ಸತಿ ಹೇಳು ಅಂದಂತೆ. ನೀವು ತುಂಬ ಚೆನ್ನಾಗಿದ್ದೀರಾ, ಚೆನ್ನಾಗಿರಿ. 100 ರೂಪಾಯಿ ಹಾಕಿದ್ದಂತೆ. 200 ರೂಪಾಯಿ, ಇನ್ನೂ ಚೆನ್ನಾಗಿರ್ಬೇಕು. ಅವನು ಹೇಳಿದ, ನಾನು ಚೆನ್ನಾಗಿಲ್ಲ ಕಣೋ, ನನಗೆ ಚೆನ್ನಾಗಿಲ್ಲ ಕಣೋ ಅಂತ ಹೇಳ್ಬಿಟ್ಟು ಕನ್ನಡಕ ತೆಗೆದಂತೆ. ಅವನು ಕುರುಡಾಗಿದ್ದಂತೆ. ಅದಕ್ಕೆ ಅವನು ಹೇಳಿದಂತೆ, ನೋಡಪ್ಪ ಅಲ್ಲಿಂದ ಹೇಳ್ದೆ, ನೀನು ಮನೆ ದೊಡ್ಡದು, ಹೆಂಡತಿ ಚೆನ್ನಾಗಿದ್ದಾಳೆ, ಒಳ್ಳೆ ಮನೆ, ಸೌಭಾಗ್ಯವಾಗಿದ್ದಾನಂತೇಳಿ ಇದೆಲ್ಲ ನಾನು ನಿನ್ಗೆ ಕೊಟ್ಬಿಡ್ತೀನಪ್ಪ, ಆ ಕಣ್ಣೊಂದು ನನಗೆ ಕೊಟ್ಬಿಡಪ್ಪ ಅನ್ನಂತೆ. ಕಣ್ಣೊಂದು ಕಿತ್ಬಿಟ್ಟು, ಸರ್ ಇವಾಗ ಬರ್ತೀನಿ ಸರ್, ಒಯ್ದು ಹೋಗ್ಬೇಕು ಬರ್ತೀವಿ ಸರ್ ಅಂದ್ಬಿಟ್ಟು. ಹೇಳಿದ್ರೆ, ಸ್ವಾಮಿ ನನಗೆ ಭಿಕ್ಷರಾಗಿದ್ರು ಬರೋ ಇಲ್ಲ, ಕಣ್ಣು ಚೆನ್ನಾಗಿ ಕೊಟ್ಟಿದ್ಯಪ್ಪ. ಇವತ್ತು ನಾನು ಹೇಳ್ತೇನೆ, ಮಕ್ಕಳು ಲೋಕದಲ್ಲಿ ಎಲ್ಲ ಇಟ್ಕೊಂಡಿದ್ದಾರೆ, ಆದರೆ ಕುರುಡರಾಗಿದ್ದಾರೆ. ಆದರೆ ನಿಮ್ಮ ಕಣ್ಣುಗಳನ್ನ, ಮನೋನೇತ್ರಗಳನ್ನ God has enlightened your eyes by the presence of God. Because of that presence, you are what I am what. ಅದರ ಮುಂದೆ ನಿಂತಿದ್ದೀರಾ. ಆಗ ನಾನು ಹೇಳ್ತೇನೆ, ಇವತ್ತೆಲ್ಲ ಇದೆ, ಅವ್ರು ಚೆನ್ನಾಗವ್ರೆ, ಅವ್ರು ಒಳಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಅವ್ರದ್ದು ಎಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳಿ. ನಿಮ್ಮನ್ನ ಚೆನ್ನಾಗಿಟ್ಟವ್ರು ಅವ್ನು ಅಲ್ಲಿಂದ ನೋಡಿ ಹೇಳ್ತಿರ್ತಾನೆ, ಈ ಅಮ್ಮ ಚೆನ್ನಾಗವಳೆ, ನಗ್ನಗ್ತಾವಳೆ, ನಮ್ಮ ಮನೇಲಿ ಯಾರು ನಗ್ನಗ್ತಾ ಇಲ್ಲ. ನಿಮಗೆ ಕೊಟ್ಟಿರೋ ಜಾಯ್ ಇದೆಯಲ್ಲ ಬೈರೇಶ್ವರೇ, ಅದು ಎಷ್ಟು ಕೋಟಿ ಕೊಟ್ಟರು ಬಾಬು ಅಣ್ಣವರೇ, ಆ ಸಂತೋಷ ಸಿಗೋದಿಲ್ಲ ನಿಮಗೆ, ಸಿಗೋದಿಲ್ಲ. ಎಷ್ಟೋ ಜನ ನೋಡಿ ಪಾಯ್ಸನ್ ಹಾಕೊಂಡು ಸತ್ತೋಗ್ತಾರೆ, ನೇಣು ಹಾಕೊಂಡು ಸತ್ತೋಗ್ತಾರೆ, ಗನ್ ಶೂಟ್ ಮಾಡ್ಕೊಂಡು ಸತ್ತೋಗ್ತಾರೆ.
ಹಣವನ್ನು ಕಾಪಾಡಲ್ಲ. ಭಗವಂತ ನಮ್ಮ ಜೊತೆ ಇರಬೇಕು ಮಕ್ಕಳೇ. ಅವ್ರು ನಮ್ಮ ಜೊತೆ ಇದ್ದರೆ ಕಾಲಕ್ರಮೇಣ ದಿನದಿಂದ ದಿನಕ್ಕೆ ನಿಮ್ಮ ಮೇಲೆ ಬರಕ್ಕೆ ಹೋಗ್ತೀಯಾ. ಈಗ ಹೇಳ್ತಾನೆ ಅವನು, ಆ ಪ್ರೆಸೆನ್ಸ್ ಬಂದಿದ ತಕ್ಷಣ ಅವನ ಎನ್ವೈರ್ಮೆಂಟ್, ಅವನ ವಿಷನ್ ಎಲ್ಲ ಚೇಂಜ್ ಆಗುತ್ತೆ. ಚೇಂಜ್ ಆಗಿ ಅವನು ಹೇಳ್ತಾನೆ, ನೀನು ನನ್ನ ಸಂಗಡವಿದ್ದು ನನ್ನನ್ನು ಕಾಪಾಡಿ ತಿನ್ನೋದಕ್ಕೆ ಆಹಾರವನ್ನು ಕೊಟ್ಟು ಉಡೋದಕ್ಕೆ ವಸ್ತ್ರನ ಕೊಟ್ಟು ಸುರಕ್ಷಿತವಾಗಿ ತಂದೆ ಮನೆಗೆ ನೀನು ಬರ ಮಾಡಿದರೆ ನೀನೇ ನನ್ನ ದೇವರಪ್ಪ. ನಿನ್ನಿಂದ ಬರುವ ಎಲ್ಲ ಆದಾಯ ಆಸ್ತಿಗಳಲ್ಲಿ 10ರಲ್ಲಿ ಒಂದು ಪ್ರಪ್ರಥಮವಾಗಿ ಅವನ ಬಾಯಿಂದ ನಾ ಕೊಡ್ತೀನಿ ಅಂತ ಬರುತ್ತೆ ನೋಡಿ. ಆಮೆನ್. ಹಾಗೆ ಕೊಡ್ತೀನಿ ಅಂದ್ರೆ ಏನರ್ಥ ಗೊತ್ತಾ? ಇವತ್ತಿಂದ ಅವನ ದೇವ್ರನ್ನ ನಂಬಿಟ. ಆಮೆನ್. ಇಲ್ಲಿವರೆಗೂ ಅವ್ರನ್ನ ಇವನ ನಂಬಿದ್ದ, ಅವನ ಏಮಾರಿಸಿ ದುಡ್ಡು ತೊಗೊಳ್ಳೋಣ, ಇವನ ಏಮಾರಿಸಿ ದುಡ್ಡು ತೊಗೊಳ್ಳೋಣ, ಆ ಆಸ್ತಿಗಳ ಮೇಲೆ ಕೈ ಇಟ್ಟ. ಈಗ ಹೇಳ್ತಾನೆ, ನಾನು ಕೊಡ್ತೀನಿ ಅಂದ್ರೆ ಏನು ಗೊತ್ತಾ? ನಾನು ಇನ್ನು ಕಂಪ್ಲೀಟ್ ಆಗಿ ದೇವರಿಗೆ ಶರಣಾಗತನಾಗ್ತೇನೆ. ಆಗ ಒಬ್ಬ ಕೊಡ್ತಾನೆ ಅಂದರೆ ಅವನಿಗೆ ನಂಬಿಕೆ ಬಂದಿದೆ ಅಂತ ಅರ್ಥ. ಒಬ್ಬ ನಂಬಿಕೆ ಬಂದಿದ್ದಾರೆ ಅಂದರೆ ಅವನು ಭಾಗ್ಯವಂತ ಅಂತ ಅರ್ಥ. ಆ ನಂಬಿಕೆ ಪವಿತ್ರಾತ್ಮನ ಒಂದು ವರವಾಗಿದೆ. ಇವತ್ತು ನಿಮ್ಮೆಲ್ರಿಗೂ ಆ ವರ ಕೊಟ್ಟಿದ್ದಾರೆ ಭಗವಂತ. ಆ ವರ ಕೊಟ್ಟಿದ್ದಾರೆ. ಈವನ್ ಫೇತ್ ಇಟ್ಸ್ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಫಲಗಳಿಂದ ಉಂಟಾಗುವ ನಂಬಿಕೆ ಅದು ನಿಮ್ಗೆ ಕೊಟ್ಟಿದ್ದಾರೆ ದೇವರು. ನಿಜವ ನೀವೆಲ್ಲ ಧನ್ಯವಂತರು. ಆಗ ಆ ಗಿಫ್ಟ್ ಬಂದಿದ ತಕ್ಷಣ ನೀನು ನಂಬಿಕೆ ಬರುತ್ತೆ. ನಂಬಿಕೆ ಬಂದ ತಕ್ಷಣ ನೀನು ಕೊಡೋಳಾಗ್ತೀಯಾ. ಅವನು ಹೇಳ್ತಾನೆ, ಮೊಟ್ಟ ಮೊದಲಿಗೆ ಹೇಳ್ತಾನೆ, ನಾನು ನಿನಗೆ ಕೊಡ್ತೀನಿ ಸ್ವಾಮಿ, ನಿನಗೆಲ್ಲ ಕೊಡ್ತೀನಪ್ಪ. ಅದಕ್ಕೆ ಹೇಳ್ತಾರೆ, ಇದಕ್ಕೆ ತಾನೋ ನೀ ಕೊಡ್ತೀನಿ ಅಂತ ಹೇಳ್ತೀಯಾ? ಊರೆಲ್ಲ ಏಮಾರಿಸಿ ಕಾಸು ಕಾಸು ಅಂತ ರೋಡಾಗಿ ಸುತ್ಕೊಂಡು ಹೋದೆಲ್ಲನೋ. ரோட்ட திரிஞ்சு போன நீ வா பணத்துக்காக, இந்த பணத்துக்கு தானே நீ போன. இந்த பணத்தை நான் உனக்கு கொடுக்க போறேன். ಅಳಿಂದು ಬಿಳಿಂದು ಗೆಳೆದೆ ಆಕಾಶದ ನಕ್ಷತ್ರಗಳಾಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಾ ದಿಕ್ಕುಗಳಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿಂದ ಅವನು ಶುರು ಆಗ್ತಾನೆ. ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಎಲ್ಲ ಡೋರ್ಗಳು ಓಪನ್ ಆಗ್ಬಿಡ್ತು. ನಾನು ಹೇಳಿದ್ನಲ್ಲ, ವೆನ್ ಯು ಬಿಗಿನ್ ಟು ಸ್ಟೇ ಐ ಆಮ್ ಗೋಯಿಂಗ್ ಟು ಗಿವ್ ಟು ಗಾಡ್, ಯುವರ್ ಪ್ರಾಮಿಸಸ್ ವಿಲ್ ಗೆಟ್ ಅಲೈವ್. ನಿಮ್ಗೆ ಕೊಟ್ಟಂತ ವಾಗ್ದಾನಗಳಿಗೆ ಜೀವ ಬರುತ್ತೆ. ಕ್ಯಾರನ್ ಅವರೇ, ಏನೆಲ್ಲ ನಿಮಗೆ ಪ್ರಾಮಿಸ್ ಮಾಡಿದ್ರು ಅದೆಲ್ಲ ದೇವರು ನೆರವೇರಿಸ್ಬಿಡ್ತಾರೆ. ಹೇಗೆ ಆ ಕನ್ಫರ್ಮೇಶನ್ ಹೇಳ್ಬಿಡ್ತಾರೆ ದೇವರು. ಪೂರ್ವಕ್ಕೂ ಪಶ್ಚಿಮಕ್ಕೂ ಉತ್ತರಕ್ಕೂ ದಕ್ಷಿಣಕ್ಕೂ ಎಲ್ಲಾ ದಿಕ್ಕುಗಳಲ್ಲಿ ನಿನ್ನ ಮೇಲೆ ತರ್ತಾರೆ. ಆ ಚತುರ್ದಿಕ್ಕುಗಳಲ್ಲಿ ನಿಮ್ಮನ್ನ ಮೇಲೆ ತರ್ತಾರೆ. ರಾಜ್ಕುಮಾರ್ ಅವರೇ, ಗಿರೀಶ್ ಅವರೇ, ನಾಗೇಶ್ ಅಣ್ಣ ಅವರೇ, ನಾನು ಹೇಳ್ತೇನೆ, ಉಮಾಮ ಅವರೇ, ಕತ್ತ ನಿಮ್ಮನ್ನ 4 ದಿಕ್ಕುಗಳಲ್ಲಿ ಚತುರಿಸಿ ಮೇಲೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಸುವಾರ್ತೆ ಸಾರೋದು ಜಮ್ಮಖಂಡಿಗೆ ತೆರಗೋಗಿದೆ, ಇಲ್ಲಿ ಸಾರೋ ಸುವಾರ್ತೆ ದುಬೈಗೆ ಹೋಗಿದೆ, ಇಲ್ಲಿ ಸಾರೋ ಸುವಾರ್ತೆ ಅಮೆರಿಕಾಗೆ ಹೋಗಿದೆ. ಸುವಾರ್ತೆ 4 ದಿಕ್ಕುಗಳಿಗೆ, ಚತುರ್ದಿಕ್ಕಿಗೆ ಹರಡು ಹೋಗ್ಬಿಟ್ಟಿದೆ. ಮಗಳೇ ಗೀತಮ್ಮ ಅವರೇ, ನಾನು ಹೇಳ್ತೇನೆ, ನಿನ್ನ ಮನೆ 4 ದಿಕ್ಕುಗಳಿಗೆ ಹೋಗಿ ಹರಡುತ್ತೆ. ನೀ ಫೇಮಸ್ ಆಗ್ತೀರಾ ಮಂಜು ಅವರೇ, ಬ್ಲೆಸ್ಸಿಂಗ್ ಆಗುತ್ತೆ. ಅಪ್ಪ ನಿಮ್ಮನ್ನ ಚತುರ್ದಿಕ್ಕೆ, ಮಂಜು ಅವರೇ, ರಘು ಅವರೇ, ದೇವ್ ನಿಮ್ಮನ್ನ ರೋಹಿಣಿ ಅವರೇ ಮೇಲೆ ತರೋದಕ್ಕೆ ಇಷ್ಟಪಡ್ತಾರೆ. ಶಾನನ್ ಅವರೇ, ಭಯಪಟ್ಬೇಡಿ, ನಿಮ್ಮ ಆಶೀರ್ವಾದ ಎಲ್ಲೋ ಒಂದು ಕಡೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ದೇವರು. ಕೊನೆಗೆ 20 ವರ್ಷ ಕಳೆಯುತ್ತೆ. 20 ವರ್ಷಗಳ ಆದಮೇಲೆ ಈಗ 32ನೇ ಅಧ್ಯಾಯದಲ್ಲಿ ಇದೇ ಸ್ಟೇಟ್ಮೆಂಟ್ ಮತ್ತೆ ಬರುತ್ತೆ. ಅವನು ಕೊಡ್ತಾನೆ. ಏನು ಸ್ಟೇಟ್ಮೆಂಟು? 32ನೇ ಅಧ್ಯಾಯ ವಾಕ್ಯ 9-10. 32:9-10. ಎಸ್. ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ ಯೆಹೋವನೇ ನನ್ನ ತಂದೆ ತಾತಂದಿರಾದ ಈಸಾಕ ಅಬ್ರಹಾಮರ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆಯದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ? ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ. ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದಾನ್ ನದಿಯನ್ನು ದಾಟಿದಾಗ, ಇಲ್ಲಿ ನಿಂತ್ಕೋಬೇಕೆಲ್ಲ ಪಾಸ್ ಮಾಡಿ ಹೇಳಿ, ನಾನು ಮೊದಲು ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ದಾಟುವಾಗ, ವಿಜಯನಗರ ಬಸ್ ನ ದಾಟುವಾಗ,
ತಾನ ಬಸ್ ಸ್ಟ್ಯಾಂಡ್ ದಾಟುವಾಗ, ಬಂಟ್ವಾಳ ದ್ವಾರ ದಾಟುವಾಗ, ಗೋರಿಪಾಳ್ಯ ಸಂಗಮ್ ಸರ್ಕಲ್ ಬಿಟ್ಟು ಬರುವಾಗ, ಶ್ರೀರಾಮ್ಪುರ ಸರ್ಕಲ್ ಗಾಂಧಿ ಸ್ಕೂಲ್ ಇಂದ ಬಿಟ್ಟು ಬರುವಾಗ ಒಂದೇ ಒಂದು ಕೋಲಿತ್ತು ನನ್ನ ಹತ್ರ ಅಂತಾನೆ. ಏನಂತಾನೆ? ಒಂದೇ ಒಂದು ಕೋಲಿತ್ತು. ಆದ್ರೆ ಈಗ ಎರಡು ನಗರಗಳಿಗೆ, ಒಡೆಯನಾಗಿದ್ದೇನೆ, ಎರಡು ನಗರಗಳಿಗೆ, ಒಡೆಯನಾಗಿದ್ದೇನೆ, ಎರಡು ನಗರಗಳಿಗೆ, ಒಡೆಯನಾಗಿದ್ದೇನೆ, ಎರಡು ನಗರಗಳಿಗೆ ಒಡೆಯನಾಗಿದ್ದೇನೆ. He became an owner. He became an emperor. He became a small king, a prince. ದಾಟ್ಬೇಕಾದೇನಿತ್ತು ಅವನ ಹತ್ರ? ಆ ಕೋಲು ಅವಂದಲ್ಲ, ಅದು ರೋಡಲ್ಲಿ ಬಿದ್ದಿರೋದು. ಶಿವರಾಂಪುರ ಕೋಲದು, ಮಲ್ಲೇಶ್ವರಂ ಕೋಲದು, ಯಲಂಕನ ಶ್ರೀಲಂಕಾ ಕೋಲದು. ಅದು ಅವಂದಲ್ಲ ಕೋಲು. ಅವನು ಹೇಳ್ತಾನೆ, ಈ ನದಿ ದಾಟ್ಬೇಕಾದ್ರೆ ನನ್ನ ಹತ್ರ ಒಂದೇ ಒಂದು ಕೋಲಿತ್ತು. ಈಗ ಮತ್ತೆ ಅದೇ ನದಿ ಹತ್ರ ಅವನ್ನ ಕರ್ಕೊಂಡ್ ಬಂದಿದ್ದಾರೆ. ಅವನ್ನ ನೆನ್ಸ್ಕೋ, ನಾನು ಎಲ್ಲಿಂದ ನೀನು ಎಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ಆಮೆನ್. ಇವತ್ತು ನಿಮ್ಮನ್ನು ಕೂಡಿಸ್ಬಿಟ್ಟು ಹೇಳ್ತಾರೆ, 10 ವರ್ಷ ಮುಂದೆ ಶಿವಣ್ಣ ನೀ ಹೆಂಗಿದ್ದೆ, ಇವಾಗ ಕೂತ್ಕೊಂಡು ಜಿಗ ಜಿಗ ಅಂತ ನೀನು ಹೆಂಡತಿ ಪಕ್ಕ ಕೂತ್ಕೊಂಡು ಹಾಯ್ ಡಾರ್ಲಿಂಗ್ ಬೇಬಿ ಅಂತೇಳಿ ಕೂತಿದ್ಯಲ್ಲ, ಏಯ್ ನೆನ್ಸ್ಕೋ. ಅದನ್ನು ನೆನೆಸ್ಬೇಕು. ದೇವಾಲಯ ಅಂದರೆ ಆ ಭಗವಂತ ನಿಮ್ಗೆ ಏನೆಲ್ಲ ಕೊಟ್ಟಿದ್ದಾನೆ ಅಂತ ನೆನೆಸ್ಕೊಳ್ಳುವಂಥ ಸ್ಥಳವೇ ಭಗವಂತನ ಸರಸ್ಥಾನ. ನಮ್ಮ ಮನೆ ಸ್ಥಿತಿ ಹೆಂಗಿತ್ತು ಗೊತ್ತಾ? ಆ ಸ್ನಾನ ಮಾಡೋಕ್ಕೆ ಸೋಪ್ ಇರಲಿಲ್ಲ, ಆ ಸ್ನಾನ ಮಾಡೋಕ್ಕೆ ಟವಲ್ ಇರಲಿಲ್ಲ, ಆ ಸ್ನಾನ ಮಾಡೋಕ್ಕೆ ಒಂದು ಬಚ್ಚಿಲಿರಲಿಲ್ಲ, ಆ ಸ್ನಾನ ಮಾಡೋಕ್ಕೆ ಒಂದು ಟಪ್ಪು ಇರಲಿಲ್ಲ. ಮಕ್ಕಳೇ, ನಮ್ಮ ಮನೆ ಸ್ಥಿತಿ ಹೆಂಗಿತ್ತು ಗೊತ್ತಾ? ತೆಂಗಿನಕಾಯಿ ಚಿಪ್ಪು ಹೊಡೆದ್ಬಿಟ್ಟು ಆ ಚಿಪ್ಪಿಂದ ನೀರು ಹಾಕ್ಕೊಳ್ತಿದ್ವಿ ತಲೆ ಮೇಲೆ. ಪ್ಲಾಸ್ಟಿಕ್ ಟಬ್ಬು ಕೂಡ ಇರಲಿಲ್ಲ ನಮ್ಮ ಹತ್ರ. I know what is the power of poverty, but I know from where to where presence of God ಮೇಲೆ ತಾಂಬಂದಿದೆ. ಅದನ್ನ ಹೇಳಕ್ಕಾದ್ರೆ ಆಶೀರ್ವಾದ. ಎಲ್ಲಿದ್ರಿ ಮೇಡಮ್, ಬ್ರದರ್, ಸಾಹೇಬ್ರೆ, ಎಲ್ಲಿದ್ರಿ? ಕಾಡಿನಿಂದ ನಾಡಿಗೆ ನಾಗೆ ಯಾಕೊಬ್ಬನ ಅಲ್ಲಿಂದ ತಗೊಂಡು ದೇವರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ದಿಕ್ಕಲ್ಲಿ ಕರ್ಕೊಂಬಂದು ಅವನು ಹೇಳ್ತಾನೆ. ಇವಾಗ ಅವನು ಸ್ಟೇಟ್ಮೆಂಟ್ ಹೇಳ್ತಿದ್ದೆ, ದೇವ್ರೆ ಈ ನದಿ ದಾಟಬೇಕಾದ್ರೆ ಒಂದೇ ಒಂದು ಕೋಲಿತ್ತಪ್ಪ, ಏನು ಇರಲಿಲ್ಲ ಸ್ವಾಮಿ ಹತ್ರ. ಆದರೆ ಇವತ್ತು ನೀನು ಹೇಳ್ದಾಗ ಎಲ್ಲ ಆಶೀರ್ವಾದ ಕೊಟ್ಟಿದ್ಯಪ್ಪ. ಈ ಆಶೀರ್ವಾದ ದುಃಖ ಇಲ್ದಿರೋ ಆಶೀರ್ವಾದ. ಇವತ್ತು ಈ ಆಲಯದಲ್ಲಿ ಬಂದು ಕೂತ್ಕೊಂಡಾಗ ನೀವು ಹೇಳಬೇಕು, ಶಾರ್ಯರವರ ದೇವರು ಏನಿಲ್ಲದೆ ಇದ್ವಪ್ಪ, ಬಂಧನದಲ್ಲಿದ್ವಿ, ಸೈತಾನ ಆಕ್ರಮಣವನ್ನಿತ್ತು. ಆದರೆ ಇವತ್ತು ಅವನ ತುಳ್ಕೊಂಡು ಅವನ ಮೇಲೆ ಎತ್ತಿದೆ. ನಾವು ಬಡತನವಾಗಿದೆ, ಐಶ್ವರ್ಯಗಳೆಲ್ಲ ಬೇರೆ ತಂದಿಟ್ಟಿದ್ದಾರೆ ನಿಮ್ಮ ಮನೆಯೊಳಗೆ. ಒಂದಕ್ಕೂ ಕಮ್ಮಿ ಇಲ್ಲದಾಗಿ ದೇವರನ್ನು ಇಟ್ಟಿದ್ದಾರೆ. ಇದನ್ನ ಮರಿತಾನಲ್ಲ, ಅವನಂತ ದೊಡ್ಡ ದ್ರೋಹಿ ಯಾರು ಇಲ್ಲ. ಅವನಂತ ದೊಡ್ಡ ದ್ರೋಹಿ ಯಾರು ಇಲ್ಲ. ನಮ್ಮ ಭಾರತ ದೇಶದ ಮೊದಲನೇ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅಲ್ವಾ? ಈ ವಾಸ್ ಎ ಟೀಚರ್, ಮ್ಯಾಥ್ಸ್ ಟೀಚರ್ ಚೆನ್ನೈಯಲ್ಲಿ. ಅವರ ಮನೆಯೊಳಗೆ ಜಯಣ್ಣವರೇ ಊಟ ಮಾಡೋಕ್ಕೆ ತಟ್ಟೆ ಇರ್ತಿರ್ಲಿಲ್ಲಂತೆ. ಹೆಂಡತಿ ಊಟಕ್ಕೆ ಕರೆದಾಗ ಮನೆ ಮುಂದ್ಗಡೆ ಸಿಮೆಂಟ್ ತಾರೆ ಇತ್ತಲ್ಲ, ಆ ತಾರೆ ಮೇಲೆ ಅನ್ನ ಹಾಕಿ ಅದ್ರ ಮೇಲೆ ರಸ ಹಾಕೋರಂತೆ. ಆ ರಸ ಹಾಕಿದಾಗ ಇವರೆಲ್ಲ ಹಂಗೆ ಎಳ್ಕೊಳ್ಳೋರಂತೆ, ಎಳ್ಕೊಂಡು ಕಿವುಚ್ಬಿಟ್ಟು ತಿನ್ನೋರಂತೆ. ಅಂಥ ವ್ಯಕ್ತಿ ಇವರು ಪ್ರೆಸಿಡೆಂಟ್ ಆದಾಗ ಡೆಲ್ಲಿಲಿ ಎಲ್ಲ ಬೆಳ್ಳಿ ತಟ್ಟೆಗಳಲ್ಲಿ ಊಟ ಮಾಡ್ತಾ ಇದ್ದಾರಂತೆ. ಕ್ಯಾಬಿನೆಟ್ಟಲ್ಲಿ ಎಲ್ಲರೂ ತಿಂತಾ ಇದ್ದಾರಂತೆ. ಇವರು ಪ್ರೆಸಿಡೆಂಟ್ ಕೂತಿದ್ದಾರೆ, ಇವ್ರು ಮಾತ್ರ ತಿಂದಿಲ್ವಂತೆ. ಅವ್ರ ಮೊಮ್ಮಗಳು ಹೇಳ್ತಾಳಂತೆ, ತಾತ ತಿನ್ನಿ ತಾತ. ಅಜ್ಜಿ ಇಲ್ಲ ಅಲ್ಲಮ್ಮ, ಅಜ್ಜಿ ಇದ್ದಿದ್ರೆ ಅವಳು ಸಂತೋಷ ಪಡ್ತಾ ಇತ್ತು. ನನಗೆ ರಸ ಅನ್ನ ಹಾಕ್ತಿದ್ಲಮ್ಮ, ಸಿಮೆಂಟ್ ತಟ್ಟೆ ಮೇಲೆ ನೆಲದ ಮೇಲೆ ಊಟ ಮಾಡ್ತಿದ್ಲಮ್ಮ. ಇವತ್ತು ಆ ಭಗವಂತ ನನ್ನ ಇಷ್ಟು ಮೇಲೆ ತೊಗೊಂಬಂದಿದ್ದಾನಮ್ಮ. ಅದು ಈ ಬೆಳ್ಳಿ ತಟ್ಟೆ ನೋಡಬೇಕಾದ್ರೆ ನನ್ನ ಹೆಂಡತಿ ಕೈಗೆ ಜ್ಞಾಪನ ಬರುತ್ತೆ. ಅವಳಿಲ್ಲ ಇಲ್ಲಿ, ಅವಳಿಲ್ಲದೆ ನಾನು ಏನಮ್ಮ ಮಾಡಲಿ? ಒನ್ ಆಫ್ ದ ಹಂಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸತ್ತೋದ್ರು. ನೀವು ಎಷ್ಟಿಗೆ ತೆಗೆಸ್ಕೋಬೇಕು?
ಅದಕ್ಕೆ ನೀವು ತಗ್ಗಿಸ್ಕೊಂಡಷ್ಟು ಪ್ರಮೋಷನ್ ಏರ್ತಾ ಹೋಗುತ್ತೆ. Hallelujah. ನೀನು ನಿಗರದಷ್ಟು ಆಶ್ರದ ಹೋಗ್ತಾ ಇರತ್ತೆ. ನಿಗರಬೇಡಿ, ಉಡಾಫೆ ಮಾಡಬೇಡಿ, ಅಸಾಲ್ಟ್ ಆಗಿರಬೇಡಿ. ಅಪ್ಪನ ಹೋಗಪ್ಪ ಅಮ್ಮ ಆ ಥರ ಮಾಡಬೇಡಿ ಮಕ್ಕಳೇ. ಅವ್ರು ನಿಮ್ಮನ್ನ ಇಲ್ಲಿಂದ ಎತ್ಕೊಂಡಿದ್ದಾರೆ, ಎದೆಯಿಂದ ಹಾಲು ಕುಡಿಸಿದ್ದಾರೆ, ನಿಮ್ಮನ್ನ ಎತ್ತಿದ್ದಾರೆ, ಕೈ ಹಿಡಿದಿದ್ದಾರೆ, ಸ್ಕೂಲ್ ಕರ್ಕೊಂಡು ಹೋಗಿದ್ದಾರೆ, ಸ್ಕೂಲಿಂದ ಕರ್ಕೊಂಬಂದಿದ್ದಾರೆ. ನೀವು ಅಸೌಖ್ಯವಾಗದಾಗ ಹಾಗೆ ಎತ್ಕೊಂಡು ಓಡಿದ್ದಾರೆ ಆಸ್ಪತ್ರೆಗೆ. ಅಯ್ಯೋ ಅಪ್ಪ ಡಾಕ್ಟ್ರೇ, ಈ ಮಗಳನ್ನ ರಕ್ಷಿಸಿ, ಮಗುನ ಕಾಪಾಡಿ, ಏನು ಬೇಕಾದ ಆಗಲಿ ಪರವಾಗಿಲ್ಲ, 5 ಲಕ್ಷ ಆದರೂ ಪರವಾಗಿಲ್ಲ, ಖರ್ಚಾಗಲಿ. ಇವತ್ತು 5 ರೂಪಾಯಿ ಕೊಡೋಕ್ಕೆ ಆ ಮಗ ದೊಡ್ಡವನಾಗಿ ತಂದೆಗೆ ಯೋಚನೆ ಮಾಡ್ತಾನೆ. ದ ರಿಟರ್ನ್, ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ, ಅದು ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಅದಕ್ಕೆ ಈ ದೇವಾಲಯದಲ್ಲಿ ನಾವೇನು ಬೋಧಿಸ್ತೀವಿ ಅಂದರೆ, ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನ ಮಾಡಿ. ಬೈಬಲ್ ಇದೆ, ಕದಿಯಬೇಡ, ಸುಳ್ಳು ಹೇಳ್ಬೇಡ, ಸುಳ್ಳು ಸಾಕ್ಷಿ ಹೇಳ್ಬೇಡ, ವ್ಯಭಿಚಾರ ಮಾವ, ಇದೆಲ್ಲ ಬರ್ದಿದೆ. ಅವ್ರು ಯಾರು ಹೇಳಿದ್ರು, ಸರ್ ನಾನು ಕದಿಯೋದಿಲ್ಲ ಸರ್, ಏನು ಪ್ರೈಸ್ ಕೊಡ್ತೀರಾ? ಅದಕ್ಕೆ ಪ್ರೈಸ್ ಇಲ್ಲ ಕಣೋ. ಸುಳ್ಳು ಹೇಳ್ಬೇಡ, ಸುಳ್ಳು ಹೇಳಲ್ಲ ಸರ್, ಏನೋ ಪ್ರೈಸ್ ಕೊಡ್ತೀರಾ ದೇವ್ರ ಹತ್ರ? ಅದಕ್ಕೆಲ್ಲ ಪ್ರೈಸ್ ಇಲ್ಲ ಕಣೋ. ಒಂದಕ್ಕೆ ಮಾತ್ರ ಪ್ರೈಸ್ ಇದೆ, ನಿಮ್ಮ ತಂದೆ ತಾಯಿಗಳನ್ನ Hallelujah. ನಿಮ್ಮ ತಂದೆ ತಾಯಿಗಳನ್ನ. ಎಲ್ಲಿದೆ ನಿಮ್ಮ ಅಪ್ಪ ಅಮ್ಮ ಇವತ್ತು? ಊರಲ್ಲಿದ್ದಾರಾ? ಹೋಗಿ ನೋಡಿದ್ರಾ? ಹೋಗಿ ನೋಡಿ, ಎಷ್ಟು ತಿಂಗಳಾಯ್ತು? ಫೋನ್ ಮಾಡಿ ಎಷ್ಟು ತಿಂಗಳಾಯ್ತು? ಅವ್ರಿಗೊಂದು ಸೀರೆ ಕೊಡಿಸಿ ಎಷ್ಟು ದಿನ ಆಯಿತು? ಅವ್ರಿಗೊಂದು ಪೇಪರ್ ಕೊಡಿಸಿ ಎಷ್ಟು ದಿನ ಆಯಿತು? ಯೋಚನೆ ಮಾಡಿ. ನೀವು ಅಲ್ಲಿಂದ ಬಂದವರು, ನೀವು ತೋಡಿ ಎತ್ತಲ್ಪಟ್ಟಂಥ ಕಲ್ಲು, ನೀವು ಎಲ್ಲಿಂದ ತೋಡಲ್ಪಟ್ಟಿದ್ದೀರಾ ಅದನ್ನು ನೆನೆಸ್ಕೊಳ್ಳಿ ಅಂತೇಳಿ ಅಬ್ರಾಹ್ಮನ ಕಥೆನ ದೇವರು ಯೆಶಾಯ ಪ್ರವಾದನೆ ಹೇಳ್ತಾರೆ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ರಿಮೆಂಬರ್, ವೆನ್ ದ ಪ್ರೆಸೆನ್ಸ್ ಕಮ್ಸ್ ದ ಪ್ರೊವಿಷನ್ ಕಮ್ಸ್. ಆ ಪ್ರಸನ್ನತೆ ಬಂದಾಗ ಅವನು ಹೇಳ್ತಾನೆ, ಈ ನದಿ ದಾಟ್ಬೇಕು, ಅದೇ ನದಿ ಇದ್ರೆ ಕರ್ಕೊಂಬರ್ತದೆ ಅವರನ್ನು. ನೋಡಿ ಎಷ್ಟು ಹುಷಾರಿದ ನೋಡಿ ಅಪ್ಪ ಆರನ್. ಅದೇ ಬಂದ ಇವ್ನು ನೆನೆಸ್ತಾನ ನನ್ನ, ನೋಡೋಣ. ಅವನು ಹೇಳ್ತಾನೆ ನಿಂತಿಗೆಲ್ಲ, ಡಾರ್ಲಿಂಗ್ ಬೇಬಿ, ಇಲ್ಲಿದ್ದ ಕಡೆ ನಾವು ಹೊರಟಿದ್ದ ಕಡೆ ಇಲ್ಲೇ ಏನಿರಲಿಲ್ಲ, ಚಡ್ಡಿನಿರಲಿಲ್ಲ ನಿನಗೆ, ಚಡ್ಡೆಲ್ಲ ಇತ್ತು ಹಾಕಿದ್ದೆ, ಆದರೆ 1 ರೂಪಾಯಿ ಇರಲಿಲ್ಲ ಕಣೆ ನನಗೆ. ಹೌದಾ, ಏನಾಗಿತ್ತು? ಏನಿಲ್ಲ, ಪರದೇಶಿ ಆಗಿದ್ದೆ ಕಣೆ. ಇಲ್ಲಿಂದ ನಾವು ಊರು ಬಿಟ್ಟು ನಿಮ್ಮ ಊರಿಗೆ ಬಂದು ನಿಮ್ಮನ್ನೆಲ್ಲ ಹೊಡ್ಕೊಂಡು ಡವ್ ಹೊಡೆದು ಎತ್ಕೊಂಡು ಬಂದಿದ್ದೀನಿ. ನಿಮ್ಮ ಅಪ್ಪನೇ ಆಶೀರ್ವಾದ ಹೋಗ್ಬಟ್ಟೆಕಾಗತ್ತೆ, ನಾನು ಯಾವಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ. ದೇವರು ಯಾಕೋಬನ ಆಶೀರ್ವಾದ ಎಲ್ಲ ತಾರತಮ್ಯ ಮಾಡ್ಬಿಟ್ಟು ಅವನ ಮಾವನ್ನೇ ತಲೆ ಕೆಳಗೆ ಮಾಡ್ಬಿಟ್ರು. ಅವ್ರ ಮಾವ ಇವನ್ಗಿಂತ ಪರೋಡಿ ನೋಡಿ. ಲಾಭ 20 ಸತಿ ಸಾಲ, ಅವನ ಸಂಬಳ ಚೇಂಜ್ ಮಾಡ್ತಾನೆ. ಯಾವ ಕಂಪ್ನಿ ಚೇಂಜ್ ಮಾಡಿದೆಯಲ್ಲ ಗೊತ್ತಿಲ್ಲ. 20 ಸತಿ. ಈ ವಾರ, ಈ ತಿಂಗಳು 35 ರೂಪಾಯಿ ಇರೋದು, ಬರೋ ತಿಂಗಳು ಬಂದಷ್ಟೇ ಜಯಡ, ಇಲ್ಲಪ್ಪ ನೀವು 25 ಇರೋದು. ಯಾಕೆ ನೀ ಡಲ್ ಆಗಿದೆ, ಸ್ಕೋಟ್ ಸರಿಗೆ ಹಾಕೋ, ಕುರಿ ಸರಿಗೆ ನೋಡ್ಕೊಂಡೆ 30 ರೂಪಾಯಿ ಅನ್ನೋದು, ತಿರ್ಗಾ 20 ರೂಪಾಯಿ ಅನ್ನೋದು, ತಿರ್ಗಾ 22 ರೂಪಾಯಿ ಅನ್ನೋದು. 25 ಸತಿ ಸಂಬಳ ಚೇಂಜ್ ಮಾಡ್ತಾನೆ. ಚಿಕ್ಕ ಮಗಳನ್ನ ಲವ್ ಮಾಡ್ತಾನೆ. ಲವ್ ಮಾಡಿ ಮದುವೆ ಒಳಗೋಗಿ ಅದು ಬುರ್ಕಾ ಥರ ಹಾಕಿರ್ತಾರೆ. ಬಾ ಮಗಳು ಕೊಟ್ಟಿದ್ದೀವಿ, ಹೋಗಿ ಒಳಗೆ ಅಂತ ಹೇಳ್ತಾರೆ. ಒಳಗೋಗಿ ಅವಳದು ಇದು ತೆಗೆದು ನೋಡಿದ್ರೆ ಅಕ್ಕನ ಕೊಟ್ಬಿಟ್ಟವನ್ನೇ. ಏನಪ್ಪ ಹಿಂಗೆ ಮಾಡಿದ್ಯಾ ಮೋಸ? ಅಲ್ಲಪ್ಪ, ಇದು ನಮ್ಮ ಊರ ಪದ್ಧತಿ, ನಾವು ಚಿಕ್ಕವ್ರನ್ನ ಕೊಡೋಂಗಿಲ್ಲ, ದೊಡ್ಡವ್ರನ್ನೇ ಫಸ್ಟ್ ಕೊಡೋದು, ಅದಕ್ಕೆ ದೊಡ್ಡವ್ರನ್ನ ಕೊಡೋ. ಆಗ ಚಿಕ್ಕವಳು ಏನು ಮಾಡೋದು? ಇನ್ನೊಂದು 7 ವರ್ಷ ಕಷ್ಟಪಡು. ಇವಳಿಗೆ 7 ವರ್ಷ ಕಷ್ಟಪಟ್ಟ, ತಿರ್ಗಿ 7 ವರ್ಷ. ಒಂದೊಂದು ಹುಡುಗಿಗೆ 7 ವರ್ಷ ಇವನು ಸ್ಟ್ರಗಲ್ ಮಾಡಿದ್ದಾನೆ. ನೀವೆಲ್ಲ ಹೆಂಗಿದ್ದೀರಾ ಅಂದರೆ 7 ನಿಮಿಷದಲ್ಲೇ ವಾಟ್ಸಪ್ಪಲ್ಲಿ ಫ್ರೆಂಡ್ ಆಗೋದು, 7 ನಿಮಿಷದಲ್ಲೇ ಡೈವರ್ಸ್ ಆಗೋದು, 7 ಸೆಕೆಂಡೇ ಚಪ್ಪಲಿ ತೊಗೊಂಡು ಹೊಡ್ಕೊಳ್ಳೋದು. ಕೊನೆಗೆ ಹಿಂಗೆ ಹೇಳ್ಬೇಕಾದೆ, ಪ್ರಿಯೆ ನೀನಿಲ್ಲದೆ ನಾನಿಲ್ಲ, ಪ್ರಿಯ ನೀನಿಲ್ಲದೆ ನಾನಿಲ್ಲ. ಎಲ್ಲಿ ನೋಡಲಿ ಅದೇ ಹೇಳ್ತಿರ್ತಾಳೆ. ಪ್ರಿಯ ನೀನಿಲ್ಲದೆ ನಾನಿಲ್ಲ, ಪ್ರಿಯೇ ನೀನಿಲ್ಲದೆ ನಾನೇ ಇಲ್ಲ. ಇಲ್ಲ ಇಲ್ಲ ಅಂತ ಹೇಳೋದನ್ನು 2 ವರ್ಷ ಆದಮೇಲೆ, ಒಂದು ನೀನಿರಬೇಕು, ಮಂಡ್ಯದ ಇಲ್ಲ ನಾನಿರಬೇಕು. ಹೋಗ್ಬಿಡು ಹೊರಗಡೆ. ನಿಮ್ಮಮ್ಮ ಬಂದು ಅವ್ರಿಗೆ ಹೊಡಿತೀರಿ. ಅಲ್ಲಿವ್ರಿಗೆ ಅಶೋಕ ಹೇಳ್ದ, ನೀನಿಲ್ಲದೆ ನಾನಿಲ್ಲ ಅಂತ ಹೇಳ್ದ. ಈಗ ಬಾಗಲಕೋಟೆ ಗಿರೀಶ್ ಹೇಳ್ತಾರೆ, ಇವಾಗ ಬಾಗಲಕೋಟೆ ಬಂದ ತಕ್ಷಣ ಅಯ್ಯೋ ನಾವೆಲ್ಲ ಬೇಡಪ್ಪ ಅಲ್ವಾ? ಪ್ರೀತಿ ಏನಾಗೋಯ್ತು? ತಣ್ಣಗಾಗೋಯ್ತು. ಪ್ರೆಸೆನ್ಸ್ ಅಂದರೆ ಹೆಂಗೆ ಗೊತ್ತಾ ಕ್ಯಾರನ್ ಅವರೇ? ಆ ಪ್ರಸನ್ನತೆ ನಾನು ಬಂದು ನಿಂತಾಗ ಅವನು ಹೇಳ್ತಾರೆ, ದೇವರೇ ಏನಿಲ್ಲದೆ ನನ್ನನ್ನು 2 ಪಾಳಿಗಳಿಗೆ ನನ್ನ ಒಡೆಯನಾಗಿ ಮಾಡಿಬಿಟ್ಟಪ್ಪ. ಯಾವ ಕಂಪ್ನಿಗೆ ಹೋದ? ದುಬೈಗೆ ಹೋದ್ನಾ? ಅಮೇರಿಕಾಗೆ ಹೋದ್ನಾ? ಇಲ್ಲ. ಅವ್ನು ಯಾವಾಗ ಕೊಡ್ತೀನಿ ಅಂದ, ಅವನಿಗೆ ಕೊಡಕ್ಕೆ ಪಡೋದು ಆರಂಭ ಆಗುತ್ತೆ. ಅದಕ್ಕೆ ನೀವು ಕೊಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ
ನಾನು ಹೇಳ್ತೇನೆ, ಮಗಳೇ ಮಗನೇ, ನಿನ್ನ ಜೀವನದ ಎಲ್ಲ ಮುಚ್ಚಲ್ಪಟ್ಟ ಡೋರ್ಗಳನ್ನ ಅದು ಓಪನ್ ಮಾಡ್ಕೊಂಡ್ಬರುತ್ತೆ. Hallelujah. ಬಿಕಾಸ್ ಯುವರ್ ಸೀಡ್ ಹ್ಯಾಸ್ ಎ ಪವರ್, ಯುವರ್ ಸೀಡ್ ಹ್ಯಾಸ್ ಎ ರಿಸರೆಕ್ಟೆಡ್ ಪವರ್. ಆ ಸೀಡ್ಗೆ ಶಕ್ತಿ ಇದೆ. ಸತ್ತು ಹೋದ, ಬಿದ್ದು ಹೋದ ಎಲ್ಲ ವಾಗ್ದಾನಗಳನ್ನ ಜೀವಂತವಾಗಿ ಎತ್ಕೊಂಡು ಹೊರಗಡೆ ಬಂದ್ಬಿಡತ್ತದು. ಅದಕ್ಕೆ ಕರ್ತನ ಹೇಳ್ತಾನೆ, ಏಮಾರ್ಸಕ್ಕೆ ಹೋಗ್ಬೇಡ, ಏಮಾರಿ ಹೋಗ್ಬೇಡ, ಕರ್ತನ ಮೇಲೆ ನಂಬಿಕೆ ಇಡು, ಹಣವನ್ನೇ ನಂಬೇಡ, ಹಣಕ್ಕಾಗಿ ದೇವ್ರ ಹತ್ರ ಬರಬೇಡ, ದೇವ್ರನ್ನ ಪ್ರೀತಿ ಮಾಡು, ಹಣ ತಾನಾಗೆ ದೇವರಕ್ಕೆ ನನ್ನ ಪ್ರೀತಿಸೋರಿಗೆ ಹಣದ ಬಾಧ್ಯತೆ ಹೋಗಿಸಿ ಅವರ ಬೊಕ್ಕಸಗಳನ್ನ ತುಂಬಿಸ್ತೀನಿ ಅಂತ ಹೇಳಿ. Hallelujah. ಆಗ ಆ ಭಗವಂತ ನಿಮ್ಮ ಮನೇನ ಆಶೀರ್ವಾದ ಮಾಡಲಿ, ನಿಮ್ಮನ್ನು ಅಭಿವೃದ್ಧಿ ಮಾಡಲಿ, ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಲಿ. ಒಂದು ಬ್ರದರ್ ಹೇಳ್ತಾ ಇದ್ರು, ಪಾಸ್ಟ್ರೆ ಇಲ್ಲಿ ಬರಬೇಕಾದ್ರೆ ನನಗೆ ಬಸ್ ಚಾರ್ಜ್ ಇರ್ತಿರಲಿಲ್ಲ ಪಾಸ್ಟ್ರೆ, ಆದರೆ ಇವತ್ತು ನಾನು 2 ಕಾರುಗಳು ಇಟ್ಕೊಂಡಿದ್ದೀನಿ ಪಾಸ್ಟ್ರೆ. ಒಂದು ನನ್ನ ಹೆಂಡತಿ ಓಡಿಸ್ತಾಳೆ, ಒಂದು ನಾನು ಓಡಿಸ್ತೀನಿ. ಪೆಟ್ರೋಲ್ ಯಾವಾಗಲೂ ತುಂಬಿಕೊಂಡೇ ಇರುತ್ತೆ ಪಾಸ್ಟ್ರೆ, ನಮ್ಮ ಮನೇಲಿ ಏನು ಕೊರತೆ ಇಲ್ಲ. ಏನಕ್ಕಪ್ಪ ಅವ್ನು ಹೇಳ್ತಾನೆ, ಆರಂಭದಲ್ಲಿ ನೀನು ಕೊಟ್ಟಂಥ ವಾಕ್ಯ, ನೀ ಬಿತ್ತಿದ ಬೀಜ. ಹಣ ಹಣ ಅಂತ ಹೋಗ್ಬೇಡಿ ಹಿಂದ್ಗಡೆ, ಅಪ್ಪ ಅಪ್ಪ ಅಂತ ಹೋಗಿ ಹಣ ಹಿಂದೆ ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ಕರ್ತನನ್ನ ಕುರುಬನು, ನಾನು ಕೊರತೆ ಪಡೋದಿಲ್ಲ. ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಐ ನೆವರ್ ಶಲ್ ವಾಂಟ್. ಶುವರ್ಲಿ ದ ಗುಡ್ನೆಸ್ ಅಂಡ್ ದ ಮರ್ಸಿ ಶಲ್ ಫಾಲೋ ಆಲ್ ದ ಡೇಸ್ ಆಫ್ ಮೈ ಲೈಫ್. ನಿಶ್ಚಯವಾಗಲು ಶುಭಗಳು ಕೃಪೆಗಳು ಜೀವಮಾನ ಕಾಲವೆಲ್ಲ ನನ್ನನ್ನು. ಹಣ ನಿನ್ನ ಚೇಂಜ್ ಮಾಡತ್ತಂತೆ, ನೀನು ಹಣನ ಚೇಂಜ್ ಮಾಡಬೇಡ. ಇವತ್ತು ತುಂಬ ಜನ ಹುಡುಗಿನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಆಂಟಿಗಳನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅಂಕಲ್ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಅಂಥ ಟ್ರೆಂಡ್ಗೆ ಬಂದ್ಬಿಟ್ಟಿದೆ ಇವತ್ತು. ಆ ರೀತಿ ಇವತ್ತು ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಆ ಟ್ರೆಂಡ್ ಏನೇ ಚೇಂಜ್ ಆದರೂ ಕೂಡ ದೇವರು ಚೇಂಜ್ ಆಗಲ್ಲ, Hallelujah. ವಾಕ್ಯ ಚೇಂಜ್ ಆಗಲ್ಲ, ಅವ್ರ ಪ್ರಸನ್ನತೆ ಚೇಂಜ್ ಆಗಲ್ಲ. ಯಾರು ನಿಮ್ಮನ್ನ ನೋಡ್ತಾರೋ ನೋಡಲ್ಲ, ಅದು ನನಗೆ ಬೇಕಾಗಿಲ್ಲ. ನಿಮ್ಮನ್ನ ದೇವರೊಬ್ರು ನೋಡ್ತಾ ಇದ್ದಾರಲ್ಲ, ನಿಮ್ಮನ್ನ ನೋಡ್ತಾರ, ಆ ದೇವ್ರ ಸರ್ವಿಲೆನ್ಸ್ ಇದೆಯಲ್ಲ 24 ಗಂಟೆ. ದ ಲಾರ್ಡ್ ಈಸ್ ವಾಚಿಂಗ್ ಯು, He is watching inner of your battle, inside of your battle. He knows what kind of the troubles, what kind of situations you are going through. ಆಗ ಆ ಭಗವಂತ ನಿಮ್ಮ ಮನೇನ ಆಶೀರ್ವಾದ ಮಾಡಲಿ, ನಿಮ್ಮನ್ನು ಅಭಿವೃದ್ಧಿ ಮಾಡಲಿ, ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಲಿ.